Hello, students. How are you all? Fine. Welcome to Score Booster series. So, in this lecture, we are going to discuss the 3 marks question. ಸೊ ನೋಡೋಣ ಫಸ್ಟ್ ಕ್ವಶನ್ ಯಾವ ಚಾಪ್ಟರಿಂದ ಇದೆ ಸರ್ಕಲ್ಸಲ್ಲಿ ಏನು ಕೇಳುತ್ತೆ ಸರ್ 3 ಮಾರ್ಕ್ಸಿಗೆ ಹೀಗೆ ನೋಡಿ ಇಲ್ಲಿ ಸರ್ಕಲ್ಸಲ್ಲಿ ನಿಮಗೆ ಎರಡು ಥೇರಮ್ ಇದೆ ಆ ಥೇರಮಲ್ಲಿ ಯಾವುದೇ ಒಂದು ಥೇರಮ್ 3 ಮಾರ್ಕ್ಸಿಗೆ ಡೆಫಿನೆಟ್ಲಿ ದೇ ಮೇ ಗೋಯಿಂಗ್ ಟು ಆಸ್ ದಟ್ ಇಸ್ ದಿಸ್ ಥೇರಮ್ ಐದರ್ ಆರ್ ದಿಸ್ ಥೇರಮ್ majorly in every paper, almost every paper they have as this one theorem. The length of the tangent drawn from an external point to a circle are equal. ಅರ್ಥ ಆಯಿತು. ಇದು ತುಂಬ 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 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಯಿತು. ಇದು ಕೇಳಿಲ್ಲ ಅಂದರೆ ಇದು ಕೇಳತ್ತೆ. ಅರ್ಥ ಆಯಿತು. ಸೊ ಯು ಹ್ಯಾವ್ ಟು ಲರ್ನ್ ಬೋತ್ ದ ಥೇರಮ್ಸ್. ಅರ್ಥ ಆಯಿತು. ನೋಡಿ ಹೇಗೆ ಬರಬೇಕು ಸರ್, ಫಸ್ಟ್ ಸ್ಟೇಟ್ಮೆಂಟ್ ಬರೀರಿ, ಆಮೇಲೆ ಫಿಗರ್ ಹಾಕಿ, ಆಮೇಲೆ ಗಿವನ್ ಡಾಟಾ, ಆಮೇಲೆ ಪ್ರೂಫ್ ದಟ್, ಆಮೇಲೆ ಕನ್ಸ್ಟ್ರಕ್ಷನ್, ಅದಾದಮೇಲೆ ಪ್ರೂಫನ್ನು ಮಾಡಿ ಲಾಸ್ಟಿಗೆ ಹೆನ್ಸ್ ಪ್ರೂಫ್ ಅಂತ ಬರಿಬೇಕು. ಅರ್ಥ ಆಯಿತು. ಮತ್ತು ನೋಡಿ ಸೆಕೆಂಡ್ ಥೇರಮ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಏನೇನು ಬರಬೇಕು ಸರ್, ಫಸ್ಟ್ ಫಿಗರ್ ಹಾಕಿ, ಡಾಟಾ ಬರೀರಿ, ಮತ್ತು ಟು ಪ್ರೂವ್, ಕನ್ಸ್ಟ್ರಕ್ಷನ್ ಪ್ರೂವ್ ಮಾಡಿ, ಆಮೇಲೆ ಏನೋ CPCT ಆ್ಯಂಡ್ ಹೆನ್ಸ್ ಪ್ರೂವ್ ಅಂತ ಬರೀರಿ. ಅದಾದಮೇಲೆ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಇದೆ. ಇಫ್ ದ ಥೇರಮ್ ಈಸ್ ಪ್ರೂವ್ಡ್ ಆ್ಯಸ್ ಗಿವನ್ ಇನ್ ಅ ಟೆಕ್ಸ್ಟ್ ಬುಕ್ ದೆನ್ ಗಿವ್ ಫುಲ್ ಮಾರ್ಕ್ಸ್. ಅಂದರೆ ಯು ಶುಡ್ ಫಾಲೋ ದ ಮೆಥಡ್ ಆಫ್ ದ ಥೇರಮ್ ವಾಟ್ ಗಿವನ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್, ಅದರ್ವೈಸ್ ಯು ವಿಲ್ ಓನ್ ಗೆಟ್ ಅ ಮಾರ್ಕ್ಸ್. ದಿಸ್ ಈಸ್ ಐ ಹ್ಯಾವ್ ಟೇಕನ್ ದಿಸ್ ಫ್ರಮ್ ಕೀ ಆನ್ಸರ್. ನೋಡ್ತೀರಾ ಇಲ್ಲಿ ಕೀ ಆನ್ಸರಿಂದ I have taken this, and this statement was written by the board peoples. Okay, I have not written this. ಅರ್ಥ ಆಯ್ತಿದ್ದು. ಸೇಮ್ ಹೀಗೆ ನಾನು ಏನು ಬರೆದಿದ್ದೀನಲ್ಲ ಸೇಮ್ ಇದೇ PDF ಡೌನ್ಲೋಡ್ ಮಾಡಿ ಇದೇ ಸೇಮ್ ನಿಮ್ಮ ಆನ್ಸರ್ ಶೀಟಲ್ಲಿ ಕಾಪಿ ಮಾಡಿ. ಅರ್ಥ ಆಯ್ತಲ್ಲ. ಓಕೆನಾ. ಇಲ್ಲಿಂದ 3 ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ ನಿಮಗೆ. ಅದಕ್ಕೆ ಆಯಿತು, 3 ಮಾರ್ಕ್ಸ್ ಕನ್ಫರ್ಮ್. ನೋಡಿ ಹೇಗೆ ಬರಬೇಕು ಅಂತ. ಇದೇ ಸೇಮ್ ಮೆಥಡ್ ಫಾಲೋ ಮಾಡಿ, ಬೇರೆ ಯಾವುದೇ ಮೆಥಡ್ ಫಾಲೋ ಮಾಡೋಕ್ಕೆ ಹೋಗಬೇಡ. ಆಯಿತು. ನೋಡಿ ಸೆಕೆಂಡ್ ಚಾಪ್ಟರ್ ಯಾವುದಿದೆ, ಸೆಕೆಂಡ್ ಚಾಪ್ಟರ್ ಇಸ್ ರಿಯಲ್ ನಂಬರ್. ಸರ್ ರಿಯಲ್ ನಂಬರಲ್ಲಿ ಏನು ಕೇಳುತ್ತೆ ಸರ್, ರಿಯಲ್ ನಂಬರಲ್ಲಿ ನೋಡಿ 3 ಮಾರ್ಕ್ಸಿಗೆ ಮೋನೋಮಿಯಲ್ ಅಂದರೆ ಸಿಂಗಲ್ ಟರ್ಮಿಗೆ ಇರ್ರಾಷನಲ್ ಪ್ರೂಫ್ ಮಾಡಿ ಅಂತ ಹೇಳ್ತಾರೆ. ಯಾವುದು ಸರ್ ಮೋನೋಮಿಯಲ್ ಅಂದರೆ √5, √7, √14 ಯಾವುದು ಒಂದು ಸಿಂಗಲ್ ಟರ್ಮ್ ಇರುತ್ತೆ. √2, √3, √5, √7, √14 ಮತ್ತು ಯಾವುದಿದೆ √21 ಬರಲ್ಲ. ಆ ಥರ ಕ್ವಶನ್ಸು ಕೊಡ್ತಾರೆ. ಅರ್ಥ ಆಯಿತು. ಸೊ ವಾಟ್ ಯು ಹ್ಯಾವ್ ಟು ಡೂ ಸೇಮ್ ಏನು ಹಾಕಿದ್ದೀನಿ ಇಲ್ಲ ಈ PDF ಅಲ್ಲಿ ಸೇಮ್ ಯು ಹ್ಯಾವ್ ಟು ಕಾಪಿ ಆ್ಯಂಡ್ ಯು ಆರ್ ಪೇಸ್ಟ್ ಇನ್ ಯುವರ್ ಆನ್ಸರ್ ಶೀಟ್. ಅರ್ಥ ಆಯ್ತು ಮಕ್ಕಳೇ. ನೋಡಿ ಪ್ರೂಫ್ ದಟ್ √2 ಇಸ್ ಇರ್ರಾಷನಲ್ ನಂಬರ್, ಪ್ರೂಫ್ ದಟ್ √3 ಇಸ್ ಸೇಮ್. ಈ √5 ಜಾಗದಲ್ಲಿ ನಿಮಗೆ √2 ಅಂತ ಹಾಕಬೇಕು ಅಷ್ಟೇ, ಬೇರೆ ಏನೂ ಚೇಂಜಸ್ ಇಲ್ಲ. ಅರ್ಥ ಆಯ್ತಿದ್ದು. 3 ಮಾರ್ಕ್ಸ್ ಇಲ್ಲಿಂದ ನಿಮಗೆ ಖಂಡಿತ ಬರುತ್ತೆ ಮಕ್ಕಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸತಿ ನೋಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಯು ಹ್ಯಾವ್ ಟು ಫಾಲೋ ದಟ್. ಅರ್ಥ ಆಯ್ತಲ್ಲ. ಸೊ ಅವರ್ ಥರ್ಡ್ ಚಾಪ್ಟರ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಸರ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಸರ್, ಲುಕ್ ಅಟ್ ಹಿಯರ್, ದೇರ್ ಆರ್ ದ ತ್ರೀ major topics in statistics. One is a mean, another one is a mode, another one is the median. ಯಾವುದೇ ಎರಡು ಕಾನ್ಸೆಪ್ಟ್ ಕೊಟ್ಟು ಇಂಟರ್ನಲ್ ಚಾಯ್ಸ್ ಕೊಡುತ್ತೆ. ಅದು ಹೇಗೆ ಸರ್, ನೋಡಿ ಇಲ್ಲಿ ಮೀನ್ ಮೋಡ್ ಕೊಡ್ತಾರೆ, ಅದರ ಮಧ್ಯ ಏನಿರುತ್ತೆ ಅಂದರೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಗೊತ್ತಾಯಿತು. ದೇ ವಿಲ್ ಗಿವ್ ದ ಇಂಟರ್ನಲ್ ಚಾಯ್ಸ್ ಫಾರ್ ದಟ್ ಕ್ವಶನ್. ಅರ್ಥ ಆಯ್ತಲ್ಲ. ನೋಡಿ ಮೀನ್ ಮತ್ತು ಮೋಡ್ ಕೇಳ್ತಾರೆ, ಅಥವಾ ಮೀನ್ ಮತ್ತು ಮೀಡಿಯನ್ ಕೇಳ್ತಾರೆ, ಅಥವಾ ಮೋಡ್ ಮತ್ತು ಮೀಡಿಯನ್ ಕೇಳ್ತಾರೆ. ಬಟ್ ದೇ ವಿಲ್ ಡೆಫಿನೆಟ್ಲಿ ಗಿವ್ ದ ಇಂಟರ್ನಲ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಲ್ಲ ಇದು. ನೋಡಿ ಸರ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸರ್, ನೋಡಿ ಮೀನಿಗೆ ಡೈರೆಕ್ಟ್ ಮೆಥಡ್ ಒಂದೇ ಸಾಕು ನಿಮಗೆ. ಬಟ್ ಯು ಹ್ಯಾವ್ ಟು ಲರ್ನ್ ಆಲ್ ದ ಫಾರ್ಮುಲಾಸ್, ಸ್ಟೆಪ್ ಡಿವಿಯೇಷನ್ ಫಾರ್ಮುಲಾ ಯು ಹ್ಯಾವ್ ಟು ಲರ್ನ್, ಆ್ಯಂಡ್ ದ ಅಸ್ಯೂಮ್ ಮೀನ್ ಮೆಥಡ್ ಫಾರ್ಮುಲಾ ಯು ಹ್ಯಾವ್ ಟು ಲರ್ನ್, ಬಿಕಾಸ್ ಇಟ್ ಮೇ ಆಸ್ಕ್ ಇನ್ MCQ ಆರ್ ಎನಿವೇರ್. ಅರ್ಥ ಆಯ್ತಾ. ಬಟ್ ಯು ಹ್ಯಾವ್ ಟು ಲರ್ನ್ ದ ಡೈರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ದ ಮೀನ್. ಸೊ ಲುಕ್ ಅಟ್ ಹಿಯರ್, ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಸ್ಕೋರ್ ಬೈ ದ ಡೈರೆಕ್ಟ್ ಮೆಥಡ್. ಹೇಗೆ ಮಾಡಬೇಕು ಸರ್, ಮೀನ್ ಅಂದರೆ ಏನು, ಆ್ಯಾವ್ರೇಜ್. ಸರ್ ಹೇಗೆ ಮಾಡಬೇಕು ಆ್ಯಾವ್ರೇಜ್, ನೋಡಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದರಲ್ಲಿ ಏನೇನಿರುತ್ತೆ, ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೆ. ಕ್ಲಾಸ್ ಇಂಟರ್ವಲ್ ಅಂದರೆ ಏನು, 5 to 15 ಎಷ್ಟು ಟೈಮ್ ರಿಪೀಟ್ ಆಗಿದೆ, 1 ಟೈಮ್. 15 to 25 3 ಟೈಮ್ಸ್ ರಿಪೀಟ್ ಆಗಿದೆ. ಮತ್ತು 25 to 35
5 ಟೈಮ್ಸ್ ರಿಪೀಟ್ ಆಗಿದೆ. 35 to 45 4 ಟೈಮ್ಸ್, 45 to 55 2 ಟೈಮ್ಸ್ ರಿಪೀಟ್ ಆಗಿದೆ. ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಟೈಮ್ ರಿಪೀಟ್ ಆಗ್ತಾ ಇದೆ, ಎಷ್ಟು ಟೈಮ್ ರಿಪೀಟ್ ಆಗ್ತಾ ಇದೆ, ಅದು ಫ್ರೀಕ್ವೆನ್ಸಿ. ಗೊತ್ತಾಯಿತು? ಈಗ ನೋಡಿ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಬೇಕು. ಫಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. ಅರ್ಥಮೆಟಿಕ್ ಮೀನ್ ಅಥವಾ ಮೀನ್ ಅಂದರೆ ಏನು? ಸಿಗ್ಮಾ ಅಂತ ಹೇಳ್ತಾರೆ. ಆರ್ ಯು ಕ್ಯಾನ್ ಸೇ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಫಾರ್ಮುಲಾ ಹೇಳಿ ನನ್ನ ಜೊತೆ. ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಸರ್ ಸಮೇಷನ್ ಅಂದರೆ ಏನು? ಸಮೇಷನ್ ಅಂದರೆ ಆ್ಯಡ್ ಮಾಡಬೇಕು, ಎಲ್ಲ ಟರ್ಮ್ಸ್ನು ಆ್ಯಡ್ ಮಾಡಬೇಕು, ಅದು ನಾವು ಸಮೇಷನ್ ಅಂತ ಕರಿತೀವಿ. ಸಮೇಷನ್ ಅಂದರೆ ಆ್ಯಡ್ ಮಾಡಬೇಕು. ಅರ್ಥ ಆಯಿತು? ಸಮೇಷನ್ ಅಂದರೆ ಏನು ಸರ್? ಸಮೇಷನ್ ಅಂದರೆ ಆ್ಯಡ್ ಮಾಡಬೇಕು. ಸರ್ ಏನೇನು ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ. ಫಸ್ಟ್ ನೋಡಿ ಸಮೇಷನ್ ಎಫ್ ಐ ನೋಡೋಣ. ಸಮೇಷನ್ ಎಫ್ ಐ ಅಂದರೆ ಏನು? ಎಲ್ಲ ಎಫ್ ಐನು ನೀವು ಆ್ಯಡ್ ಮಾಡಬೇಕು. ಎಲ್ಲ ಎಫ್ ಐ ನೀವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸರಿ ಹೇಗೆ ಆ್ಯಡ್ ಮಾಡಬೇಕು? 1 + 3 4 ಆಗುತ್ತೆ, 4 + 5 9 ಆಗುತ್ತೆ, 9 + 4 13, 13 + 2 15 ಆಗುತ್ತೆ. ಅಂದರೆ ಸಮೇಷನ್ ಎಫ್ ಐ ಎಷ್ಟಾಗಿತ್ತು? 15 ಇದೆ. ಅರ್ಥ ಆಯ್ತು ಸರ್? ಇದು ಸಮೇಷನ್ ಅಂದರೆ ಏನು? ಎಲ್ಲ ಆ್ಯಡ್ ಮಾಡಬೇಕು. ಮತ್ತು ನೋಡಿ ಎಕ್ಸ್ ಐ ಅಂದರೆ ಏನು? ಎಕ್ಸ್ ಐ ಇಸ್ ಮಿಡ್ ಪಾಯಿಂಟ್. ವಾಟ್ ಮಿಡ್ ಪಾಯಿಂಟ್? ನೋಡಿ ಮಿಡ್ ಪಾಯಿಂಟ್ ಅಂದರೆ ಏನು? ಮಿಡಲ್ ವ್ಯಾಲ್ಯೂ ಆಫ್ 5 and 15. ವಾಟ್ ಈಸ್ ದ ಮಿಡಲ್ ವ್ಯಾಲ್ಯೂ ಆಫ್ 5 and 15? ಹೌ ಯು ಶುಡ್ ಫೈಂಡ್ ದಸ್? ಹೌ ಯು ಫೈಂಡ್? ನೋಡಿ ಸಿಂಪಲ್ ಇದೆ. ಎರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. 5 + 15 ಎಷ್ಟಿದೆ? 20 ಆಗುತ್ತೆ. 20/2 10 ಆಗುತ್ತೆ. ಅರ್ಥ ಆಯಿತು? ಎರಡು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. 15 + 25 ಎಷ್ಟಾಗುತ್ತೆ? 40 ಆಗುತ್ತೆ. 40/2 ಮಾಡಿ 20 ಬರುತ್ತೆ. ಅರ್ಥ ಆಯ್ತಿದ್ದು? ಇದು ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ ನಾವು ಇದಕ್ಕೆ. 25 + 35 ಎಷ್ಟಾಗುತ್ತೆ ಸರ್? 60 ಆಗುತ್ತೆ. 60/2 ಅಂದರೆ 30 ಆಗುತ್ತೆ. ಅರ್ಥ ಆಯ್ತಿದ್ದು? ಮತ್ತು ನೋಡಿ 35 + 45 ಎಷ್ಟಾಗುತ್ತೆ? 80 ಆಗುತ್ತೆ. 80 ಡಿವೈಡೆಡ್ ಬೈ 2 ಮಾಡಿದರೆ 40 ಬರುತ್ತೆ. ಅರ್ಥ ಆಯಿತು? ಮತ್ತು ನೋಡಿ 45 ಮತ್ತು 55 ಇದೆ, ಆ್ಯಡ್ ಮಾಡಿದರೆ 100 ಬರುತ್ತೆ. 100/2 ಅಂದರೆ 50 ಬರುತ್ತೆ. ಅರ್ಥ ಆಯ್ತಿದ್ದು? ಇದು we have calculated all the exercise of the class interval. ಗೊತ್ತಾಯ್ತಲ್ಲ? ಎರಡನ್ನು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಸಿಗ್ಮಾ ಎಫ್ ಐ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಲ್ಲ ಎಫ್ ಐನು ಆ್ಯಡ್ ಮಾಡಬೇಕು. ಇಷ್ಟು ಅರ್ಥ ಆಯ್ತಲ್ಲ? ನೋಡಿ ಈಗೇನು ಮಾಡಬೇಕು? ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಏನು? ಎಫ್ ಐ ಮಲ್ಟಿಪ್ಲೈಡ್ ಬೈ ಎಕ್ಸ್ ಐ ಅಂದರೆ 1 × 10 ಎಷ್ಟಾಗುತ್ತೆ? 10 ಆಗುತ್ತೆ. 3 × 20 60 ಆಗುತ್ತೆ. 5 × 30 150 ಆಗುತ್ತೆ. 4 × 40 160 ಆಗುತ್ತೆ. 2 × 50 100 ಆಗುತ್ತೆ. ಹೌದು ಸರ್, ಅರ್ಥ ಆಯಿತು? ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಏನು? ಎಫ್ ಐ ಮತ್ತು ಎಕ್ಸ್ ಐ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತು ಸರ್ ಇದು? ಹಾಂ, ಅರ್ಥ ಆಯ್ತು ಸರ್. ಮತ್ತೆ ನೋಡಿ ಏನಿದೆ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ, ಎಲ್ಲ ಎಫ್ ಐ ಎಕ್ಸ್ ಐನು ಆ್ಯಡ್ ಮಾಡಬೇಕು. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದರೆ ಎಲ್ಲ ಎಫ್ ಐ ಎಕ್ಸ್ ಐನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಅದು ನಮಗೆ ಸಮೇಷನ್ ಎಫ್ ಐ ಎಕ್ಸ್ ಐ ಕೊಡ್ತಾರೆ. ಎಷ್ಟು ಬರುತ್ತೆ? ಅದು 480 ಬಂದಿದೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಮೀನ್? ಕ್ಯಾಲ್ಕುಲೇಟಿಂಗ್ ದ ಮೀನ್, ದ ಫಾರ್ಮುಲಾ ಈ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಐ ಇದೆ. ಸರ್ ಏನು? ಎಫ್ ಐ ಎಕ್ಸ್ ಐ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಏನಿದೆ? 480 ಇದೆ. ಮತ್ತು ಇದು ಎಷ್ಟಿದೆ? ಸಮೇಷನ್ ಆಫ್ ಎಫ್ ಐ 480 ಡಿವೈಡೆಡ್ ಬೈ 15 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು 15 ಆಗುತ್ತೆ. ಸೊ ವಿ ರೆಪ್ರೆಸೆಂಟೆಡ್ ಆ್ಯಸ್ ಅ ಮೀನ್ ಆಸ್ ಅ ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು 480 ಡಿವೈಡೆಡ್ 15 ಮಾಡಿದರೆ 32 ಬರುತ್ತೆ. ಅರ್ಥ ಆಯ್ತಿದ್ದು? ಅರ್ಥ ಆಯ್ತಲ್ಲ? ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಏನು ಮಾಡ್ಬೇಕು ಸರ್? ಫಸ್ಟ್ ಮೀನ್ ಕೇಳಿದರೆ ಫಸ್ಟ್ ಏನು ಮಾಡಬೇಕು ನಾವು? ಎಫ್ ಐ ಸಮೇಷನ್ ಆಫ್ ಎಫ್ ಐ ಮಾಡಬೇಕು. ಸೊ ಲುಕ್ ಔಟ್ ಹಿಯರ್. ವಾಟ್ ಈಸ್ ಎನ್ ಹಿಯರ್? ಎನ್ ಈಸ್ ಅ ಸಮೇಷನ್ ಎಫ್ ಐ. ಸಮೇಷನ್ ಎಫ್ ಐ ಈಸ್ ಆಲ್ಸೋ ನೌನ್ ಆ್ಯಸ್ ಎನ್, ಕ್ಯಾಪಿಟಲ್ ಎನ್. ಅರ್ಥ ಆಯಿತು? ಸ್ಮಾಲ್ ಎನ್ ಅಲ್ಲ, ಕ್ಯಾಪಿಟಲ್ ಎನ್. ವಾಟ್ ಈಸ್ ಎನ್? ಸಮೇಷನ್ ಎಫ್ ಐ. ನೋಡಿ ಸಮೇಷನ್ ಎಫ್ ಐ ಎಷ್ಟಿದೆ? 20 ಇದೆ. ಎಲ್ಲ ಆ್ಯಡ್ ಮಾಡಿ 20 ಬರುತ್ತೆ. ಮತ್ತು ನೋಡಿ ಎಕ್ಸ್ ಐ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಐ ಹೇಗೆ ಮಾಡ್ತೀರಾ? ಎರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. 10 + 20 30 ಆಗುತ್ತೆ. 30/2. ಅರ್ಥ ಆಯಿತು? 20 + 30 50, 50/2. ಇದು ಎಷ್ಟಾಗುತ್ತೆ? 70, 70/2 ಆಗುತ್ತೆ. ಇದು 40 + 50 90, 90/2. ಅರ್ಥ ಆಯಿತು? ಇದು 50 + 60 ಎಷ್ಟಾಗುತ್ತೆ? 50 + 60 110 ಆಗುತ್ತೆ. 110 ಆಗುತ್ತೆ. 110 ಡಿವೈಡೆಡ್ ಬೈ 2 ಅಂದರೆ 55 ಆಗುತ್ತೆ. ಅರ್ಥ ಆಯ್ತಿದ್ದು? ಎಕ್ಸ್ ಐ ಕ್ಯಾಲ್ಕುಲೇಟ್ ಮಾಡಿದ್ದು, ಎಫ್ ಐ ಆ್ಯಡ್ ಮಾಡಿದ್ದು. ನೋಡಿ ಈಗ ಏನು ಫೈಂಡ್ ಮಾಡಬೇಕು? ಎಫ್ ಐ ಇಂಟು ಎಕ್ಸ್ ಐ ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಏನು? ಎಫ್ ಐ ಮಲ್ಟಿಪ್ಲೈಡ್ ಬೈ ಎಕ್ಸ್ ಐ. 2 15 30
3 25 75 5 35 ಏನು ಬರುತ್ತೆ ನಮಗೆ 175 ಬರುತ್ತೆ 745 315 ಬರುತ್ತೆ 3 ಇಂಟು 55 ವಿ ಗೆಟ್ 165 ಅರ್ಥ ಆಯಿತು. ಈಗ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಎಷ್ಟು ಬರುತ್ತೆ ಎಲ್ಲ ಟರ್ಮ್ಸ್ನು ಆ್ಯಡ್ ಮಾಡಬೇಕು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬರುತ್ತೆ. ಮತ್ತು ಫಾರ್ಮುಲಾ ಏನು ಮೀನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಸಮೇಷನ್ ಎಫ್ ಐ ಅನ್ನು ನಾವು ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಸೇಮ್ 760 ಡಿವೈಡೆಡ್ ಬೈ 20 ಆಗುತ್ತೆ, ಅದು ಎಷ್ಟು ಬರುತ್ತೆ 38 ಬರುತ್ತೆ. ಅರ್ಥ ಆಯ್ತಿದು. ಮತ್ತು ನೋಡಿ ನಿಮಗೆ ಇದು ಹೋಮ್ವರ್ಕ್ ಮಾಡಿ, ಇದು ಟ್ರೈ ಮಾಡಿ ಕ್ವಶನ್, ಮತ್ತು ಇದು ಟ್ರೈ ಮಾಡಿ ಕ್ವಶನ್. ಇಲ್ಲ ಇದು ಟ್ರೈ ಮಾಡಬಾರ್ದು, ಇದು ಮೋಡ್, ಇದು ತಡಿ ಹೇಳ್ತೀನಿ ನಾನು. ಇದು ಒಂದು ಕ್ವಶನ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ನೋಡಿ ಈಗ ಮೋಡ್ ಸರ್, ಮೋಡ್ ಹೇಗೆ ಮಾಡಬೇಕು ನೋಡಿ. ಮೋಡ್ ಈಸ್ ದ ಒನ್ ಆಫ್ ದ ಈಸಿಯೆಸ್ಟ್ ಒನ್. ಅರ್ಥ ಆಯಿತು. ಮೋಡ್ ಈಸ್ ದ ಒನ್ ಆಫ್ ದ ಈಸಿಯೆಸ್ಟ್ ಒನ್. ಇಫ್ ದೇ ಆಸ್ಕ್ ಅ ಮೋಡ್ ಆ್ಯಂಡ್ ಮೀನ್, always go for mode. If they ask a mean and if they ask the median and mode, always go for mode. Anything they may ask, always go first for the mode, because it is one of the easiest method and less time consuming method. ಅದಕ್ಕೆ ನೋಡಿ ನಾನು ಹೇಳ್ತೀನಿ ಏನೇನು ಮಾಡಬೇಕು. ಫಸ್ಟ್ ನಿಮಗೆ ಟೇಬಲ್ ಕೊಟ್ಟಿರ್ತಾರೆ, ಟೇಬಲಲ್ಲಿ ಏನು ನೋಡಬೇಕು, ಫ್ರೀಕ್ವೆನ್ಸಿ ಚೆನ್ನಾಗಿ ನೋಡಬೇಕು. ಯಾವುದೇ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇದೆ ಅದು ನಮ್ಮೇನು F1 ಅಂತ ಕರಿತೀವಿ. ಏನು ಕರಿತೀವಿ ಅದಕ್ಕೆ? F1 ಅಂತ ಕರಿತೀವಿ. ಯಾವುದೇ ಫ್ರೀಕ್ವೆನ್ಸಿ ಹೈಯೆಸ್ಟ್ ನಂಬರ್ ಇದೆ ಅದನ್ನು ನಾವು F1 ಅಂತ ಕರಿತೀವಿ. ಈ ಟೇಬಲಲ್ಲಿ F1 ಏನಾಗುತ್ತೆ? 8 ಆಗುತ್ತೆ ಮಕ್ಕಳೇ. ಏನಾಗುತ್ತೆ? 8 ಆಗುತ್ತೆ. ಹೌದು ಸರ್, ಅರ್ಥ ಆಯ್ತಿದು. ಮತ್ತೆ ಹೇಳಿ. The above number of the highest frequency, the above number of the F1 will become the F0. The above number of the F1 will become the F0 ಆಗುತ್ತೆ. ಈ ಟೇಬಲಲ್ಲಿ F0 ಏನಾಗುತ್ತೆ ಸರ್? 4 ಆಗುತ್ತೆ. ಮತ್ತೆ ನೋಡಿ ಇಲ್ಲಿ the below number of the F1, the below number of the F1 will become the F2. ಈ ಟೇಬಲಲ್ಲಿ 7 ಆಗುತ್ತೆ. ಅರ್ಥ ಆಯಿತು. ಯಾವುದು ಹೈಯೆಸ್ಟ್ ಇದೆ ಅದು F1. above the F1 will be F0, below the F1 will be F2. ಅರ್ಥ ಆಯ್ತಿದು. ಮತ್ತೆ ನೋಡಿ ಹೈಟ್ ಅಂದರೆ ಏನು? ಈ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯಲ್ಲ, ಇದಕ್ಕೆ ನಾವು ಮೋಡಲ್ ಕ್ಲಾಸ್ ಅಂತ ಕರಿತೀವಿ. ಇದು ಲೋಯರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಇದು ಲೋಯರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಹೈಟ್ ಅಂದರೆ ಏನು? ಹೈಟ್ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಬೇಕು. ಎ ಪಿನಲ್ಲಿ ನಾವು ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡ್ತೀವಲ್ಲ, ಅದೇ ಸೇಮ್ ಮೆಥಡ್. ಹೈಯರ್ ನಂಬರ್ ಮೈನಸ್ ಲೋಯರ್ ನಂಬರ್ ಮಾಡಬೇಕು. ನೋಡಿ ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿದೆ. ಎಷ್ಟು ಬರುತ್ತೆ ನಮಗೆ ಹೈಟ್ ನಮಗೆ ಸರ್ 10 ಬರುತ್ತೆ. ಅರ್ಥ ಆಯ್ತಿದ್ದು. ಹೈಟ್ ನಮಗೆ ಇದು 10 ಬರುತ್ತೆ. ಮತ್ತು ಎಲ್ ಅಂದರೆ ಏನು? ಎಲ್ ಇಸ್ ಅ ಲೋಯರ್ ಲಿಮಿಟ್. ಈ ಮಾಡೆಲ್ ಕ್ಲಾಸಿನ ಲೋಯರ್ ಲಿಮಿಟ್ ಏನಿದೆ? ಇದು ಮಾಡೆಲ್ ಕ್ಲಾಸಿನ ಲೋಯರ್ ಲಿಮಿಟ್ 25 ಇದೆ. ಅರ್ಥ ಆಯ್ತು ಸರ್ ಇದು. ನೋಡಿ ಮಕ್ಕಳೇ, ಏನಿದೆ ಲೋಯರ್ ಲಿಮಿಟ್ 25 ಇದೆ. ಅದು ಬರಬೇಕು ನೀವು. ನೋಡಿ F1 ಏನಿದೆ? ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅಬೌವ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ 4, ದಟ್ ಈಸ್ ಅವರ್ F0. ಬಿಲೋ ದ F1 ಈಸ್ below the frequency, that is F2, that is 7 in this table. What is the height of the model class? That is 35 minus 25, that is equal to 10. And what is the lower limit ಅಂದರೆ L ಏನಿದೆ ಅದು 25 ಇದೆ. ಅರ್ಥ ಆಯಿತು. ಇಲ್ಲಿ ನೋಡಿ ಇದು 25 ಇದೆ. ನೋಡಿ ಫಾರ್ಮುಲಾ ಏನಿದೆ? ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇಲ್ಲಿ ನೋಡಿ, ಇಲ್ಲಿ ಮೆನಿ ಆಫ್ ದ ಸ್ಟೂಡೆಂಟ್ ವಿಲ್ ಕನ್ಫ್ಯೂಸ್ ಹಿಯರ್. ಯು ಹ್ಯಾವ್ ಟು ನೋ ದ ಬಾಡ್ಮಾಸ್ ರೂಲ್. ಅರ್ಥ ಆಯಿತು. ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಆ್ಯಡ್ ಮಾಡಬೇಕು. ಅರ್ಥ ಆಯಿತು. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ಫಸ್ಟ್ ಮಲ್ಟಿಪ್ಲೈ ಇದೆಲ್ಲ ಸಾಲ್ವ್ ಮಾಡಿಬಿಡಿ, ಆಮೇಲೆ ಆ್ಯಡ್ ಮಾಡಿ. ಅರ್ಥ ಆಯಿತು. ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. L plus F1 minus F0 divided by 2F1 minus F0 minus F2 into H ಆಗುತ್ತೆ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್ L ಏನಿದೆ? L 25 ಇದೆ. ಹೌದು ಸರ್, L ಏನಿದೆ? 25 ಇದೆ. ಮತ್ತು F1 8 ಇದೆ. F0 4 ಇದೆ. 2 ಇಂಟು F1 8 ಇದೆ, ಮೈನಸ್ F0 4 ಇದೆ, ಮೈನಸ್ F2 7 ಇದೆ. ಅರ್ಥ ಆಯ್ತು ಸರ್. H ಏನಿದೆ? H 10 ಇದೆ. ಈ ಎಲ್ಲ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ನೋಡಿ, ಫಸ್ಟ್ ಎಲ್ಲ ಸಿಂಪ್ಲಿಫೈ ಮಾಡಿದ್ದು ನಾವು. 5 1 5 2 10 ಆಗುತ್ತೆ, 2 4 8 ಆಗುತ್ತೆ. ಆಮೇಲೆ ನೀವು ಆ್ಯಡ್ ಮಾಡಬೇಕು, ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಅರ್ಥ ಆಯಿತು. 25 ಪ್ಲಸ್ 8 ಎಷ್ಟಾಗುತ್ತೆ? ಮೋಡ್ ಈಸ್ ಈಕ್ವಲ್ ಟು 33 ಆಗುತ್ತೆ. ಅರ್ಥ ಆಯ್ತಿದ್ದು. ಇನ್ನೊಂದು ಕ್ವಶನ್ ಇದೆ ನೋಡೋಣ ಇಲ್ಲಿ.
ವಿ ಹ್ಯಾವ್ ಟು ಫೈಂಡ್ ದ ಮೋಡ್. ಫಸ್ಟ್ ನೀವು ಏನು ನೋಡಬೇಕು, ಫ್ರೀಕ್ವೆನ್ಸಿ ಟೇಬಲ್ ನೋಡಬೇಕು. ಫ್ರೀಕ್ವೆನ್ಸಿ ವಾಟ್ ಈಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ಅವರ್ ಎಫ್ ನಾಟ್ ಈಸ್ ಇನ್ ದಿಸ್ ಟೇಬಲ್ ಈಸ್ 10 ಆ್ಯಂಡ್ ಅಬೋವ್ ಎಫ್ ನಾಟ್ ಈಸ್ ಇಲ್ಲ ಸಾರಿ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ನೋಡಬೇಕು. ವಾಟ್ ಈಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ಅವರ್ F1. ವಾಟ್ ಈಸ್ ದ ಫ್ರೀಕ್ವೆನ್ಸಿ, ದಟ್ ಈಸ್ ಅವರ್ F1. ಅರ್ಥ ಆಯಿತು. ಆ್ಯಂಡ್ ಅಬೌವ್ ದ F1 ಈಸ್ F0, ಬಿಲೋ ದ F1 ಈಸ್ F2. ಇದು F2 ಆಗುತ್ತೆ, ಇದು F0 ಆಗುತ್ತೆ, ಇದು F1 ಇದೆ. ಅರ್ಥ ಆಯಿತು. ದಿಸ್ ಈಸ್ ಹೈಯೆಸ್ಟ್ ಒನ್ ಈಸ್ F1, ಅಬೌವ್ ಈಸ್ F0, ಬಿಲೋ ಈಸ್ F2. ಅರ್ಥ ಆಯಿತು. ಮತ್ತು ನೋಡಿ ಹೈಟ್ ನೋಡಬೇಕು. ಯಾವ್ದು ಮಾಡೆಲ್ ಕ್ಲಾಸ್ ಯಾವುದು ಇದೆ ಸರ್? ಮಾಡೆಲ್ ಕ್ಲಾಸ್ ನಮ್ಮದು 13 ಆ್ಯಂಡ್ 17 10 ಇದೆ ಮಾಡೆಲ್ ಕ್ಲಾಸ್ ಇದೆ. ಇದು ಮಾಡೆಲ್ ಕ್ಲಾಸ್ ನಮ್ಮದು. ಮಾಡೆಲ್ ಕ್ಲಾಸಿನ ಹೈಟ್ ಎಷ್ಟಿದೆ? 17 - 13 ಮಾಡಿ ಎಷ್ಟು ಬರುತ್ತೆ ಸರ್? 4 ಬರುತ್ತೆ. ಹೈಟ್ ಈಸ್ ಅವರ್ 4. ಆ್ಯಂಡ್ ವಾಟ್ ಈಸ್ ದ ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್, ದಟ್ ಈಸ್ ಅವರ್ 13. ಅರ್ಥ ಆಯಿತು. ಫಾರ್ಮುಲಾದಲ್ಲಿ ಹಾಕಿ L ಪ್ಲಸ್ F1 - F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ ಎಲ್ಲ ಸಾಲ್ವ್ ಮಾಡಿಬಿಡಿ, ಆಮೇಲೆ ಲಾಸ್ಟಿಗೆ ಆ್ಯಡ್ ಮಾಡಿ. ಅರ್ಥ ಆಯಿತು. ಇಲ್ಲಿ ನೋಡಿ ನಿಮಗೆ ಹೋಮ್ವರ್ಕ್ ಕ್ವಶನ್ ಕೊಡ್ತಾ ಇದ್ದೀನಿ. F1 F0 ನಾನೇ ಹೇಳಿಬಿಡ್ತೀನಿ. ನೋಡಿ ಇಲ್ಲಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ? 15 ಈಸ್ ಅವರ್ F1, ದಿಸ್ ಈಸ್ ಅವರ್ F0, ದಿಸ್ ಈಸ್ ಅವರ್ F2. ಅರ್ಥ ಆಯಿತು. ಇಲ್ಲಿ ನೀವು ಟ್ರೈ ಮಾಡಿ. ಇದು ಅರ್ಥ ಆಯಿತು. ಇದು ನೀವು ಟ್ರೈ ಮಾಡಿ. ಇದೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಇದು F1 ಆಗುತ್ತೆ ಸರ್, ಇದು F0 ಆಗುತ್ತೆ, ಇದು F2 ಆಗುತ್ತೆ. ಅರ್ಥ ಆಯ್ತು ಸರ್. ಸಿಂಪಲ್. ಮೋಡ್ ಈಸ್ ವೆರಿ ವೆರಿ ಸಿಂಪಲ್ compared to mean and median. Median is little bit, I don't want to say that it is difficult, but this will the student feel comparatively difficult. ಅರ್ಥ ಆಯಿತು. ನೋಡಿ ಇಲ್ಲಿ ಮೀಡಿಯನ್ ಹೇಗೆ ಮಾಡೋಣ. ಈಗ ಮೀಡಿಯನಲ್ಲಿ ಕ್ಯಾಲ್ಕುಲೇಟ್ ದ ಮೀಡಿಯನ್ ಆಫ್ ದ ಗಿವನ್ ಫಾಲೋಯಿಂಗ್ ಡಾಟಾ ಅಂತ ಕ್ವಶನ್ ಬರುತ್ತೆ ನಿಮಗೆ. ವಾಟ್ ಯು ಹ್ಯಾವ್ ಟು ಡೂ ನೌ. ನೋಡಿ ಇಲ್ಲಿ ಮೀಡಿಯನಲ್ಲಿ ಏನೇನು ಬರುತ್ತೆ ಅಂದರೆ ನಿಮಗೆ ದೇ ವಿಲ್ ಗಿವ್ ದ class interval, they will give and they will give the frequency. They will give class interval and they will give the frequency. ಸರ್ ಇನ್ನೊಂದು ಟೇಬಲ್ ಇದೆ ಅಲ್ಲ, ಇದೇನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದಕ್ಕೆ ಏನು ಕರಿತೀವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಎಲ್ಲನೂ ಆ್ಯಡ್ ಮಾಡಬೇಕು. ನೋಡಿ ಏನು ಹೇಳ್ಬೋದು ನೋಡಿ, ಎಕ್ಸಾಂಪಲ್ ಎಲ್ಲ ಬಿಡ್ಬಿಡಿ. ನೋಡಿ ಇಲ್ಲಿ ಹೇಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು ಹೇಳ್ತೀನಿ. 5 + 8 ಮಾಡಬೇಕು. ನೋಡಿ ಇಲ್ಲಿ 5 ಇದೆ, ಇಲ್ಲೂ 5 ಬರಬೇಕು. 5 + 8 ಮಾಡಬೇಕು, ಏನು ಬರುತ್ತೆ? 13 ಬರುತ್ತೆ. ಹೌದಾ? 13 + 10 ಮಾಡಬೇಕು, 23 ಬರುತ್ತೆ. 23 + 4 ಮಾಡಬೇಕು, 27 ಬರುತ್ತೆ. 27 + 3 ಮಾಡಬೇಕು, 30 ಬರುತ್ತೆ. ಅರ್ಥ ಆಗ್ತಾ ಇದೆ? ನೋಡಿ ಜಿಗ್ಜ್ಯಾಗ್ ವೇ ಅಲ್ಲಿ ನಿಮಗೆ ಆ್ಯಡ್ ಮಾಡಬೇಕು. ನೋಡಿ ಇಲ್ಲೂ 5 ಇದೆ, ಇಲ್ಲೂ 5 ಬರುತ್ತೆ. 5 + 8 ಎಷ್ಟಾಗುತ್ತೆ? 13 ಆಗುತ್ತೆ. 13 + 10 ಎಷ್ಟಾಗುತ್ತೆ? 23 ಆಗುತ್ತೆ. 23 + 4 ಎಷ್ಟಾಗುತ್ತೆ? 27 ಆಗುತ್ತೆ. 27 + 3 ಎಷ್ಟಾಗುತ್ತೆ? 30 ಆಗುತ್ತೆ. ಹೌದು ಸರ್, ಅರ್ಥ ಆಯಿತು. ಮತ್ತು ನೋಡಿ ವಾಟ್ ಈಸ್ ಅವರ್ ಎನ್ ಈಸ್ ಅವರ್ summation Fi. Summation Fi is our 30. ಅರ್ಥ ಆಯ್ತು ಮಕ್ಕಳೇ ಇದು. ನಾವು what we have to do, cumulative frequency. Again one time I am saying that you have to add zigzag way. 5 + 8 5 ಇಲ್ಲಿ ಯಾವ್ದು ನಂಬರ್ ಇರುತ್ತೆ ಅದು ಇಲ್ಲಿ ಬರಬೇಕು ನೀವು. 5 + 8 ಎಷ್ಟಾಗುತ್ತೆ? 13 13 + 10 ಎಷ್ಟಾಗುತ್ತೆ? 23 23 + 4 ಎಷ್ಟಾಗುತ್ತೆ? 27 27 + 3 30 ಆಗುತ್ತೆ. ಅರ್ಥ ಆಯಿತು. ಮತ್ತು ಸಮೇಷನ್ ಆಫ್ Fi ದಟ್ ಈಸ್ ಈಕ್ವಲ್ ಟು n ದಟ್ ಈಸ್ ಈಕ್ವಲ್ ಟು 30 ಆಗಿದೆ. ಇಲ್ಲಿ ಎಲ್ಲ ಆ್ಯಡ್ ಮಾಡಿ 30 ಬರುತ್ತೆ ನಿಮಗೆ. ಮತ್ತು ನೀವು ಏನು ಫೈಂಡ್ ಮಾಡಬೇಕು ಈಗ? ನಿಮ್ಮ n ಇದೆ ಅಲ್ಲ, n/2 ಮಾಡಬೇಕು. ಏನು ಮಾಡಬೇಕು? n/2 ಮಾಡಬೇಕು. n/2 ಮಾಡಿದರೆ 30 ಇದೆ, 30/2 ಮಾಡಿದರೆ 15 ಬರುತ್ತೆ ಸರ್. 15 ಬರ್ದಿದೆ ಅಲ್ಲ, ಅದು ನೋಡಿ ಅಲ್ಲೋ 15 ಇದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 15 ಫೈಂಡ್ ಮಾಡಬೇಕು. 15 ಇದೆ, ಇಲ್ಲ ಸರ್. 13 ಇದೆ, 23 ಇದೆ. 15 ಇಲ್ಲ, ಎಕ್ಸಾಕ್ಟ್ 15 ಇಲ್ಲ ಅಂದರೆ 15 ಇದ್ದರೆ ಅದೇ ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. 15 ಇಲ್ಲ ಅಂದರೆ 15 ಇದ್ದರೆ ಅದೇ ಮೀಡಿಯನ್ ಕ್ಲಾಸ್. 15 ಇಲ್ಲ ಅಂದರೆ ಏನಾಗುತ್ತೆ? ಅದರದ ಜಸ್ಟ್ ಗ್ರೇಟರ್ ನಂಬರ್ ಲೆಸ್ಸರ್ ನಂಬರ್ ಅಲ್ಲ, ಜಸ್ಟ್ ಗ್ರೇಟರ್ ನಂಬರ್ ಯಾವುದಿದೆ? 15 ಆದಮೇಲೆ 16 ಇಲ್ಲ, 17 ಇಲ್ಲ, 18 ಇಲ್ಲ, 19 ಇಲ್ಲ, 20 ಇಲ್ಲ, 21 ಇಲ್ಲ, 22 ಇಲ್ಲ, 23 ಇದೆ. 23 ಇದೆ. ಇದೇ ನಮ್ಮ ಏನು ಸರ್? ಇದೇ ನಮ್ಮ ಮೀಡಿಯನ್ ಕ್ಲಾಸ್. ಇದೇ ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಅರ್ಥ ಆಯಿತು? ನೋಡಿ ಇದೇ ನಮ್ಮ ಏನಾಗುತ್ತೆ? ಮೀಡಿಯನ್ ಕ್ಲಾಸ್ ಆಗುತ್ತೆ.
ಫಸ್ಟ್ ಏನು ಮಾಡಬೇಕು ಸರ್, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಮಾಡಬೇಕು, ಆಮೇಲೆ ಎನ್ ಫೈಂಡ್ ಮಾಡಬೇಕು, n/2 ಮಾಡಬೇಕು, n/2 ಏನಿರತ್ತೆ ಅದು ವ್ಯಾಲ್ಯೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಫೈಂಡ್ ಮಾಡಬೇಕು, ಇಲ್ಲ ಅಂದರೆ ಜಸ್ಟ್ ಗ್ರೇಟರ್ ನಂಬರ್ ತಗೋಬೇಕು. ಅರ್ಥ ಆಯಿತು? ಅದೇ ನಮಗೇನು ಮೀಡಿಯನ್ ಕ್ಲಾಸ್ ಆಗುತ್ತೆ, ಅದೇ ನಮ್ಗೆ ಏನಾಗುತ್ತೆ ಮೀಡಿಯನ್ ಕ್ಲಾಸ್ ಆಗುತ್ತೆ. ನೋ ವಾಟ್ ಈಸ್ ದ ಎಲ್ ಆಫ್ ದ ಮೀಡಿಯನ್ ಕ್ಲಾಸ್? ಇದೇ ಅಲ್ಲ ನಮ್ಮ ಮೀಡಿಯನ್ ಕ್ಲಾಸ್. ವಾಟ್ ಈಸ್ ದ ಎಲ್ ಅಂದರೆ ಲೋಯರ್ ಲಿಮಿಟ್ ಎಷ್ಟಿದೆ? 70 ಇದೆ. ಹೌದು ಸರ್. ಮತ್ತು ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಅವರ್ ಮೀಡಿಯನ್ ಕ್ಲಾಸ್? ದಟ್ ಈಸ್ ಅವರ್ 10 ಆಗುತ್ತೆ. ವಾಟ್ ಈಸ್ ದ ಹೈಟ್ ಎಷ್ಟಿದೆ? 80 - 70 10 ಬರುತ್ತೆ. ಹೌದು ಸರ್, ಅರ್ಥ ಆಯ್ತಿದ್ದು. ಮತ್ತೆ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಮಕ್ಕಳು, ಎಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ವೆನ್ ಯು ಹ್ಯಾವ್ ಟು ಫೈಂಡ್ ದ CF, when you have to write the CF, you have to write the CF of the above of the median class. Again I will repeat this. When you have to write the CF here, when you have to write the CF, you have to write the CF above of the median class. Above of the median class. Don't write the CF of the median class. You have to write above of the median class. ಅರ್ಥ ಆಯಿತು? ಇದು ನಮ್ಮದು ಮೀಡಿಯನ್ ಕ್ಲಾಸ್. ಹೌದಾ? ಇದು ನಮಗೇನು ಮೀಡಿಯನ್ ಕ್ಲಾಸ್. ಯು ಹ್ಯಾವ್ ಟು ಟೇಕ್ ದ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಅಬೋವ್ ಆಫ್ ದ ಮೀಡಿಯನ್ ಕ್ಲಾಸ್. ಎಲ್ಲ ಡಾಟಾ ಬಂದಿದೆ. ಫಾರ್ಮುಲಾ ಏನು ಸರ್ ನಮ್ಮದು? ಮೀಡಿಯನ್ ಈಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಆಗುತ್ತೆ. n/2 ಅಂದರೆ ಏನು? n/2 ಅಂದರೆ 15 ಇದೆ. CF ಅಂದರೆ ಏನು? ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಅಬೋವ್ ಮೀಡಿಯನ್ ಕ್ಲಾಸ್ ಅಂದರೆ 13 ಇದೆ ಈ ಟೇಬಲಲ್ಲಿ. ಮತ್ತು ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಎಷ್ಟಿದೆ? 10 ಇದೆ. ಹೌದು ಸರ್. ಹೈಟ್ ಅಂದರೆ ಹೈಟ್ ಆಫ್ ದ ಮೀಡಿಯನ್ ಕ್ಲಾಸ್ ಎಷ್ಟಿದೆ? 10 ಇದೆ. 10 ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟಾಗಿ 70 + 2 72 ಆಗುತ್ತೆ ಮೀಡಿಯನ್. ಅರ್ಥ ಆಯಿತು? ಇನ್ನೊಂದು ಕ್ವಶನ್ ಇದೆ ನೋಡಿ. ಈ ಥರ ನಿಮಗೆ ಕ್ವಶನ್ ಬರುತ್ತೆ. ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ, ನೀವು ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಾಕಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಿ ಹೇಗೆ ಮಾಡ್ತೀರಾ? ಇದು 6 ಇದೆ, ಇಲ್ಲೂ 6 ಹಾಕಬೇಕು. 6 + 9 15 ಆಗುತ್ತೆ. 15 + 10 25 ಆಗುತ್ತೆ. 25 + 8 33 33 + 7 40 ಆಗುತ್ತೆ. ಅರ್ಥ ಆಯಿತು? ಇದೇ ನಮ್ಮ ಏನಾಗುತ್ತೆ ನೋಡಿ. ನೀವು ಯು ಕ್ಯಾನ್ ಆ್ಯಡ್ ದಿಸ್ ಆಲ್ಸೋ, ದಟ್ ವಿಲ್ ಗಿವ್ ಅ ಸೇಮ್ ನಂಬರ್, ಆರ್ ಟೇಕ್ ದಿಸ್ ಓನ್ಲಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಓನ್ಲಿನಾ. ವಿ ಆರ್ ಗೋಯಿಂಗ್ ಟು ಆ್ಯಡ್. ಎನ್ ಎಷ್ಟಿದೆ? ಆ್ಯಡ್ ಮಾಡಿ ಎಲ್ಲ 40 ಬರುತ್ತೆ. n/2 ಎಷ್ಟಾಗುತ್ತೆ? 40/2 ಅಂದರೆ 20 ಆಗುತ್ತೆ. 20 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಫೈಂಡ್ ಮಾಡಿ. ಇದೇ 20 ಇಲ್ಲ, ಜಸ್ಟ್ ಗ್ರೇಟರ್ ನಂಬರ್ ಯಾವುದಿದೆ? 25 ಇದೆ. ಅಂದರೆ ಸರ್ ಇದೇ ನಮ್ಮೇನು ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸಿನ ಹೈಟ್ ಎಷ್ಟಿದೆ ಸರ್? ಏನಿದೆ? 60 - 40 20 ಇದೆ. ಮತ್ತು ಲೋಯರ್ ಲಿಮಿಟ್ ಎಷ್ಟಿದೆ? 40 ಇದೆ. ಮತ್ತು ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಮತ್ತು CF ಎಷ್ಟಿದೆ? ಯು ಹ್ಯಾವ್ ಟು ಟೇಕ್ ದ CF ಆಫ್ ದ ಅಬೋವ್ ಆಫ್ ದ ಮೀಡಿಯನ್ ಕ್ಲಾಸ್, ದಟ್ ಈಸ್ ಅವರ್ 15. ಅರ್ಥ ಆಯಿತು? ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಹೈಟ್ ಎಷ್ಟಿದೆ? 20 ಇದೆ. ಡಿಫ್ರೆನ್ಸ್ ಏನಿದೆ? 20 ಇದೆ. ಮತ್ತು CF ಯು ಹ್ಯಾವ್ ಟು ಟೇಕ್ ಅಬೋವ್ ಆಫ್ ದ median class, that is our 15. L is normally lower limit of the median class, that is we have to substitute here in a formula. Median is equal to L plus n/2 minus CF divided by F into H. ಇಲ್ಲಿ ನೋಡಿ, ಇಲ್ಲಿ ಬಾರ್ಡ್ಮಾಸ್ ರೂಲ್ ನೀವು ಅಪ್ಲೈ ಮಾಡಬೇಕು. ಮತ್ತು ನೋಡಿ 10 1s 10 2s ಆಗುತ್ತೆ. 5 2s 10 10 + 40 ಅಂದರೆ 50 ಬರುತ್ತೆ. ಅರ್ಥ ಆಯಿತು? ಇದೆಲ್ಲ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಮಾಡಿ. ಮತ್ತು ನೋಡಿ, ಪಾಲಿನಾಮಲ್ಸಲ್ಲಿ ಯಾವ್ದು ಕ್ವಶನ್ ಬರುತ್ತೆ ಸರ್? ನೋಡಿ, ಸಿಂಪಲ್ ಇರುತ್ತೆ ಪಾಲಿನಾಮಲ್ಸಲ್ಲಿ. ನಿಮಗೆ ಫ್ಯಾಕ್ಟರೈಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಪಾಲಿನಾಮಲ್ಸ್ ತುಂಬ ಈಸಿ. ಯಾಕಂದರೆ ಇಲ್ಲಿ ಒಂದು ಮೆಥಡ್ ಇದೆ. ದೇ ವಿಲ್ ಗಿವ್ ಅ ಪಾಲಿನಾಮಿಯಲ್, ಯು ಹ್ಯಾವ್ ಟು ಫೈಂಡ್ ದ ಝೀರೋಸ್. ಅದರ್ವೈಸ್ ದೇ ಗಿವ್ ದ ಸಮ್ ಆಫ್ ದ ಝೀರೋಸ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್. ಯು ಹ್ಯಾವ್ ಟು ಫೈಂಡ್ ದ ಪಾಲಿನಾಮಿಯಲ್. ಅದೇ ಎರಡು ಮೆಥಡ್ ಎನ್ಸಿಆರ್ಟಿ ಇರೋದು. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ? Find the zeros of the quadratic polynomial. Verify the relationship between the zeros and the coefficient. Sir, ನೋಡಿ ಸರ್, find the zeros of the quadratic polynomial ಅಂದರೆ ಏನು? We have to find the x values here. ಅಂದರೆ ಏನು? ಫ್ಯಾಕ್ಟರೈಸ್ ಮಾಡಬೇಕು. ಅದೇ ಸೇಮ್ ನಾವು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಮಾಡ್ತಿರಲ್ಲ, ಅದೇ ಮಾಡಬೇಕು. ಇಲ್ಲಿ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಮಾಡಿ ಏನು ಮಾಡಬೇಕು ಸರ್? ನಾವು 0ಗೆ ಈಕ್ವೇಟ್ ಮಾಡಬೇಕು. ಎಕ್ಸಿನ 2 ವ್ಯಾಲ್ಯೂಸ್ ಬರುತ್ತೆ. 2 ವ್ಯಾಲ್ಯೂಸಿಗೆ ಒಂದು ವ್ಯಾಲ್ಯೂ ಆಲ್ಫಾ ಆಗುತ್ತೆ, ಇನ್ನೊಂದು ವ್ಯಾಲ್ಯೂ ಏನಾಗುತ್ತೆ? ಬೀಟಾ ಆಗುತ್ತೆ. ಸರ್, ರಿಲೇಷನ್ಶಿಪ್ ಅಂದರೆ ಏನು ಸರ್? ರಿಲೇಷನ್ಶಿಪ್ ನಮಗೆ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್ ಆಫ್ ದ ಝೀರೋಸ್. ಆಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ? -b/a ಆಗುತ್ತೆ. ಮತ್ತು ಆಲ್ಫಾ ಇಂಟು ಬೀಟಾ ಏನಾಗುತ್ತೆ? c/a ಆಗುತ್ತೆ. ನೋಡಿ ಇಲ್ಲಿ ಫ್ಯಾಕ್ಟರೈಸ್ ಹೇಗೆ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ
x square plus 7x plus 10 ಇದೆ ನೋಡಿ. We have to multiply, we have to always multiply coefficient of x square into constant term. We will get a 10 here, we will get a 10. ಅರ್ಥ ಆಯಿತು. ಮತ್ತೆ ನೋಡಿ, we have to split the middle term, we have to split the middle term such a way that if we add that two number, we have to split the middle term into two numbers. If we add the two number, we have to get that middle term, and if we multiply that, we have to get here 10. ಅರ್ಥ ಆಗಿಲ್ಲ ನೋಡಿ. 7ಗೆ ನೀವು ಸ್ಪ್ಲಿಟ್ ಮಾಡಬೇಕು ಎರಡು ನಂಬರ್ಸಲ್ಲಿ. ಅದು ನಂಬರ್ಸ್ ಆ್ಯಡ್ ಮಾಡಿದರೆ 7 ಆಗಬೇಕು, ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗಬೇಕು, 10 ಆಗಬೇಕು. ಅರ್ಥ ಆಯಿತು. ಏನು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಮಾಡಿದ್ದೀರಾ ಅದೇ ಸೇಮ್. ಮತ್ತು ನೋಡಿ, ಅದು ಯಾವ್ದು ಸರ್ ನಂಬರ್, ಅದು ಒಂದು 5 ಇದೆ, ಇನ್ನೊಂದು 2 ಇದೆ, ಹೌದಾ. ಇಲ್ಲಿ ನೋಡಿ, ಈ ಟರ್ಮಲ್ಲಿ ಏನು ಕಾಮನ್ ಇದೆ ಸರ್, ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್ ತೊಗೊತೀನಿ. ಈ ಟರ್ಮಲ್ಲಿ ಏನು 2 ಕಾಮನ್ ಇದೆ, 2 ಕಾಮನ್ ತೊಗೋತೀನಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5 ಆಗುತ್ತೆ. ಈ ಹೋಲ್ 2 ಟರ್ಮ್ಸಲ್ಲಿ ಎಕ್ಸ್ ಪ್ಲಸ್ 5 ಕಾಮನ್ ಇದೆ, ಕಾಮನ್ ತೊಗೊತೀನಿ. ಏನು ಬರುತ್ತೆ ಸರ್ ನಮಗೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಬರುತ್ತೆ, ಇನ್ನೊಂದು ಎಕ್ಸ್ ಪ್ಲಸ್ 2 ಬರುತ್ತೆ. ಹೌದು ಸರ್. ನೋಡಿ, ಈಗ either this may get 0 or this may get 0, so equate this as a 0 and this as a 0. So if we equate this as a 0, x plus 5 is equal to 0, x is equal to minus 5 ಆಗುತ್ತೆ. ಇದರಲ್ಲಿ x is equal to minus 2 ಆಗುತ್ತೆ. ಅರ್ಥ ಆಯ್ತಿದು. ಮತ್ತೆ ನೋಡಿ, ರಿಲೇಷನ್ಶಿಪ್ ಏನಿದೆ ನಮ್ಮದು, ಸಮ್ ಆಫ್ ದ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ. ಇದು ಒಂದು ಆಲ್ಫಾ ಆಗುತ್ತೆ, ಇದೊಂದು ಬೀಟಾ ಆಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬಿ ಅಂದರೆ ಏನು ಸರ್, ಬಿ ಅಂದರೆ ನೋಡಿ ಇಲ್ಲಿ ನಿಮ್ಮ ಮಿಡಿಲ್ ಟರ್ಮ್ ಇರುತ್ತೆ. ನೋಡಿ, ಬಿ ಅಂದರೆ ಏನು, ಎ ಅಂದರೆ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಬಿ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್. ಸಿ ಅಂದರೆ ಏನು, ಕಾನ್ಸ್ಟೆಂಟ್ ಟರ್ಮ್. ಅರ್ಥ ಆಯಿತು. ಎ ಬಿ ಸಿ ಮೈನಸ್ ಬಿ ಬೈ ಎ ಆಗುತ್ತೆ. ನೋಡಿ, ಇಲ್ಲಿ ನೋಡಿ, ನಿಮ್ಮ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಲ್ಲಿದೆ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನಾಗುತ್ತೆ, -5 ಪ್ಲಸ್ -2 ಎಷ್ಟಾಗುತ್ತೆ, -7 ಆಗುತ್ತೆ. ಮತ್ತು ನೋಡಿ, ಮೈನಸ್ ಬಿ ಅಂದರೆ -7 ಡಿವೈಡೆಡ್ ಬೈ ಎ ಅಂದರೆ 1, -7/1 ಆಗುತ್ತೆ. -7 ಇಸ್ ಈಕ್ವಲ್ ಟು -7. ಅಂದರೆ ಇದು ರಿಲೇಷನ್ಶಿಪ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಗೊತ್ತಾಯಿತು. ಇನ್ನೊಂದು ನೋಡಿ, ಇನ್ನೊಂದು ರಿಲೇಷನ್ ಏನಿದೆ, ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಅಂದರೆ ಏನು ಸರ್, 10 ಇದೆ. ಸಿ ಅಂದರೆ ಏನು, 10 ಇದೆ. ಆಲ್ಫಾ ಇಂಟು ಬೀಟಾ ಮಾಡಬೇಕು. ನೋಡಿ, -5 ಇಂಟು -2 ಎಷ್ಟಾಗುತ್ತೆ, 10 ಆಗುತ್ತೆ. ಅರ್ಥ ಆಯಿತು, 10 ಆಗುತ್ತೆ. ಸಿ ಎಷ್ಟಿದೆ, ಸಿ ನಮ್ಮದು 10 ಇದೆ. ಅರ್ಥ ಆಯಿತು. 10/1 ಆಗುತ್ತೆ. 1 ಯಾಕೆ ಸರ್, ಎ ವ್ಯಾಲ್ಯೂ ಏನಿದೆ 1 ಇದೆ. ಅರ್ಥ ಆಯಿತು. 10 ಇಸ್ ಈಕ್ವಲ್ ಟು 10 ಆಗುತ್ತೆ. ಇದು ವೆರಿಫೈ ಆಗ್ತಾ ಇದೆ ರಿಲೇಷನ್ಶಿಪ್. ಮತ್ತು ನೋಡಿ, ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇಲ್ಲೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದೆ. ವಿ ಹ್ಯಾವ್ ಟು ಫೈಂಡ್ ದ ಝೀರೋಸ್ ಆ್ಯಂಡ್ ದ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್. ಸೊ ನೋಡಿ, ಇಲ್ಲಿ ಏನು ಮಾಡಬೇಕು, ಫಸ್ಟು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ ಮಲ್ಟಿಪ್ಲೈ ಮಾಡಿ, ಆ್ಯಂಡ್ ಮಿಡಿಲ್ ಟರ್ಮನ್ನು ಎರಡು ಟರ್ಮ್ಸಲ್ಲಿ ಸ್ಪ್ಲಿಟ್ ಮಾಡಬೇಕು. ಸಚ್ ದಟ್ ಇಫ್ ಯು ಆ್ಯಡ್ ವಿ ಹ್ಯಾವ್ ಟು ಗೆಟ್ ದ ಮಿಡಿಲ್ ಟರ್ಮ್. ಇಫ್ ಯು ಮಲ್ಟಿಪ್ಲೈ ದೆಮ್ ವಿ ಹ್ಯಾವ್ ಟು ಗೆಟ್ ಹಿಯರ್ -8. ಅರ್ಥ ಆಯಿತು, -8. ಸೊ ಅದು ಯಾವ ಸರ್ ನಂಬರು, -4 ಮತ್ತು +2. ಇದರಲ್ಲಿ ಎಕ್ಸ್ ಕಾಮನ್ ಇದೆ, ಇದರಲ್ಲಿ 2 ಕಾಮನ್ ಇದೆ. ಅದರಲ್ಲಿ ಈ ಹೋಲ್ ಟರ್ಮಲ್ಲಿ x-4 ಕಾಮನ್ ಇದೆ ತೊಗೊತೀನಿ. x+2 ಬರುತ್ತೆ. ಐದರ್ ದಿಸ್ ಈಕ್ವೇಟ್ ದಿಸ್ ಆಸ್ 0 ಆ್ಯಂಡ್ ಈಕ್ವೇಟ್ ದಿಸ್ ಆಸ್ 0. ಯು ವಿಲ್ ಗೆಟ್ 2 zeros. ಒನ್ ಈಸ್ ದ x is equal to 4, another one is the x is equal to -2. ನಮ್ಮ ರಿಲೇಷನ್ ಏನಿದೆ ಸರ್, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಬೈ ಎ ಇದೆ. ಬಿ ಏನಿದೆ ಇದರಲ್ಲಿ, b is -2 ಇದೆ. -2 will become +2, and here alpha plus beta 4 - 2 is equal to 2. 2 is equal to 2 ಬರುತ್ತೆ. ಅರ್ಥ ಆಯಿತು. ಮತ್ತು ನೋಡಿ, ಇಲ್ಲಿ ಆಲ್ಫಾ ಇಂಟು ಬೀಟಾ ಏನಿದೆ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಮಾಡಿ 4 ಇಂಟು -2 -8 ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಸಿ ಬೈ ಎ ಅಂದರೆ -8 ಇದೆ. ಸಿ ಎ ಅಂದರೆ 1 ಇದೆ. -8/1 ಆಗುತ್ತೆ. ಅರ್ಥ ಆಯಿತು. -8 ಇಸ್ ಈಕ್ವಲ್ ಟು -8 ಆಗಿದೆ. ಇದು ಸೇಮ್ ಕ್ವಶನ್ ನೀವು ಟ್ರೈ ಮಾಡಿ. ಇದು ಸೇಮ್ ಕ್ವಶನ್ನ ಇದು ನಾನು ಮಾಡಿದ್ದೀನಿ. ಯಾವುದು MCQ ಕ್ಲಾಸಲ್ಲಿ ಮಾಡಿದ್ದೀನಿ. ಇದು ಅರ್ಥ ಆಯಿತು. ಇದೆಲ್ಲ ಕ್ವಶನ್ ನೀವೇ ಟ್ರೈ ಮಾಡಿ, ಈಸಿ ಇದೆ, ನೋಡೋಣ. ಮತ್ತು ನೋಡಿ, ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಸರ್, ನೋಡಿ, ಫೇಮಸ್ ಕ್ವಶನ್ ಇದೆ. ಫೈಂಡ್ ದ ಕೋಆರ್ಡಿನೇಟ್. ಸೆಕ್ಷನ್ ಫಾರ್ಮ್ನಾದ 2 ಟೈಪ್ ಕ್ವಶನ್ ಇದೆ. ಒನ್ ಟೈಪ್ ಈಸ್ ಫೈಂಡಿಂಗ್ ದ ಕೋಆರ್ಡಿನೇಟ್ ಆಫ್ ದಟ್ ಪಾಯಿಂಟ್. ಅನದರ್ ಒನ್ ಈಸ್ ಫೈಂಡಿಂಗ್ ದ ರೇಷಿಯೋ ಇನ್ ವಿಚ್ ದಟ್ ಪಾಯಿಂಟ್ ಡಿವೈಡ್ಸ್ ಅ ಲೈನ್. ಅರ್ಥ ಆಯಿತು. 2, ಒಂದು ಫೈಂಡಿಂಗ್ ದ ಕೋಆರ್ಡಿನೇಟ್, ಇನ್ನೊಂದು ಏನು, ಫೈಂಡಿಂಗ್ ದ ರೇಷಿಯೋ.
they will give ratio in finding the coordinate and they will give the coordinate in finding the ratio. ಅಷ್ಟೇ ಎರಡು ಟೈಪ್ ಇದೆ ಕ್ವಶನ್ ನೋಡಿ ಇಲ್ಲಿ. ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ಒಂದು ಲೈನ್ ಇದೆ ನೋಡಿ, ಒಂದು ಲೈನ್ ಇದೆ ವಿಚ್ ಸ್ಟಾರ್ಟ್ ಫ್ರಮ್ 1,6 ಆ್ಯಂಡ್ ಎಂಡ್ಸ್ ಅಟ್ 4,3. ಇದು x1 ಇದು y1 ಇದು x2 ಇದು y2. ಆದರೆ ಇದು ಲೈನಲ್ಲಿ ಒಂದು ಪಾಯಿಂಟ್ ಇದೆ, ಯಾವುದು ಒಂದು ಪಾಯಿಂಟ್ ಪಿ ಇದೆ. ಅದು ಪಾಯಿಂಟ್ ಪಿ ಏನು ಮಾಡ್ತಾ ಇದೆ, ಈ ಲೈನಿಗೆ 1/2 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದೆ, 1/2 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದೆ. ಯಾವ್ದು ಸರ್ ಅದು ಪಾಯಿಂಟ್, ಯಾವ್ದು ಸರ್ ನೋಡೋಣ. ನೋಡಿ ಇಲ್ಲಿ 1/2 ರೇಷಿಯೋ, ಇದು m1 ಆಗುತ್ತೆ. ರೇಷಿಯೋ ಅಲ್ಲಿ ನೋಡಿ ಇಲ್ಲಿ m1:m2 ಇರುತ್ತೆ. ಇದು m1 ಇದು m2. ಅರ್ಥ ಆಯಿತು ನೋಡಿ. ಇದು x1 ಇದು x2 ಇದು y1 ಇಲ್ಲ 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 ನೋಡಿ ಇಲ್ಲಿ ನೋಡಿ ಇದು x1 y1 ಇದು x2 y2 ಇದು m1 m2 ಆಗುತ್ತೆ. ಈ ಟೇಬಲ್ ಬರ್ಕೊಳ್ಳಿ, ಗೊತ್ತಿದ್ದು ನೋಡಿ ಇಲ್ಲಿ x1 y1 x2 y2 m1 m2. ಸರ್ ನಮ್ಮ ಸೆಕ್ಷನ್ ಫಾರ್ಮುಲಾ ಏನಿದೆ ಸರ್, ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಕಾಮ ಹಾಕಬೇಕು, ಆ್ಯಡ್ ಸಪ್ರೇಟ್ ಏನು ಬೇಡ ಇಲ್ಲಿ ನೋಡಿ, ಕಾಮ ಹಾಕಬೇಕು. ಇಲ್ಲೂ ಕಾಮ ಇದೆ ನೋಡಿ. this whole term will be exactly act as this whole term is equal to this x and this whole term is equal to this x. ಅರ್ಥ ಆಯಿತು ನೋಡಿ ಇಲ್ಲಿ m1 ಇಂಟು x2 ಪ್ಲಸ್ m2 ಇಂಟು x1 ಡಿವೈಡೆಡ್ ಬೈ m1 ಪ್ಲಸ್ m2 ಆಗುತ್ತೆ. m1 ಇಂಟು y2 ಪ್ಲಸ್ m2 ಇಂಟು y1 ಡಿವೈಡೆಡ್ ಬೈ m1 ಪ್ಲಸ್ m2. ಅರ್ಥ ಆಯಿತು. ಎಲ್ಲ ವ್ಯಾಲ್ಯೂಸ್ ನಿಮ್ಮ ಹತ್ರ ಇದೆ ನೋಡಿ. m1 ಎಷ್ಟಿದೆ, 1 ಇದೆ. x2 ಎಷ್ಟಿದೆ, x2 4 ಇದೆ. ಎಲ್ಲ ವ್ಯಾಲ್ಯೂಸ್ ಹಾಕಿದರೆ ನೀವು ಸಾಲ್ವ್ ಮಾಡ್ತಾ 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 ಹೋಗಿದ್ರೆ ನಿಮಗೆ 2 ವ್ಯಾಲ್ಯೂಸ್ ಸಿಗುತ್ತೆ ನೋಡಿ. ಇಲ್ಲಿ 3 1s 3 2s ಆಗುತ್ತೆ. ಇದು 2 ಬರುತ್ತೆ, ಇದು 3 1s 3 5s. ಆದರೆ ನಮ್ಮ ಪಾಯಿಂಟ್ ಏನಿರುತ್ತೆ 2,5 ಆಗಿದೆ. 2,5 ನೋಡಿ ಇಲ್ಲಿ ಈ ಲೈನಿಗೆ 2,5 ಈಸ್ ಡಿವೈಡಿಂಗ್ ದ ಲೈನ್ ಇಂಟು ರೇಷಿಯೋ ಆಫ್ 1:2. ಅರ್ಥ ಆಯ್ತು ಇದು. ನೋಡೋಣ ಇಲ್ಲಿ ಫೈನ್ ದ ಕೋಆರ್ಡಿನೇಟ್. ಅಗೇನ್ ಸೇಮ್ ಕ್ವಶನ್. ಇದು x1 ಇದು y1 ಇದು x2 ಇದು y2 ಇದು m1 ಇದು m2. ಈ ಫಾರ್ಮುಲಾದಲ್ಲಿ ಹಾಕಿದರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಆಯಿತಾ, ಫಾರ್ಮುಲಾದಲ್ಲಿ ಹಾಕಿ ಸಾಲ್ವ್ ಮಾಡಿ ಅಷ್ಟೇ. ನೋಡಿ ಇನ್ ವಾಟ್ ರೇಷಿಯೋ, ಇಲ್ಲಿ ನೋಡಿ ಇಲ್ಲಿ ಇದು ಪಾಯಿಂಟ್ ಕೊಟ್ಟಿದ್ದಾರೆ, ರೇಷಿಯೋ ಕೇಳಿದ್ದಾರೆ. ಈ ಕ್ವಶನಲ್ಲಿ ರೇಷಿಯೋ ಕೊಟ್ಟಿದ್ದು, ಪಾಯಿಂಟ್ ಕೇಳಿದ್ದು. ಇದು ಉಲ್ಟಾ ಕ್ವಶನ್ ಆಗುತ್ತೆ ನೋಡಿ. ಇಲ್ಲಿ ಇದು ಉಲ್ಟಾ ಇದೆ ಕ್ವಶನ್ ಅಷ್ಟೇ. ಇನ್ ವಾಟ್ ರೇಷಿಯೋ ಪಾಯಿಂಟ್ ಪಿ ಡಿವೈಡ್ಸ್ ಅ ಲೈನ್ ಜಾಯ್ನಿಂಗ್ ದಿಸ್ ಆ್ಯಂಡ್ ದಿಸ್. ನೋಡಿ ಇಲ್ಲಿ ಹೌ ಯು ವಿಲ್ ಡೂ ದಿಸ್. ಲುಕ್ ಔಟ್ ಹಿಯರ್. ನಮ್ಮ ಲೈನ್ ಯಾವುದು, ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎ ಆ್ಯಂಡ್ ಬಿ. ಎ ಬಿ ಈಸ್ ಅವರ್ ಲೈನ್. ನೋಡಿ ಇಲ್ಲಿ ಇದು x1 ಆಗುತ್ತೆ, ಇದು y1 ಆಗುತ್ತೆ, ಇದು x2 ಆಗುತ್ತೆ, ಇದು y2 ಆಗುತ್ತೆ. ಸರ್ ಇದು ಯಾಕೆ ಸರ್ ಇದು ಪಾಯಿಂಟ್, ಇದು ನಮ್ಮ ನೋಡಿ ಸೆಕ್ಷನ್ ಫಾರ್ಮುಲಾದಲ್ಲಿ ನಾವು ಈ ಥರ ಒಂದು ಪಾಯಿಂಟ್ ಬರ್ತಿದಲ್ಲ, ಇಲ್ಲಿ ಹಾಕಬೇಕದು ಎಕ್ಸ್ ಆ್ಯಂಡ್ ವೈ ಇಲ್ಲಿ ಹಾಕಬೇಕು. ನಾನು ಬೇರೆ ಮೆಥಡ್ ತೋರಿಸ್ತೀನಿ, ಅದು ನೋಡಿ. ಇದು ನಮ್ಮ ಏನಾಗುತ್ತೆ, ಇದು ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ನಮ್ಮ ಲೈನ್ ಯಾವುದಿದೆ ಸರ್, ನಮ್ಮ ಲೈನ್ ಈಸ್ ಎ ಆ್ಯಂಡ್ ಬಿ. ಎ ಬಿ ಈಸ್ ಅವರ್ ಲೈನ್. ದಿಸ್ ಈಸ್ x1, ದಿಸ್ ಈಸ್ y1, ದಿಸ್ ಈಸ್ x2, ದಿಸ್ ಈಸ್ y2. ಅರ್ಥ ಆಗಿತ್ತು ನೋಡಿ. ಇಲ್ಲಿ ದಿಸ್ ಈಸ್ ಎಕ್ಸ್ ಆ್ಯಂಡ್ ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್ ಆ್ಯಂಡ್ ದಿಸ್ ಈಸ್ ವೈ. ವಿ ಕ್ಯಾನ್ ಯೂಸ್ 3 ಮೆಥಡ್ಸ್ ನೋಡಿ. ಒಂದು NCERT ಎಕ್ಸಾಂಪಲಲ್ಲಿ ಒಂದು ಕೊಟ್ಟಿದೆ, k:1 ತಗೊಬೇಕು ಅಂತ. ಇನ್ನೊಂದು ಮೆಥಡ್ ಏನಿದೆ, ಈ ಥರ ಕಾರ್ಟೀಷಿಯನ್ ಪ್ರಾಡಕ್ಟನ್ನು ಈಕ್ವೇಟ್ ಮಾಡಬೇಕು, ಅದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು, ಡೈರೆಕ್ಟಾಗಿ ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಸರ್, m1 ರೇಷಿಯೋ ಬೇಕಲ್ಲ, m1/m2 ಬೇಕು, m1:m2 ಬೇಕು. ಹೇಗೆ ಮಾಡ್ತೀರಾ ಸರ್ ಅಂದರೆ ನೋಡಿ, m1/m2 ಈಸ್ ಈಕ್ವಲ್ ಟು x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x. ಈ ಫಾರ್ಮುಲಾ ನೆನಪಿರಲಿ ನಿಮಗೆ, x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x. ಈ ಫಾರ್ಮುಲಾದಲ್ಲಿ ನಿಮ್ಮ ಹತ್ರ ವ್ಯಾಲ್ಯೂಸ್ ಇದೆ, ಹಾಕಿದರೆ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಇಲ್ಲ ಸರ್ ಇದು ಫಾರ್ಮುಲಾ ನಾನು ಮಾಡಲ್ಲ, you can use another also formula, that is m1/m2 is equal to y2. m1/m2 is equal to y minus y1 divided by y2 minus y. ಅರ್ಥ ಆಗಿತ್ತು ಇದು ನೋಡಿ, ಸಿಂಪಲ್ ಫಾರ್ಮುಲಾ. m1/m2 is equal to x minus x1 divided by x2 minus x. ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕಿದರೆ ನಿಮಗೆ m1/m2 ರೇಷಿಯೋ ಈಸಿಲಿ ಯು ಕ್ಯಾನ್ ಫೈಂಡ್. ಅರ್ಥ ಆಯಿತು. ಮತ್ತೆ ನೋಡಿ ಇಲ್ಲಿ ದಿಸ್ ಈಸ್ ಗುಡ್ ಕ್ವಶನ್. ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್, ಐ ಹ್ಯಾವ್ ಡನ್ ದಿಸ್ ಇನ್ ಏನದು
I have done this in a 2 marks question. Okay, do this by yourself. I have done this. ಸೊ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇದು ತುಂಬ ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಇದು ಮತ್ತು ಇದು ಇದೆ, ಟ್ರೈ ಮಾಡಿ ಎಲ್ಲ ಕ್ವಶನ್. ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಎಲ್ಲ ಕ್ವಶನ್ ಟ್ರೈ ಮಾಡಿ ನೀವು. ಮತ್ತು ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ಲಿ ಟೈಪ್ಸ್ ಆಫ್ ಕ್ವಶನ್, ವರ್ಬಲ್ ಕ್ವಶನ್ ಡೆಫಿನೆಟಾಗಿ ಒಂದೇ ಬರುತ್ತೆ. ಯಾವ್ದು ಸರ್ ಟೈಪ್ಸ್ ಅಂತ ಹೇಳಿ ಅಂದರೆ, ಒಂದು ಜಾಮೆಟ್ರಿ ಮೇಲೆ ಕೇಳಬಹುದು. ಜಾಮೆಟ್ರಿ ಶೇಪ್ಸು, ಫಿಗರ್ಸು, ದೇ ಕ್ಯಾನ್ ಆಸ್ಕ್ ಆನ್ ದ ಬೇಸಿಸ್ ಆಫ್ ಜಾಮೆಟ್ರಿ. ಅದು ಇಲ್ಲ ಅಂದರೆ ದೇ ಕ್ಯಾನ್ ಆಸ್ಕ್ ಆನ್ ದ ಬೇಸಿಸ್ ಆಫ್ ಏಜಸ್ ಈಸ್ ದೇ ಗಿವ್ ಅ 2 person, ಒನ್ ಆಫ್ ದ ಪರ್ಸನ್ ಏಜ್ ಇಸ್ ದಿಸ್ ಮಚ್ ಆಸ್ ದಿಸ್ ಮಚ್ ಆಸ್ ಏಜ್, ಏನೇನೋ ಒಂದು ವರ್ಬಲ್ ರೀಸನ್ ಮಾಡಿ ಕೊಡ್ತಾರೆ. ಅರ್ಥ ಆಯಿತು? ಒಂದು ಜಾಮೆಟ್ರಿ ಆಗಿದ್ದು, ಇನ್ನೊಂದು ಏಜ್ ಆಗಿದ್ದು, ಇನ್ನೊಂದು ಕಾಸ್ಟ್ ಮೇಲೆ ಕೇಳ್ಬೋದು. ಕಾಸ್ಟ್, ಇಫ್ she bought 2 more pen, then this will get 2 rupees less than that. ಏನಾದರೂ ಕಾಸ್ಟ್ ಮೇಲೆ ಕೇಳ್ಬೋದು. ಇನ್ನೊಂದು ಯಾವುದು ಸರ್? ಇನ್ನೊಂದು ಯಾವುದು ನಮ್ಮ ಸ್ಪೀಡ್ ಡಿಸ್ಟೆನ್ಸ್ ವರ್ಕ್ ಆ್ಯಂಡ್ ಟೈಮ್ ಇದ್ರ ಮೇಲೆ ಕೇಳಬಹುದು. ಮತ್ತು ಯಾವುದು ಮಿಸ್ ಆಗ್ತಾ ಇದೆ ಅಲ್ಲ, ಒಂದು ಜಾಮೆಟ್ರಿ ಆಗಿದ್ದು, ಜಾಮೆಟ್ರಿ ಆದಮೇಲೆ ಜಾಮೆಟ್ರಿ, ಏಜಸ್ ಮತ್ತು ಕಾಸ್ಟ್, ಸ್ಪೀಡ್ ಡಿಸ್ಟೆನ್ಸ್ ಟೈಮ್, ಮತ್ತು ಯಾವ್ದು ಸರ್ ಅದು? ನನಗೆ ನೆನಪಿಲ್ಲ ಯಾವ್ದು ಸರ್ ಅದು, ತಡಿ ಹೇಳ್ತೀನಿ. ಕಾಸ್ಟ್ ಆಗಿದೆ, ಮತ್ತು ನಂಬರ್ಸ್ ಆ್ಯಂಡ್ ಡಿಜಿಟ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟ್ ಜಾಮೆಟ್ರಿ ಕ್ವಶನ್ ನೋಡೋಣ. ಸಿಂಪಲ್ ಇರುತ್ತೆ ಜಾಮೆಟ್ರಿ ಕ್ವಶನ್. ಜಸ್ಟ್ ಯು ಹ್ಯಾವ್ ಟು ನೋ ದ ಸಿಂಪಲ್ ಜಾಮೆಟ್ರಿ. ನಿಮಗೆ ಪೈಥಾಗರಸ್ ಥಿಯರಮ್ ಬರಬೇಕು. ಮತ್ತು ಯಾವುದು ಪೈಥಾಗರಸ್ ಥಿಯರಮ್, ಮತ್ತು ಏರಿಯಾ ಆಫ್ ಟ್ರಯಾಂಗಲ್, ಸ್ಕ್ವಯರ್, ಏನೇನು ಶೇಪ್ಸ್ ಇದೆ ಅಲ್ಲ ಅದರ ಏರಿಯಾ, ಪೆರಿಮೀಟರ್, ಮತ್ತು ಸಿಂಪಲ್ ಥಿಯರಮ್ ಬರಬೇಕು ಅಷ್ಟೇ. ನೋಡಿ ಇಲ್ಲಿ ಏನಿದೆ, ಇನ್ ಆನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ದ ಲೆಂತ್ ಆಫ್ ದ ಹೈಪೋಟೆನಿಸ್ ಇಸ್ 13. ದ ಲೆಂತ್ ಆಫ್ ದ ಹೈಪೋಟೆನಿಸ್ ಏನಿದೆ? 13 ಇದೆ ಸರ್. ಹೌದು ಸರ್. ಅಮಾಂಗ್ ದ ರಿಮೈನಿಂಗ್ ಟೂ ದೆನ್ ದ ಅದರ್ ಸೈಡ್. ಏನಿದು ಕ್ವಶನ್ನೇ ರಾಂಗ್ ಇದೆ. ಇದು ಕ್ವಶನ್ ಹೇಗೆ ಬರಬೇಕು ಗೊತ್ತಾ? ನೋಡಿ ಇಲ್ಲಿ ಕ್ವಶನ್ ಹೇಗೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ವಶನ್ ಡೆಫಿನೆಟ್ಲಿ ರಾಂಗ್ ಇದೆ. ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಅದರ ಹೈಪೋಟೆನಿಸ್ 13 ಮೀಟರ್ಸ್ ಇದೆ. ಆ್ಯಂಡ್ ದಟ್ ದ ಬೇಸ್ ಈಸ್ ಎಕ್ಸ್ ಆ್ಯಂಡ್ ದ ಹೈಟ್ ಈಸ್ 7 more than its ಬೇಸ್. ಅರ್ಥ ಆಯಿತು? ನೋಡಿ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪೋಟೆನಿಸ್ 13 ಇದೆ, ಮತ್ತು ಬೇಸ್ ಎಕ್ಸ್ ಇದೆ, ಆ್ಯಂಡ್ ದ ಹೈಟ್ ಈಸ್ 7 more than its ಬೇಸ್. ಅರ್ಥ ಆಯಿತು? 7 more than its ಬೇಸ್ ಅಂದರೆ x+7 ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಅಂದರೆ ಏನು? ಬೇಸ್ ಮತ್ತು ಹೈಟ್ ಫೈಂಡ್ ಮಾಡೋಣ. ನೋಡಿ ಇಲ್ಲಿ ಏನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಮಗೆ ಏನು ಗೊತ್ತಿದೆ? ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಪೈಥಾಗರಸ್ ಥಿಯರಮ್ ಏನು ಹೇಳ್ತಾರೆ? ಪೈಥಾಗರಸ್ ಥಿಯರಮ್ ಈಸ್ ಈಕ್ವಲ್ ವಾಟ್ ಹೇಳ್ತಾರೆ? ದಿಸ್ ಹೈಪೋಟೆನಿಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೇಸ್ ಕಾ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಕಾ ಸ್ಕ್ವೇರ್. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಹೈಪೋಟೆನಿಸ್ ಕಾ ಸ್ಕ್ವೇರ್ ಅಂದರೆ ಏನಾಗುತ್ತೆ? 13 ಸ್ಕ್ವೇರ್. ಇದು ಏನೋ ಪಿ ಕ್ಯೂ ಅಂದರೆ ಹೈಟ್ ಸ್ಕ್ವೇರ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಇಲ್ಲ, ಫಿಗರ್ ಆಗಲ್ಲ, ಫಿಗರು ರಾಂಗ್ ಇದೆ, ಆನ್ಸರ್ನೂ ರಾಂಗ್ ಇದೆ. ಟ್ರೈ ಮಾಡೋಣ ನೋಡಿ. ಇಲ್ಲಿ ಹೈಪೋಟೆನಿಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ ಹೈಪೋಟೆನಿಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ನೀವು? a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ, ಅದು ಹಾಕಿ. a² + b² + 2ab ಬರುತ್ತೆ. ಇದು ಸಾಲ್ವ್ ಮಾಡ್ತಾ ಹೋಗಿ ಡಿವೈಡೆಡ್ ಬೈ 2 ಮಾಡಿ. ಇದು ಇಕ್ವೇಷನಿಗೆ ನಿಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಯು ಕ್ಯಾನ್ ಸಾಲ್ವ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಯು ಕ್ಯಾನ್ ಸಾಲ್ವ್ ಬೈ ಫಾರ್ಮುಲಾ ಮೆಥಡ್. ಬಟ್ ಯು ಶುಡ್ ನಾಟ್ ಶೋ ದಟ್ ಟು ದ ಇವಾಲ್ವೇಟರ್ ಯು ಹ್ಯಾವ್ ಸಾಲ್ವ್ಡ್ ಬೈ ದ ಫಾರ್ಮುಲಾ ಮೆಥಡ್. ಯಾಕಂದರೆ ಅದು ಸಿಲೆಬಸ್ಸಲ್ಲಿ ಇಲ್ಲ. ನಿಮಗೆ ಫ್ಯಾಕ್ಟರ್ಸ್ ಫೈಂಡ್ ಆಗ್ತಾ ಇಲ್ಲ ಸರ್, ಯಾವುದು ಫ್ಯಾಕ್ಟರ್ಸ್ ಸರ್ ಬರ್ತಾ ಇಲ್ಲ, ಫ್ಯಾಕ್ಟರ್ಸ್ ಏನಿರ್ಬೋದು ಸರ್ ಅಂತ ಥಿಂಕ್ ಮಾಡಬಾರ್ದು. ನೀವು ಏನು ಮಾಡಬೇಕು? ರಫ್ ಶೀಟಲ್ಲಿ ಫಾರ್ಮುಲಾ ಮೆಥಡಲ್ಲಿ ಆನ್ಸರ್ ಸಾಲ್ವ್ ಮಾಡಿ. ಮತ್ತು ಏನು ಮಾಡಬೇಕು? ಎಕ್ಸ್ ನೋಡಿ, x = 13 ಬಂದರೆ ನೀವೇನು ಮಾಡಬೇಕು? ಈ ಕಡೆ ತೊಗೊಂಬರ್ಬೇಕು. x - 13 ಆಗುತ್ತೆ. ಅದು ಫ್ಯಾಕ್ಟರ್, ಅದು ಗೊತ್ತಾಯಿತು? ಜಾಸ್ತಿ ಹೇಳಲ್ಲ ನಾನು. ನೋಡಿ, ಇಫ್ x = 5 ಬಂದಿದೆ, ನಾನು ಏನು ಮಾಡ್ತೀನಿ? ಫಾರ್ಮುಲಾ ಮೆಥಡಲ್ಲಿ ಮಾಡಿದ್ದು
ಎಕ್ಸ್ ಇಸ್ ಈಕ್ವಲ್ ಟು 5 ಬಂದಿದ್ದು. ನಾನೇನು ಮಾಡ್ತೀನಿ, ನಾನು ತೋರಿಸಿಲ್ಲ ಅವರಿಗೆ, ಇವಾಲ್ವೇಟರಿಗೆ ತೋರಿಸಲ್ಲ ನಾನು ಫಾರ್ಮುಲಾ ಮೆಥಡಿಂದ ಮಾಡಿದ್ದೀನಿ ಅಂತ. ಐ ಹ್ಯಾವ್ ಟು ಪ್ರೂವ್ ದಟ್ ಐ am not solved by the factorization method, but I have to prove that I have solved by the ಫ್ಯಾಕ್ಟರೈಸೇಷನ್ ಮೆಥಡ್. ಸುಮ್ಮನೆ ಡವಾ ಮಾಡಬೇಕು ಅಷ್ಟೇ. ನೋಡಿ ಇಲ್ಲಿ 5 ಈ ಕಡೆ ತೊಗೊಂಬಿಡಿ, ಇದು ಫ್ಯಾಕ್ಟರ್ ಆಗುತ್ತೆ. -12 ಈ ಕಡೆ ತೊಗೊಂಬಿಡಿ, ಇದು ಫ್ಯಾಕ್ಟರ್ ಆಗುತ್ತೆ. ಫ್ಯಾಕ್ಟರ್ ಪ್ರಾಡಕ್ಟ್ ಈ ಡೈರೆಕ್ಟ್ ಯು ಕ್ಯಾನ್ ರೈಟ್ ದಿಸ್ ಓನ್ಲಿ. ಅರ್ಥ ಆಯಿತು? ಹಾಂ, ಮತ್ತು ನೋಡಿ ಸಾಲ್ವ್ ಬೈ ದ ಫ್ಯಾಕ್ಟರೈಸೇಷನ್ ಮೆಥಡ್, ಅದರ ಫಾರ್ಮುಲಾ ಮೆಥಡ್ ನಾನು ಹೇಳಿದ್ದೀನಿ ಅಲ್ಲ, ರಫ್ ಶೀಟಲ್ಲಿ ಮಾಡಬೇಕು, ಡೈರೆಕ್ಟ್ ಶೀಟಲ್ಲಿ ಮಾಡಬಾರ್ದು. ಅರ್ಥ ಆಯಿತು? ಮಾರ್ಕ್ಸ್ ಕಟ್ ಮಾಡುತ್ತೆ ಅವರು. ಮಾಡಿದರೆ ನಿಮಗೆ ಎಕ್ಸ್ 2 ವ್ಯಾಲ್ಯೂ ಬರುತ್ತೆ, ಒಂದು ವ್ಯಾಲ್ಯೂ 5 ಬರುತ್ತೆ, ಇನ್ನೊಂದು ವ್ಯಾಲ್ಯೂ -12 ಬರುತ್ತೆ. ಯಾವುದು ಲೆಂತ್ ಮೈನಸಲ್ಲಿ ಇರುತ್ತೆ? ಇಲ್ಲ, ಲೆಂತ್ ಯಾವಾಗಲೂ ಮೈನಸಲ್ಲಿ ಇರಲ್ಲ. ಆದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಈಸ್ ಅವರ್ ರೈಟ್ ಆನ್ಸರ್. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 5 ದೆನ್ ದ height what will become the height? 5 + 7 ಅಂದರೆ 12 ಆಗುತ್ತೆ. ಇದು 5 ಆಗುತ್ತೆ, ಇದು 12 ಆಗುತ್ತೆ, ಇದು 13 ಆಗುತ್ತೆ. ಅರ್ಥ ಆಯ್ತಿದ್ದು ಕ್ವಶನ್ನ? ಏನಿಲ್ಲ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಹೈಪೋಟೆನ್ಸ್ ಕರ್ವ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಕರ್ವ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಕರ್ವ್ ಸ್ಕ್ವೇರ್ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಾಲ್ವ್ ಮಾಡ್ತಾ 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 ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದರೆ ನಮಗೆ ಎಕ್ಸ್ 2 ವ್ಯಾಲ್ಯೂಸ್ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಲ್ಲ ನಾವು. ಆಲ್ವೇಸ್ ಟೇಕ್ ಪಾಸಿಟಿವ್ ವ್ಯಾಲ್ಯೂ, ಯಾಕಂದರೆ ಲೆಂತ್ ನೆಗೆಟಿವ್ ಬರಲ್ಲ ಯಾವಾಗಲೂ. ಮತ್ತು ನೋಡೋಣ ಇಲ್ಲಿ. ಇದು ಸೇಮ್ ಕ್ವಶನ್ ಇದೆ ನೋಡಿ. ಅರ್ಧ ನಾನು ಮಾಡ್ತೀನಿ, ಅರ್ಧ ನೀವು ಮಾಡಬೇಕು. ಇಲ್ಲಿ ಏನಿದೆ ನೋಡಿ, ದ ಡಯಾಗ್ನಲ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲೇ ಗ್ರೌಂಡ್ ಈ 60 ಮೋರ್ ದೆನ್ ದ ಸ್ಮಾಲರ್ ಸೈಡ್ ಆಫ್ ದ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲಲ್ಲಿ ನೀವು ರೆಕ್ಟ್ಯಾಂಗಲ್ ನೋಡಬಹುದು, ಏನಿರುತ್ತೆ ಅಂದರೆ ನೋಡಿ, ಒಂದು ಸ್ಮಾಲ್ ಸೈಡ್ ಇರುತ್ತೆ, ಇನ್ನೊಂದು ಲಾರ್ಜ್ ಸೈಡ್ ಇರುತ್ತೆ. ಕರೆಕ್ಟಾ? ನೋಡಿ ಏನು ಹೇಳ್ತಾ ಇದ್ದಾರೆ, ದ ಡಯಾಗ್ನಲ್ ಅಂದರೆ ದ ಲೈನ್ ವಿಚ್ ಜಾಯಿನ್ಸ್ ದ ಆಪೋಸಿಟ್ ಎಂಡ್ಸ್ ಆಫ್ ದ ರೆಕ್ಟ್ಯಾಂಗಲ್. ಅರ್ಥ ಆಯಿತು? ಇದು ಲೈನ್, ಇದು ಡಯಾಗ್ನಲ್ ಅಂತ ಹೇಳ್ತಾರೆ. ದ ಡಯಾಗ್ನಲ್ಲಿ 60 ಮೋರ್ ದೆನ್ ಅಂದರೆ ಆ್ಯಡ್ ಮಾಡಬೇಕು, ಎಕ್ಸಿಡ್ಸ್ ಅಂದರೆ ಆ್ಯಡ್ ಮಾಡಬೇಕು, ಡಿಫ್ರೆನ್ಸ್ ಅಂದರೆ ಸಪ್ರೇಟ್ ಮಾಡಬೇಕು, ರೇಷಿಯೋ ಅಂದರೆ ಏನೋ ಡಿವೈಡ್ ಮಾಡಬೇಕು. ಆ ಥರ ನಿಮಗೆ ನೆನಪಿರಲಿ. ರೆಸಿಪ್ರೋಕಲ್ ಅಂದರೆ ಉಲ್ಟಾ ಮಾಡಬೇಕು. ಮೋರ್ ಇದೆ, 60 ಮೋರ್ ಅಂದರೆ 60 ಆ್ಯಡ್ ಮಾಡಬೇಕು. ಯಾವುದರಲ್ಲಿ 60 ಆ್ಯಡ್ ಮಾಡಬೇಕು? and then the smaller side, if smaller side is x, the diagonal will become x plus 60 ಆಗುತ್ತೆ. then the second condition is if the longer side is 30 more than the smaller side. 30 more than ಅಂದರೆ 30 ಆ್ಯಡ್ ಮಾಡಬೇಕು. ಯಾವುದರಲ್ಲಿ 30 ಆ್ಯಡ್ ಮಾಡಬೇಕು? ಇನ್ ದ ಸ್ಮಾಲರ್ ಸೈಡ್ x ಇದೆ, 30 ಆ್ಯಡ್ ಮಾಡಿ, x plus 30 ಆಗುತ್ತೆ. ಅರ್ಥ ಆಯಿತು? ಮತ್ತು ಸರ್ ಇದು ನಾನು ಏನು ಫೈಂಡ್ ಮಾಡಬೇಕು? ಫೈಂಡ್ ದ ಸೈಡ್ಸ್ ಆಫ್ ದ ಪ್ಲೇ ಗ್ರೌಂಡ್ ಅಂದರೆ ಲಾರ್ಜರ್ ಸೈಡ್ ಆ್ಯಂಡ್ ಸ್ಮಾಲರ್ ಸೈಡ್ ಯು ಹ್ಯಾವ್ ಟು ಫೈಂಡ್. ಹೌ ಯು ಕ್ಯಾನ್ ಫೈಂಡ್? ಯೂಸಿಂಗ್ ಪೈಥಾಗರಸ್ ಥಿಯರಮ್. ನೋಡಿ ಇಲ್ಲಿ 90 ಡಿಗ್ರಿ ಇದೆ. ಇನ್ ಟ್ರಯಾಂಗಲ್ ACB ಇಲ್ಲಿ 90 ಡಿಗ್ರಿ ಇದೆ. ಹೈಪೋಟೆನಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಅರ್ಥ ಆಯಿತು? ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ರೆ ನೋಡಿ, a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಗೇನ್ ಯು ಹ್ಯಾವ್ ಟು ಅಪ್ಲೈ, ಹಿಯರ್ ಆಲ್ಸೋ ಅಗೇನ್ ಯು ಹ್ಯಾವ್ ಟು ಅಪ್ಲೈ. ಸಾಲ್ವ್ ಮಾಡ್ತಾ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ ನೀವು ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಆದಮೇಲೆ ಏನಾಗುತ್ತೆ, ನಿಮಗೆ 2 ವ್ಯಾಲ್ಯೂಸ್ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 90, ಅನದರ್ ಒನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು -30. -30 ಲೆಂತ್ ಮೈನಸಲ್ಲಿ ಇರಲ್ಲ, ಅದಕ್ಕೆ ಏನಾಗುತ್ತೆ, ನಮ್ಮ ವ್ಯಾಲ್ಯೂ 90 ಆಗುತ್ತೆ. ಇಫ್ ಎಕ್ಸ್ ಈಸ್ 90, ನೋಡಿ ಇಲ್ಲಿ, ಇಫ್ ಎಕ್ಸ್ ಈಸ್ 90 ಇದು ಎಷ್ಟಾಗುತ್ತೆ? 90 + 30 ಅಂದರೆ 120 ಆಗುತ್ತೆ. ಇದು 90 + 60 ಅಂದರೆ 150 ಆಗುತ್ತೆ. ಅರ್ಥ ಆಯ್ತಿದ್ದು? ಹಾಂ. ಮತ್ತು ಇದು ಸೇಮ್ ಇಲ್ಲಿ ಏನು ಯೂಸ್ ಮಾಡಬೇಕಂದ್ರೆ, ದಿಸ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಲಾಸ್ಟ್ ಕ್ವಶನ್ ಇನ್ ಜಾಮೆಟ್ರಿ. ಲೆಫ್ಟ್ ರಿಮೈನಿಂಗ್ ಕ್ವಶನ್ ಯು ಹ್ಯಾವ್ ಟು ಡೂ. ದ ಆಲ್ಟಿಟ್ಯೂಡ್ ಅಂದರೆ ಏನು? ಹೈಟ್. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಜಾಮಿಟ್ರಿ ಬರಬೇಕು. ಆಲ್ಟಿಟ್ಯೂಡ್ ಅಂದರೆ ಏನು, ಮೀಡಿಯನ್ ಅಂದರೆ ಏನು, ಮತ್ತು ಯಾವುದಿದೆ ಪಾಯಿಂಟ್ ಮೀಡಿಯನ್, ಮತ್ತು ಪರ್ಪೆಂಡಿಕ್ಯುಲರ್ ಅಂದರೆ ಏನು, ಡಯಾಗ್ನಲ್ ಅಂದರೆ ಏನು, ಸ್ಮಾಲರ್ ಸೈಡ್, ಲಾಂಗರ್ ಸೈಡ್ ಎಲ್ಲ ಬರಬೇಕು ನಿಮಗೆ. ದ ಆಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್ ಈ 6 more than its ಬೇಸ್. ಆಲ್ಟಿಟ್ಯೂಡ್ ಅಂದರೆ ಹೈಟು. ಬೇಸ್ ಅಂದರೆ ಇದು ಫ್ಲ್ಯಾಟ್ ಇರತ್ತಲ್ಲ, ಫ್ಲ್ಯಾಟ್ ಅಲ್ಲ, ಬೇಸ್ ಅಂದರೆ ಡೌನ್ ಸೈಡ್ ಹೇಳೋಕ್ಕಾಗಲ್ಲ, ಏನು ಹೇಳ್ತೀವಿ? ಬೇಸ್ ಅಂದರೆ ಬೇಸೆ. ಇಫ್ ಇಟ್ಸ್ ಏರಿಯಾ ಈಸ್ 108, ಫೈಂಡ್ ದ ಬೇಸ್ ಆ್ಯಂಡ್ ದ ಹೈಟ್ ಆಫ್ ದ ಟ್ರಯಾಂಗಲ್. ನೋಡಿ ಇಲ್ಲಿ ಹೈಟ್ ಆಫ್ ದ ಆಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್ ಈಸ್ 6 centimeter ಮೋರ್ ಅಂದರೆ ಏನು? ಆ್ಯಡ್ ಮಾಡಬೇಕು. ಯಾವುದರಲ್ಲಿ ಆ್ಯಡ್ ಮಾಡಬೇಕು? ಬೇಸಲ್ಲಿ. ಅವರ್ ಬೇಸ್ ಇಸ್, ವಾಟ್ ಈಸ್ ಅವರ್ ಬೇಸ್? ಬೇಸ್ ಈಸ್ ಅವರ್ BC ಈಸ್ ಅವರ್ ಎಕ್ಸ್ ಆಗುತ್ತೆ. ಬೇಸ್ ಈಸ್ ಅವರ್ ಎಕ್ಸ್ ಆಗುತ್ತೆ.
ಆ್ಯಂಡ್ ಎ ಡಿ ಈಸ್ ಅವರ್ ಹೈಟ್ ಆಲ್ಟಿಟ್ಯೂಡ್ ಎಷ್ಟಾಗುತ್ತೆ 6 + x ಆಗುತ್ತೆ ಹೌದಾ 6 + x ಆಗುತ್ತೆ ದೇ ಹ್ಯಾಡ್ ಗಿವನ್ ದ ಏರಿಯಾ ಈಸ್ ಈಕ್ವಲ್ ಟು 108 ಸೆಂಟಿಮೀಟರ್ ಏರಿಯಾ ಆಫ್ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ ನೋಡಿ ಇಲ್ಲಿ 108 ಅವರೇ ಕೊಟ್ಟಿದ್ದಾರೆ 108 ಸೆಂಟಿಮೀಟರ್ ಹಾಫ್ ಇಂಟು ಬೇಸ್ ಎಷ್ಟಿದೆ ಎಕ್ಸ್ ಇದೆ ಮತ್ತು ಆಲ್ಟಿಟ್ಯೂಡ್ ಎಷ್ಟಿದೆ ಎಕ್ಸ್ ಇಂಟು x + 6 ಇದೆ x + 6 ಇದೆ 6 ಮೋರ್ ದೆನ್ ಇಟ್ಸ್ ಬೇಸ್ ಅಲ್ಲ x + 6 ಇದೆ ಸಾಲ್ವ್ ಮಾಡ್ತಾ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ನೀವು ಫ್ಯಾಕ್ಟರೈಸ್ ಮಾಡಬೇಕು ಫ್ಯಾಕ್ಟರೈಸ್ ನಾನು ಹೇಳಿದ್ದೀನಿ ಅಲ್ಲ ನೀವು ಫಾರ್ಮುಲಾ ಮೆಥಡಲ್ಲಿ ಮಾಡಿ ರಫ್ ಶೀಟಲ್ಲಿ ಮಾಡಿ ಆ ಥರ ಫ್ಯಾಕ್ಟರ್ ಅಂತ ಡವಾ ಮಾಡಿ ಅಷ್ಟೇ ಫ್ಯಾಕ್ಟರೈಸ್ ಮಾಡಿ ಸಾಲ್ವ್ ಮಾಡ್ತಾ ನಿಮಗೆ 2 ವ್ಯಾಲ್ಯೂಸ್ ಬರುತ್ತೆ ಒಂದು -18 ಇದೆ ಮೈನಸ್ ಯಾವಾಗಲೂ ಲೆಂತ್ ಮೈನಸ್ ಇರಲ್ಲ x is equal to 12 ಇದೆ 12 x is 12 if x is 12 then altitude is 6 more than its base ಅಲ್ಲ 12 + 6 18 ಆಗುತ್ತೆ ಅಷ್ಟೇ ನೋಡಿ ಇದೆಲ್ಲ ನೀವೇ ಮಾಡಬೇಕು ಚೆನ್ನಾಗಿದೆ ಕ್ವಶನ್ ಎಲ್ಲ ಟ್ರೈ ಮಾಡಿ ಇದು ನೋಡಿ ಏನಿದೆ ಕ್ವಶನಲ್ಲಿ ಏರಿಯಾ ಮತ್ತು ಪೆರಿಮೀಟರ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆ್ಯಂಡ್ ದ ಬ್ರೆಡ್ತ್ ಈಸಿ ಇದೆ ಕ್ವಶನ್ ಆರಾಮಾಗಿ ಮಾಡಿ ಇದು ಚೆನ್ನಾಗಿದೆ ಕ್ವಶನ್ ತುಂಬ ಈಸಿ ಕ್ವಶನ್ ಇದು ಈಸಿ ಅಲ್ಲ ಈಸಿ ಹೇಳೋಕ್ಕಾಗಲ್ಲ ಇದೇ ಲೆವೆಲ್ ಇದೆ ಕ್ವಶನ್ದು ಬಟ್ ಮಾಡಿ ಚೆನ್ನಾಗಿದೆ ಮತ್ತು ಎಲ್ಲ ಮಾಡಿ ಈಗ ಏಜ್ ಮೇಲೆ ಯಾವ ಥರ ಕ್ವಶನ್ ಬರುತ್ತೆ ನೋಡಿ ಇಲ್ಲಿದೆ ಅಲ್ಲ ಆ ಪರ್ಸನ್ ಎ ಒಂದು ಪರ್ಸನ್ ಎ ಇದೆ ಈಸ್ 26 ಇಯರ್ ಓಲ್ಡರ್ ದೆನ್ ದ ಪರ್ಸನ್ ಬಿ ಈಸ್ 26 ಇಯರ್ ಓಲ್ಡರ್ ಅಂದರೆ ಏನು ಈಸ್ ಓಲ್ಡ್ ದೆನ್ ದ ಈಸ್ ಏನು ಹೇಳ್ತೀವಿ ಅದಕ್ಕೆ ಓಲ್ಡೇ ಎಲ್ಡರ್ ದೆನ್ ದ person A is elder than the person B. No. So what is the age of the B? The age of the A is become ನೋಡಿ ಇಲ್ಲಿ ಇನ್ನೊಂದು ಸತಿ ಹೇಳ್ತೀನಿ ತಡಿ ನೋಡಿ a person A is 26 year old than the person B. If I consider the age of the person B is 1 year, then what is the age of the person A? Will become 1 + 26 ಅಂದರೆ ಎಷ್ಟಾಗುತ್ತೆ 27 ಆಗುತ್ತೆ ಇದು 2 ಇದ್ದರೆ 28 ಆಗುತ್ತೆ ಇದು x ಇದ್ದರೆ x + 26 ಆಗುತ್ತೆ ಅರ್ಥ ಆಯಿತು ಇದು x ಇದ್ದರೆ ಇಫ್ ಏಜ್ ಆಫ್ ದ ಪರ್ಸನ್ ಬಿ ಈಸ್ ಎಕ್ಸ್ ದೆನ್ ದಿಸ್ ವಿಲ್ ಬಿಕಮ್ x + 26 ಆಗುತ್ತೆ ಆ್ಯಂಡ್ ದ ಪ್ರೊಡಕ್ಟ್ ಆಫ್ ದೇರ್ ಏಜಸ್ 3 years ಫ್ರಮ್ ನೌ ಅಂದರೆ 3 ವರ್ಷ ಆದಮೇಲೆ ನಾವು ನೋಡಿದಾಗ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ವಿಲ್ ಬಿಕಮ್ 360 ಅಂದರೆ ಏನು ಪ್ರೆಸೆಂಟ್ ಏಜ್ ನೋಡೋಣ ಈಗ ಬಿ ಪ್ರೆಸೆಂಟೇಜ್ ಎಕ್ಸ್ ತೊಗೊಂಡಿದ್ರೆ ಎ ಪ್ರೆಸೆಂಟೇಜ್ ಎಷ್ಟಾಗುತ್ತೆ 26 ಎಲ್ಡರ್ ಅಲ್ಲ ಏನಾಗುತ್ತೆ 26 ಆ್ಯಡ್ ಮಾಡಬೇಕು 3 years ಆಫ್ಟರ್ 3 ವರ್ಷ ಆದಮೇಲೆ ನೋಡಿದಾಗ ಪರ್ಸನ್ ಎ ವಾಟ್ ವಿಲ್ ದ ಏಜ್ ಆಫ್ ದ ಪರ್ಸನ್ ಎ ದಟ್ ಈಸ್ x + 26 + 3 ಆಗುತ್ತೆ ಯಾಕೆ ಸರ್ +3 years ಫ್ರಮ್ ನೌ ಅಂದರೆ 3 ವರ್ಷ ಆದಮೇಲೆ 3 years ಅಗೋ ಇದ್ದರೆ 3 ವರ್ಷ ಹಿಂದೆ ನೋಡಬೇಕು ಮೈನಸ್ ಮಾಡಬೇಕು ಆವಾಗ ಅರ್ಥ ಆಯ್ತಿದು ನೋಡಿ x + 26 + 3 ಇದೆ 26 + 3 29 ಆಗುತ್ತೆ ಇದು ಸ್ಟೇಟ್ಮೆಂಟ್ ಅರ್ಥ ಆಯ್ತಲ್ಲ ಇದು ಏಜ್ ಆಫ್ ದ ಪರ್ಸನ್ ಬಿ ಎಷ್ಟಾಗುತ್ತೆ ಪ್ರೆಸೆಂಟೇಜ್ ಎಕ್ಸ್ ಇದೆ 3 ವರ್ಷ ಆದಮೇಲೆ ಎಕ್ಸ್ ಜಾಸ್ತಿ ಆಗುತ್ತೆ ಅಂದರೆ 3 ಆ್ಯಡ್ ಆಗುತ್ತೆ ದೆನ್ ವಾಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಅಂದರೆ ಇದು ಎರಡು ಏಜಸ್ಸು ಪ್ರೊಡಕ್ಟ್ ಮಾಡಿದರೆ ನಿಮಗೆ 360 ಬರುತ್ತೆ ಆದರೆ ನೀವು ಏನು ಮಾಡಬೇಕು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದರೆ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ನೀವು ಫ್ಯಾಕ್ಟರೈಸ್ ಅಥವಾ ಫಾರ್ಮುಲಾ ಮೆಥಡಲ್ಲಿ ಸಾಲ್ವ್ ಮಾಡಿದರೆ ನಿಮಗೆ 2 ವ್ಯಾಲ್ಯೂಸ್ ಬರುತ್ತೆ ಅದು ವ್ಯಾಲ್ಯೂಸ್ ನೋಡಿ ಯಾವುದೇ ಅದೇ x = -13 ಅನ್ನೋ ಒಂದು ವ್ಯಾಲ್ಯೂ ಇದೆ ಇನ್ನೊಂದು x = 7 ಒಂದು ವ್ಯಾಲ್ಯೂ ಇದೆ ನೋಡಿ ಇಲ್ಲಿ ಏಜ್ ಯಾವಾಗ ನೆಗೆಟಿವಲ್ಲಿ ಇರಲ್ಲ ಅದಕ್ಕೆ ಅವರ್ ಪಾಸಿಟಿವ್ ಈಸ್ ಅವರ್ ಕರೆಕ್ಟ್ ಆನ್ಸರ್ ಸೊ x = 27 if x = 27 ಅಲ್ಲ 7 if x = 7 then what will be the age of the B 7 years then what will be the present age of the A x + 26 ಅಲ್ಲ ಎಷ್ಟಾಗುತ್ತೆ 33 years ಆಗುತ್ತೆ ಅರ್ಥ ಆಯ್ತಿತ್ತು ಕ್ವಶನ್ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ if the person B age is x years then person A age will be 26 more ಅಂದರೆ ಆ್ಯಡ್ ಮಾಡಬೇಕು ಆಯಿತಾ ಮತ್ತೆ ನೋಡಿ 3 ವರ್ಷ ಆದಮೇಲೆ ಏನಾಗುತ್ತೆ ಏಜ್ ಪ್ರೆಸೆಂಟೇಜ್ ಬಿ ಏಜ್ x + 3 ಆಗುತ್ತೆ ಎ ಏಜ್ x + 26 + 3 ಆಗುತ್ತೆ 26 + 3 29 x + 29 ಆಗುತ್ತೆ ಅದರದ ಪ್ರಾಡಕ್ಟ್ ಮಾಡಿ ಏನು ಬರುತ್ತೆ ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದೆ 360 ಆಗುತ್ತೆ ಅರ್ಥ ಆಯಿತು
ಆ ಥರ ನೀವು ಮಾಡಬೇಕು. ಮತ್ತು ಸಾಲ್ವ್ ಮಾಡಿದರೆ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಇದು ತುಂಬ ಚೆನ್ನಾಗಿತ್ತು ಕ್ವಶನ್. ನೋಡಿ ಇಲ್ಲಿ ಈ ಲ್ಯಾಂಗ್ವೇಜ್ ನೋಡಿ ಕ್ವಶನ್ದು. ದ ಏಜ್ ಆಫ್ ದ ಮದರ್ ಈಸ್ ಟ್ವೈಸ್ ದ ಸ್ಕ್ವೈರ್ ಆಫ್ ದ ಏಜ್ ಆಫ್ ಹರ್ ಸನ್. ಅರ್ಥ ಆಯ್ತಿದ್ದು ನೋಡಿ. ಇಫ್ ಐ ಕನ್ಸಿಡರ್ ದ ಏಜ್ ಆಫ್ ದ ಮದರ್ ಈಸ್ ಎಕ್ಸ್, ದೆನ್ ದ ಸನ್ ಏಜ್ ವಿಲ್ ಬಿ ವೈ. ದೆನ್ ನೋಡಿ ಇಲ್ಲಿ, ಇಫ್ ದ ಏಜ್ ಆಫ್ ದ ಮದರ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ಆಫ್ ದ, ಟ್ವೈಸ್ ಅಂದರೆ 2 times ಆಫ್ ದ ಸ್ಕ್ವೈರ್ ಆಫ್ ದ, ಸ್ಕ್ವೈರ್ ಅಂದರೆ ಸ್ಕ್ವೈರ್ ಮಾಡಬೇಕು, ಸ್ಕ್ವೈರ್ ಆಫ್ ದ ಏಜ್ ಆಫ್ ದ ಸನ್ ಎಕ್ಸ್ ಇಸ್ ಈಕ್ವಲ್ ಟು 2y ಸ್ಕ್ವೈರ್ ಆಗುತ್ತೆ. ಅರ್ಥ ಆಯಿತು. ಮತ್ತು ನೋಡಿ, ಆಫ್ಟರ್ 8 years, 8 ವರ್ಷ ಆದಮೇಲೆ ಮದರ್ಸ್ ಏಜ್ ಈಸ್ 4 years. ಮದರ್ಸ್ ಏಜ್ ಈಸ್ 4 years ಮೋರ್ ದೆನ್ ದ ಟ್ರೈಸ್ ಆಫ್ ದ ಏಜ್ ಆಫ್ ದ ಸನ್. 8 ವರ್ಷ ಆದಮೇಲೆ ಎಷ್ಟಾಗುತ್ತೆ? ಮದರ್ ಏಜ್ x + 8 ಆಗುತ್ತೆ, ಸನ್ಸ್ ಏಜ್ y + 8 ಆಗುತ್ತೆ. ಅರ್ಥ ಆಯ್ತಿದ್ದು. ಮತ್ತು ನೋಡಿ, ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅವರು, ದ ಮದರ್ ಏಜ್ ವಿಲ್ 8 years ಆದಮೇಲೆ ಮದರ್ ಏಜ್ ವಿಲ್ ಬಿ 4 more than ಟ್ರೈಸ್ ಆಫ್ ದ, ಟ್ರೈಸ್ ಆಫ್ ದ, ಟ್ರೈಸ್ ಆಫ್ ದ, ಟ್ರೈಸ್ ಅಂದರೆ 3 times ಆಫ್ ದ ಏಜ್ ಆಫ್ ದ ಸನ್. ಅರ್ಥ ಆಯ್ತಿದ್ದು. ನೋಡಿ ಮತ್ತೆ ಏನೋ ಸಾಲ್ವ್ ಮಾಡ್ತಾ 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 ಇಲ್ಲಿ ನೋಡಿ, ಎಕ್ಸಿಗೆ ನಾವು ಎಕ್ಸಿಗೆ 2y² ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತಾ 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 ನಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದಾಗ ನಿಮಗೆ 2 ವ್ಯಾಲ್ಯೂಸ್ ಬರುತ್ತೆ. ನಾನು ಮಾಡಿಲ್ಲ ಇಲ್ಲಿ, ನೀವು ಮಾಡಬೇಕು. ಇದು 2 ವ್ಯಾಲ್ಯೂಸ್ ಬರುತ್ತೆ. ಅದು 2 ವ್ಯಾಲ್ಯೂಸ್ ಸಾಲ್ವ್ ಯಾವುದು ಒಂದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಅಲ್ಲಿ ನೋಡಬೇಕು ನೀವು ಯಾವುದು ಸರಿ ಕರೆಕ್ಟ್ ಇದೆ ವ್ಯಾಲ್ಯೂ ಅಂತ. ಸೊ ಯು ವಿಲ್ ಗೆಟ್ ಅ ಏಜ್ ಆಫ್ ದ ಸನ್ ಸಿಗುತ್ತೆ ನಿಮಗೆ. ವೈ ಈಸ್ ದ ಏಜ್ ಆಫ್ ಅ ಸನ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಏಜ್ ಆಫ್ ದ ಮದರ್. ಅರ್ಥ ಆಯಿತು. 2 ಏಜಸ್. ಚೆನ್ನಾಗಿದೆ ಅಲ್ಲ ಕ್ವಶನ್? ಅರ್ಥ ಆಯ್ತಲ್ಲ ಇದು? ಇದು ಕ್ವಶನ್ ನೀವೇ ಮಾಡಿ, ಇದು ಮಾಡಿ. ಈ ಕಾಸ್ಟ್ ಮೇಲೆ ಯಾವ ಥರ ಕ್ವಶನ್ ಇರುತ್ತೆ ಸರ್ ನೋಡಿ. ಇಫ್ ಐ ವಿಲ್ ಗಿವ್ ಒನ್ ಟಾಸ್ಕ್ ಟು ಯು, ದೇರ್ ಈಸ್ ಅ 2 rupees ಚಾಕ್ಲೇಟ್. ಓಕೆ, 2 rupees ಚಾಕ್ಲೇಟ್. ಐ ಹ್ಯಾವ್ 10 rupees. One chocolate is of 2 rupees and I have 10 rupees. How many chocolate I can buy? How many chocolate I can buy? I can buy the 10 divided by 2 chocolate. 10 divided by 2 ಅಂದರೆ I can buy the 5 chocolate. ಹೌದಾ? ನೋಡಿ ಇಲ್ಲಿ, I have 20 rupees. 1 chocolate is of 1 rupees. ಅಂದರೆ ಎಷ್ಟು ಚಾಕ್ಲೇಟ್ ನಾನು ಬೈ ಮಾಡಬಹುದು? 20 divided by 1. ಆ ಥರ ಇಲ್ಲಿ ನೋಡಿ, ಈ ಥರ ನೋಡಿ ಇಲ್ಲಿ. ಸಾನ್ವಿ ಪರ್ಚೇಸ್ ಸಮ್ ಬುಕ್ ಫಾರ್ 120 rupees. She purchased 3 more books for the same amount of each. Would have cost her 2 rupees less. Find the number of books purchased by the Sanvi and the price of each book. ನೋಡಿ ಇಲ್ಲಿ ಏನು ಇದೆ ಅಂತ. ಲೆಟ್ ದ ನಂಬರ್ ಆಫ್ ಬುಕ್ಸಿಗೆ ನಾವು ಎಕ್ಸ್ ಅಂತ ಇಟ್ಕೊಳ್ತೀನಿ. ನೋಡಿ ಇಲ್ಲಿ, ವಾಟ್ ದ ಸಾನ್ವಿ ಹ್ಯಾಸ್ ಡನ್, she has purchased some books for 120 rupees. ಎಷ್ಟು ಬುಕ್ಸ್ ಇದೆ ಗೊತ್ತಿಲ್ಲ ನನಗೆ. ಅದು ನಾನು ಏನು ಮಾಡ್ತೀನಿ, ಐ ಹ್ಯಾವ್ ಗಿವ್ ಎಕ್ಸಾಂಪಲ್ ಆಫ್ ದ ಚಾಕ್ಲೇಟ್ ಅಲ್ಲ, ಅದೇ ನೋಡಿ ಇಲ್ಲಿ 120 divided by ಕಾಸ್ಟ್ ಆಫ್ ದ ಬುಕ್ ಅಲ್ಲ. ಇಲ್ಲ. ವಾಟ್ ಈಸ್ ದ ಕಾಸ್ಟ್ ಆಫ್ ದ ಬುಕ್ ಏನಾಗುತ್ತೆ? 120 divided by ನಂಬರ್ ಆಫ್ ದ ಬುಕ್ಸ್. 120 divided by ನಂಬರ್ ಆಫ್ ದ ಬುಕ್ಸ್ ಆಗುತ್ತೆ. ಇಫ್ ಶಿ ಹ್ಯಾಡ್ ಪರ್ಚೇಸ್ ಮೋರ್ ಬುಕ್ಸ್, 3 more books ಅಂದರೆ 120 divided by x + 3 ಆಗುತ್ತೆ. ಮತ್ತು ಇಲ್ಲಿ ಏನಿದೆ ನೋಡಿ, 2 rupees ಲೆಸ್ ಅಂದರೆ ಮೈನಸ್ ಸೈನ್ ಬರಬೇಕು. 2 rupees ಮೋರ್ ಅಂದರೆ ಪ್ಲಸ್ ಸೈನ್ ಬರಬೇಕು. ಅರ್ಥ ಆಯ್ತಿದ್ದು? 2 rupees ಲೆಸ್ ಅಂದರೆ ಮೈನಸ್ ಸೈನ್ ಬರಬೇಕು, ಇಲ್ಲಿ 2 ಬರಬೇಕು. ಇದು ನೋಡಿ ತುಂಬ ಇಂಪಾರ್ಟೆಂಟ್. ಇದು ಮಾಡಲ್ ಪೇಪರಲ್ಲಿ ಕೇಳಿದ್ದಾರೆ. ಸಾನ್ವಿ ವಾಟ್ ಶಿ ಹ್ಯಾಸ್ ಡನ್, she had purchased some book for 120 rupees. How many books? I don't know. I will kept it as x book she bought. Okay na? So now the cost of the one book is what? 120 divided by x ಆಗುತ್ತೆ. ಕರೆಕ್ಟಾ? if she bought 3 more books ಅಂದರೆ 120 divided by x + 3 ಆಗುತ್ತೆ. ಆದರೆ ಅವಳಿಗೆ ಏನಾಗುತ್ತೆ, 2 rupees ಕಡಿಮೆ ಆಗುತ್ತೆ. ಅಂದರೆ ಲೆಸ್ ಅಂದರೆ ಮೈನಸ್ ಸೈನ್ ಬರಬೇಕು, ಮೋರ್ ಅಂದರೆ ಪ್ಲಸ್ ಸೈನ್ ಬರಬೇಕು. ಅರ್ಥ ಆಯಿತು? ಎಷ್ಟು ರೂಪೀಸ್? 2 rupees. ಮತ್ತು ಇದು you can write this much, you can solve all that. You have to write first this one, then cross multiply, then go solving, you get a quadratic equation, factorize it and solve that, you will get an answer. ಅರ್ಥ ಆಯಿತು? ನೋಡಿ, ಟೋಟಲ್ ನಂಬರ್ ಆಫ್ ಬುಕ್ಸ್ ಎಷ್ಟಿದೆ? 12 ಇದೆ. ಒಂದು ಬುಕ್ ಪ್ರೈಸ್ ಎಷ್ಟಾಗುತ್ತೆ? 120 divided by 12 ಅಂದರೆ 10 rupees ಆಗುತ್ತೆ. ಅದೇ ನಾನು ಚಾಕ್ಲೇಟ್ ಎಕ್ಸಾಂಪಲ್ ಹೇಳಿಲ್ಲ, ಅದೇ.
ಮತ್ತು ನೋಡಿ ಸೇಮ್ ಕ್ವಶನ್ ಇದೆ, ಎಕ್ಸಾಕ್ಟ್ ಸೇಮ್ ಕ್ವಶನ್ ಇದೆ ನೋಡಿ ಇಲ್ಲಿ. ಏನಿದೆ, ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ 60 rupees. 60 rupeesಗೆ ಹಿ ಹ್ಯಾಡ್ ಬಾಟ್ ಸಮ್ ಬುಕ್ಸ್. ಅರ್ಥ ಆಯಿತು. ನಂಬರ್ ಆಫ್ ಬುಕ್ಸ್ ಐ ಹ್ಯಾವ್ ಟೇಕನ್ ಆಸ್ ಎಕ್ಸ್, 60/x ಆಗುತ್ತೆ. ಆ್ಯಂಡ್ ಇಫ್ ಹಿ ಹ್ಯಾಡ್ ಬಾಟ್ 5 more than book, ಅಂದರೆ 60 ಡಿವೈಡೆಡ್ ಬೈ x + 5 ಆಗುತ್ತೆ. x + 5 1 rupees ಲೆಸ್ ಅಂದರೆ ಮೈನಸ್ ಸೈನ್ ಬರಬೇಕು. ಅರ್ಥ ಆಯಿತು. 60/x ಮೈನಸ್ 60/x ಮೈನಸ್ 60/x + 5 = 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಫ್ಯಾಕ್ಟರೈಸ್ ಮಾಡಿ ಆನ್ಸರ್ ತೊಗೊಂಬರಿ. ಇದು ತುಂಬ ಏನಿದು ಅಂಡ್ ಮಲ್ಟಿ ಕಾನ್ಸೆಪ್ಟ್ ಕ್ವಶನ್. ಇದು ಟೈಮ್ಸ್ ಇದ್ದೇ ಮಾಡಿ, ಇಲ್ಲ ಅಂದರೆ ಮಾಡಬೇಡ. ಯಾಕಂದರೆ ಇದು ಬೈ ಚಾನ್ಸ್ ಇದು ಕ್ವಶನ್ ಈ ಥರ ಕ್ವಶನ್ ಕೇಳಿದರೆ ಅವರು ದೇ ವಿಲ್ ಗಿವ್ ದ ಆಲ್ವೇಸ್ ಇಂಟರ್ನಲ್ ಚಾಯ್ಸ್ ಕ್ವಶನ್. ಅರ್ಥ ಆಯಿತು. ತುಂಬ ಇದು ಮಲ್ಟಿ ಕಾನ್ಸೆಪ್ಟ್, ಇದು ಡಿಫಿಕಲ್ಟ್ ಇದೆ. ಇದು ನಾನೇ ಹೇಳ್ತೀನಿ, ಇದು ಡಿಫಿಕಲ್ಟ್ ಇದೆ. ಟೈಮ್ ಸಿಗದೆ ಮಾಡಿ, ಇಲ್ಲ ಅಂದರೆ ಬೇಡ. ನೋಡಿ ನಂಬರ್ಸ್ ಆ್ಯಂಡ್ ಡಿಜಿಟ್ಸಲ್ಲಿ ಯಾವ ಥರ ಇರುತ್ತೆ ಸರ್ ನೋಡಿ. ದ ಸಮ್ ಆಫ್ ದ 2 ನ್ಯಾಚುರಲ್ ನಂಬರ್ ಈಸ್ 9 ಇದೆ. ದೇರ್ ಆರ್ 2 ನ್ಯಾಚುರಲ್ ನಂಬರ್. ಇಫ್ ದೇ ಆ್ಯಡ್ ದೆಮ್ ಐ ವಿಲ್ ಗೆಟ್ ಅ ಡಿಜಿಟ್ ದಟ್ ಈಸ್ 9. ನೋಡಿ 2 ನಂಬರ್ ಇದೆ, ಎಕ್ಸ್ ಮತ್ತು ವೈ ಇದೆ. ಎರಡನ್ನು ಆ್ಯಡ್ ಮಾಡಿ ಏನು ಬರುತ್ತೆ, 9 ಬರುತ್ತೆ. ಕರೆಕ್ಟಾ. ಮತ್ತು ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್ಸ್ ಈಸ್, ದ ಸಮ್ ಆಫ್ ದೇರ್ ರೆಸಿಪ್ರೋಕಲ್ ಅಂದರೆ ಉಲ್ಟಾ ಮಾಡಬೇಕು. ಎಕ್ಸ್ ಇದೆ ಅಲ್ಲ 1/x ಮಾಡಬೇಕು, ವೈ ಇದೆ ಅಲ್ಲ 1/y ಮಾಡಬೇಕು. ಸಮ್ ಅಂದರೆ ಆ್ಯಡ್ ಮಾಡಬೇಕು. 1/x + 1/y = 9/20 ಕೊಟ್ಟಿದ್ದಾರೆ. ಅರ್ಥ ಆಯಿತು. ವಿ ಕ್ಯಾನ್ ರೈಟ್ ಫ್ರಮ್ ದಿಸ್ ಈಕ್ವೇಷನ್ y = 9 - x ಆಗುತ್ತೆ. ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ y 9 - x. ದೆನ್ ವಿ ಗೋಯಿಂಗ್ ಟು ಕ್ರಾಸ್ ಮಲ್ಟಿಪ್ಲೈ ಆ್ಯಂಡ್ ಟೇಕಿಂಗ್ LCM ಆ್ಯಂಡ್ ಗೋಯಿಂಗ್ ಆನ್ ಸಾಲ್ವಿಂಗ್ ಗೆಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. And solving this quadratic equation, factorizing and solving this quadratic equation, ಎರಡು ನಂಬರ್ಸ್ ಬರುತ್ತೆ ನಮಗೆ 4 ಮತ್ತು 5. ಅದೇ ನಂಬರ್ಸ್ ನೋಡಿ. ಇಫ್ ಯು ಆ್ಯಡ್ ದೆಮ್ ನಂಬರ್ಸ್, ಇಫ್ ಯು 4 ಮತ್ತು 5ಗೆ ಆ್ಯಡ್ ಮಾಡಿ 9 ಬರ್ತಾ ಇದೆಯಲ್ಲ, ಅದೇ ಕರೆಕ್ಟ್ ಇದೆ ಅಂತ. ಮತ್ತು ಇಲ್ಲಿ ನೋಡಿ, ಇದು ಫೈಂಡ್ ದ 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್. ಆಡ್ ಅಂದರೆ ಏನು ನೋಡಿ, 1 ಈಸ್ ಅ ಆಡ್. ಇಫ್ ಐ ಆ್ಯಡ್ 1 more, ದಿಸ್ ವಿಲ್ ಆಡ್. ಇಲ್ಲ, ಆಡ್ ಇರಲ್ಲ ಅದು. ಐ ವಾಂಟ್ ಟು ಆ್ಯಡ್ 2. ಅರ್ಥ ಆಯಿತು. ಇಫ್ ದೇರ್ ಈಸ್ ಅ ನಂಬರ್ ಎಕ್ಸ್, ಇಫ್ ಐ ಆ್ಯಡ್ 1 ದಟ್ ವಿಲ್ ಬಿಕಮ್ ಇವನ್. ಇಫ್ ಅಗೇನ್ ಐ ವಿಲ್ ಆ್ಯಡ್ 1 ದಟ್ ವಿಲ್ ಬಿಕಮ್ ಆಡ್. ಅಂದರೆ ಏನು, 1 ನಂಬರಿಗೆ 2 ಆ್ಯಡ್ ಮಾಡಿದರೆ ಆಡ್ ಆಗುತ್ತೆ, ಇನ್ನು 2 ಆ್ಯಡ್ ಮಾಡಿದರೆ ಆಡ್ ಆಗುತ್ತೆ. ಆಡ್ ನಂಬರಿಗೆ 2 ಆ್ಯಡ್ ಮಾಡಿದರೆ ಆಡೇ ಆಗುತ್ತೆ. ಮತ್ತು ಇವನ್ ನಂಬರಿಗೆ 2 ಆ್ಯಡ್ ಮಾಡಿದರೆ ಇವನ್ನೇ ಆಗುತ್ತೆ. 1 ಆ್ಯಡ್ ಮಾಡಿದರೆ ಇಟ್ ವಿಲ್ ಚೇಂಜ್ ಇಟ್ಸ್ ನೇಚರ್. ಅರ್ಥ ಆಯಿತು. ನೋಡಿ ಇಲ್ಲಿ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಇದೆ. ಒಂದು ಎಕ್ಸ್, ಇನ್ನೊಂದು x + 2 ಇದೆ. ಸಮ್ ಆಫ್ ದ ಹೂಸ್ ಸ್ಕ್ವೇರ್ ಈಸ್ 290. ಸಮ್ ಆಫ್ ದ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮಾಡಿ ಸಮ್ ಮಾಡಬೇಕು. ಅದೇ ಇಲ್ಲಿ a + b² ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಕ್ವೇಷನ್ ಸಿಗುತ್ತೆ. ಸಾಲ್ವ್ ಮಾಡ್ತಾ ನಿಮಗೆ 2 ವ್ಯಾಲ್ಯೂಸ್ ಸಿಗುತ್ತೆ. ಅದು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ಇಂಟೀಜರ್. ನೋಡಿ ಇಲ್ಲಿ 11 ಮತ್ತು 13 ಇದೆ. ಇದೆಲ್ಲ ಸಾಲ್ವ್ ಮಾಡಿ ನೀವೇ. ಒಂದು ಡಿನಾಮಿನೇಟರ್ ಕ್ವಶನ್ ಇದೆ. ಇದೆ ನೋಡಿ. ದ ನ್ಯೂಮರೇಟರ್ ಆಫ್ ದ ಫ್ರ್ಯಾಕ್ಷನ್ ಈಸ್ 3 less than ದ ಡಿನಾಮಿನೇಟರ್. ಅಂದರೆ ಏನು ಸರ್, ವಾಟ್ ಈಸ್ ಅವರ್ ಡಿನಾಮಿನೇಟರ್? ದ ನ್ಯೂಮರೇಟರ್ ಈಸ್ ಡಿನಾಮಿನೇಟರ್ -3. ಅಂದರೆ ಏನು ಸರ್ ನೋಡಿ, ಇಫ್ ಡಿನಾಮಿನೇಟರ್ ಈಸ್ x, ನ್ಯೂಮರೇಟರ್ ವಿಲ್ ಬಿಕಮ್ x - 3 ಆಗುತ್ತೆ. ಇಫ್ 2 ಈಸ್ ಆ್ಯಡೆಡ್ ಟು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ದ ಡಿನಾಮಿನೇಟರ್, ಇಫ್ ಐ ಆ್ಯಡ್ 2 ಫಾರ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ಏನಾಗುತ್ತೆ ಇಲ್ಲಿ x - 3 ಇದೆ, 2 ಆ್ಯಡ್ ಮಾಡಿದೆ -1 ಆಗುತ್ತೆ. ಇಲ್ಲಿ x ಇತ್ತು, ನಾನು 2 ಆ್ಯಡ್ ಮಾಡಿದಾಗ ಏನು ಬಂದು x + 2 ಬಂದಿತ್ತು. ನೋಡಿ ಇದು ನಾನು ಒರಿಜಿನಲ್ ಫ್ರ್ಯಾಕ್ಷನ್, ಇದು 2 ಆ್ಯಡ್ ಮಾಡಿದ ಮೇಲೆ ಬಂದಿರೋದು ಫ್ರ್ಯಾಕ್ಷನ್. ಗೊತ್ತಾಯ್ತಿದ್ದು. ಮತ್ತು ಏನು ಹೇಳ್ತಾ ಇದ್ದಾರೆ, ದೆನ್ ದ ಸಮ್ ಆಫ್ ದ ನ್ಯೂ ಫ್ರ್ಯಾಕ್ಷನ್ ಆ್ಯಂಡ್ ದ ಒರಿಜಿನಲ್ ಫ್ರ್ಯಾಕ್ಷನ್. ದ ಸಮ್ ಆಫ್ ದ ನ್ಯೂ ಫ್ರ್ಯಾಕ್ಷನ್ ಆ್ಯಂಡ್ ದ ಒರಿಜಿನಲ್ ಫ್ರ್ಯಾಕ್ಷನ್. ನ್ಯೂ ಫ್ರ್ಯಾಕ್ಷನ್ ಮತ್ತು ಒರಿಜಿನಲ್ ಫ್ರ್ಯಾಕ್ಷನ್ ಸಮ್ ಏನಿದೆ 29/20 ಇದೆ. ಅರ್ಥ ಆಯಿತು. ಸಮ್ ಅಂದರೆ ಆ್ಯಡ್ ಪ್ಲಸ್ ಸೈನ್ ಬರುತ್ತೆ. ಸಮ್ ಆಫ್ ದ ನ್ಯೂ ಫ್ರ್ಯಾಕ್ಷನ್ ಮತ್ತು ಒರಿಜಿನಲ್ ಫ್ರ್ಯಾಕ್ಷನ್ 29/20 ಇದೆ. ಎರಡನ್ನು ಕ್ರಾಸ್ ಮಲ್ಟಿಪ್ಲೈ LCM ತಗೊಳ್ಳಿ. ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿ ನಿಮಗೆ ಏನು 2 ವ್ಯಾಲ್ಯೂಸ್ ಬರುತ್ತೆ. ಒಂದು ಮೈನಸ್ ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಪ್ಲಸ್ ವ್ಯಾಲ್ಯೂ ಬರುತ್ತೆ. ನೋಡಿ ಇಲ್ಲಿ ಏನಿದೆ, ಮೈನಸ್ ವ್ಯಾಲ್ಯೂ
ಸ್ಯಾಟಿಸ್ಫೈ ಆಗಲ್ಲ ನೋಡಿ, ಸ್ಯಾಟಿಸ್ಫೈ ಮಾಡಿ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೆ ಪ್ಲಸ್ ವ್ಯಾಲ್ಯೂ ತೊಗೋಬೇಕು. ಅವರ್ ಫ್ರ್ಯಾಕ್ಷನ್ ಈಸ್ 7/10 ಆಗುತ್ತೆ. ಅರ್ಥ ಆಯಿತು. ಇದೇ ಸೇಮ್ ಟೈಪ್ ಕ್ವಶನ್ ಇಲ್ಲಿದೆ ನೋಡಿ, ಅರ್ಥ ಆಯ್ತಲ್ಲ. ಇದು ಕ್ವಶನ್ ಈಸಿ ಇದೆ. ಡಿನಾಮಿನೇಟರ್ ಎಕ್ಸ್ ಇದ್ದರೆ ನ್ಯೂಮರೇಟರ್ x - 3 ಆಗುತ್ತೆ. ಇಫ್ ಐ ಆ್ಯಡ್ 2 ಬೋತ್ ಫಾರ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಐ ವಿಲ್ ಗೆಟ್ ದಿಸ್ ಫ್ರ್ಯಾಕ್ಷನ್. if this is new fraction, this is the original fraction, the sum of the new fraction original fraction ಎಷ್ಟಾಗುತ್ತೆ 29/20 ಆಗುತ್ತೆ. ಅರ್ಥ ಆಯ್ತಲ್ಲ. ಸೇಮ್ ಕ್ವಶನ್ ಟ್ರೈ ಮಾಡಿ, ಸೇಮ್ ಕ್ವಶನ್ ಇದೆ, ಟ್ರೈ ಮಾಡ್ತಾ ಹೋಗಿ. ಮತ್ತು ಯಾವುದಪ್ಪ ಇದು, ಇದು ನೋಡಿ ಒಂದು ಕ್ವಶನ್ ಹೇಳ್ಕೊಡ್ತೀನಿ, ಯಾಕಂದರೆ ಇದು ಸಿಲೆಬಸ್ಸಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಇದು, ಅದಕ್ಕೆ ನಾನು ಒಂದೇ ಕ್ವಶನ್ ಹೇಳ್ತೀನಿ. ಬೇರೆ ಎಲ್ಲ ಕ್ವಶನ್ ನೀವು ಮಾಡಬೇಕು. ತಡಿ, ಯಾವ್ದು ಕ್ವಶನ್ ಹೇಳೋಣ ನೋಡ್ತೀನಿ, ಚೆನ್ನಾಗಿರ್ಬೇಕು ಅದು ಕ್ವಶನ್. ನೋಡ್ತೀನಿ ತಡಿ, ಇದು ಮಾಡೋಣ ಬೇಡ, ಇದು ಬೇಡ, ಎಲ್ಲಿದೆ ಆ ಕಡೆ ಅದು, ತಡಿ. ಲೆಟ್ us solve this only. First question, look out here. A bus travel 360 km distance with a uniform speed. ಒಂದು ಬಸ್ ಇದೆ, ಅದರದ ಸ್ಪೀಡ್ ಎಷ್ಟಿದೆ 360 km ಇದೆ. If the speed of the bus had been 10 km more, the driver has raised speed to the 10 km more. 10 km per hour ಅಂದರೆ ಏನು, 360 ಇತ್ತು. If he had raised his he had given the accelerator and raised the bus, it would take the 3 hours less for the same journey. Find the speed of the bus. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಬಸ್ ಏನಿದೆ 360 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಸ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, 360 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ವಿತ್ ಅ ಯೂನಿಫಾರ್ಮ್ ಸ್ಪೀಡ್. ಅರ್ಥ ಆಯ್ತಿದ್ದು. ಇಫ್ ದ ಏನು ನಮಗೆ ಗೊತ್ತಿಲ್ಲ ಬಸ್ ಸ್ಪೀಡ್ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಇಫ್ ದ ಡ್ರೈವರ್ ಹ್ಯಾಸ್ ಸ್ಪೀಡ್ ಮೋರ್ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಮಾಡಿದರೆ ದ ಜರ್ನಿ ವಿಲ್ ಟೇಕ್ 3 hours ಲೆಸ್ ಟೈಮ್. ಗೊತ್ತಾಯಿತು. ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ಲ, ಅದೇ ಸೇಮ್ ನೋಡಿ. ಫಿಸಿಕ್ಸ್ ಇದು ಅಪ್ಲೈ ಆಗ್ತಾ ಇದೆ. ನಮಗೆ ಗೊತ್ತಿದೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆ್ಯಂಡ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಆಗುತ್ತೆ. ಗೊತ್ತಾಯ್ತಿದ್ದು. ನೋಡಿ ಡಿಸ್ಟೆನ್ಸ್ ಎಷ್ಟಿದೆ, ನಮ್ಮದು ಡಿಸ್ಟೆನ್ಸ್ ಎಷ್ಟಿದೆ 360 ಕಿಲೋಮೀಟರ್ ಇದೆ. ಮತ್ತು ಸ್ಪೀಡ್ ಎಷ್ಟಿದೆ, ಸ್ಪೀಡ್ ನಮಗೆ ಗೊತ್ತಿಲ್ಲ, ಅದೇ ಫೈಂಡ್ ಮಾಡಬೇಕು. ಸ್ಪೀಡ್ ಎಕ್ಸ್ ಅಂತ ತೊಗೊತೀನಿ, ಎಕ್ಸ್. ನೋಡಿ ಇದು ನಮ್ಮೇನು ಟೈಮ್ ಒನ್ ಅಂದರೆ ಫಸ್ಟ್ ಸಿಚುವೇಶನ್ ಟೈಮ್. ಗೊತ್ತಾಯಿತು. ಫಸ್ಟ್ ಸಿಚುವೇಶನ್ ಟೈಮ್ ಸ್ಪೀಡ್ ಅಷ್ಟೇ ಇದ್ದರೆ ಎಷ್ಟಾಗುತ್ತೆ ಟೈಮ್, T1 ಟೈಮ್ ಆಗುತ್ತೆ. ಇಫ್ ಡ್ರೈವರ್ ಹ್ಯಾಡ್ ಮೋರ್ ಸ್ಪೀಡ್ ಆಸ್ 10 km per hour ದೆನ್ ಟೈಮ್ 2 ಆಗುತ್ತೆ. 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಆಗುತ್ತೆ. ಎಕ್ಸ್ ಪ್ಲಸ್ 10 ಆಗುತ್ತೆ. ಮೋರ್ ಇದೆ ಅಲ್ಲ, ಎಕ್ಸ್ ಪ್ಲಸ್ 10 ಆಗುತ್ತೆ. ಅರ್ಥ ಆಯಿತು. ಮತ್ತು ನೋಡಿ ಇಟ್ ವುಡ್ ಟೇಕ್ 3 hours ಲೆಸ್ ಇದೆ. ಲೆಸ್ ಅಂದರೆ ಏನು, ಮೈನಸ್ ಸೈನ್ ಬರಬೇಕು. ಮೋರ್ ಅಂದರೆ ಪ್ಲಸ್ ಸೈನ್ ಬರಬೇಕು. ಲೆಸ್ ಇದೆ, ಲೆಸ್ ಅಲ್ಲಿ ಏನು ಹಾಕ್ತೀವಿ, ಇಲ್ಲಿ ಮೈನಸ್ ಸೈನ್ ಹಾಕಬೇಕು. ಅರ್ಥ ಆಯ್ತಿದ್ದು. ಮತ್ತು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿ ನಿಮಗೆ ಒಂದು ಏನು ಎರಡು ವ್ಯಾಲ್ಯೂಸ್ ಬರುತ್ತೆ. -40 ಸ್ಪೀಡ್ ಬರಲ್ಲ, ಮೈನಸಲ್ಲಿ ಸ್ಪೀಡ್ ಬರಲ್ಲ, ಅದಕ್ಕೆ 30 is our ಸ್ಪೀಡ್. ಅರ್ಥ ಆಯಿತು. ನೋಡಿ ಇನ್ನೊಂದು ಸತಿ ಹೇಳ್ತೀನಿ. ಡ್ರೈವರ್ ಇದೆ, ಡ್ರೈವರ್ ಹ್ಯಾಸ್ ಡ್ರೈವಿಂಗ್ ಅ ಬಸ್ ಆ್ಯಂಡ್ ಟ್ರಾವೆಲಿಂಗ್ 360 ಕಿಲೋಮೀಟರ್. ನಮಗೆ ಬಸ್ ಸ್ಪೀಡು ಗೊತ್ತಿಲ್ಲ. ಅರ್ಥ ಆಯಿತು. ಇಫ್ ದ ಬಸ್ ಈಸ್ ಗೋಯಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಇಟ್ ವಿಲ್ ಟೇಕ್ ಟೈಮ್ ಆಸ್ T1. ಅರ್ಥ ಆಯಿತು. ಇಫ್ ದ ಡ್ರೈವರ್ ಹ್ಯಾಡ್ ಇನ್ಕ್ರೀಸ್ ದ 10 more speed then the time will be 10 if the speed is increased by the 10 km per hour then it will take 3 hours less ತಗೊಳುತ್ತೆ. ಅದೇ ಸೊ T1 minus T2 is equal to 3 ಇದೆ. ಅದೇ T1 T2 ವ್ಯಾಲ್ಯೂಸ್ ಇದೆ. ಟೈಮ್ 1 ಟೈಮ್ 2 ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿ ನಿಮಗೆ ಎಲ್ಲ ಆನ್ಸರ್ ಬರುತ್ತೆ. ಸೇಮ್ ದೀಸ್ ಆಲ್ಸೋ ಸೇಮ್ ಟೈಪ್ ಆಫ್ ಕ್ವಶನ್ಸ್. ಐ ಹ್ಯಾವ್ ಗಿವನ್ ಆಲ್ಸೋ ಹೋಮ್ವರ್ಕ್. ತುಂಬ ಕ್ವಶನ್ ಕೊಟ್ಟಿದ್ದೀನಿ, ಮಾಡಿ. ಅರ್ಥ ಆಯಿತು. ಮತ್ತು ಟ್ರಯಾಂಗಲ್ಸ್ ಇದೆ ನೋಡಿ, ನಿಮ್ಮ ಫೇವ್ರೇಟ್ ಚಾಪ್ಟರ್ ಟ್ರಯಾಂಗಲ್ಸ್. ನೋಡಿ ಟ್ರಯಾಂಗಲ್ಸಲ್ಲಿ ಹಿಂಟ್ ಹೇಳ್ತೀನಿ ನೋಡಿ. ಟ್ರಯಾಂಗಲ್ಸಲ್ಲಿ ಏನಂದರೆ ಇಫ್ ದೇ ಹ್ಯಾವ್ ಗಿವನ್ ದ ಪ್ಯಾರಲಲ್, ಯಾವುದೇ ಕ್ವಶನಲ್ಲಿ ಪ್ಯಾರಲಲ್ ಇದ್ದರೆ ನೀವೇನು ಥಿಂಕ್ ಮಾಡಬೇಕು, ಫಸ್ಟ್ ಯು ಹ್ಯಾವ್ ಟು ಥಿಂಕ್ ದ್ಯಾಟ್ ದೇರ್ ಈಸ್ ದ ಯೂಸೇಜ್ ಆಫ್ BPT. ಅರ್ಥ ಆಯಿತು. ಪ್ಯಾರಲ್ ಯಾವುದೇ ಥೇರಮ್ ಇರಲಿ,
ನೀವೇನು ನೋಡಬೇಕು, ಮೊದಲೇ ನೋಡಬೇಕು, ಫಸ್ಟ್ ಪ್ರಿಯಾರಿಟಿ ಏನೋ BPT ನೋಡಬೇಕು. ಆದರೆ ಏನಾದರೂ ಎರಡು ಟ್ರ್ಯಾಂಗಲಲ್ಲಿ ಸಿಮಿಲ್ಯಾರಿಟಿ ಸೈನ್ ಮತ್ತು ಆ್ಯಂಗಲ್ ಈಕ್ವಾಲಿಟಿ ಸೈನ್ ಮತ್ತು ಏನೋ ಸೈಡ್ಸ್ ರೇಷಿಯೋ ಕೊಟ್ಟಿದ್ರೆ ನೀವು ಏನು ನೋಡಬೇಕು, ಫಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಸಿಮಿಲ್ಯಾರಿಟಿ ಕ್ರೈಟೇರಿಯಾ. ನೋಡಿ, ಎರಡೇ ಕ್ವಶನ್ ಬರೋದು ಇಲ್ಲಿ, ಎರಡೇ ಕಾನ್ಸೆಪ್ಟ್ ಇರೋದು, ಒಂದು BPT ಮೇಲೆ, ಇನ್ನೊಂದು ಸಿಮಿಲ್ಯಾರಿಟಿ ಮೇಲೆ. ಸಿಮಿಲ್ಯಾರಿಟಿಗೆ ಏನೇನು ಹಿಂಟ್ಸ್ ಇದೆ, ಒಂದು ಸಿಮಿಲರ್ ಅಂತ ಹೇಳ್ತಾರೆ, ಇನ್ನೊಂದು ಆ್ಯಂಗಲ್ ಈಕ್ವಲ್ ಇದೆ ಅಂತ ಹೇಳ್ತಾರೆ, ಇನ್ನೊಂದು ಸೈಡ್ಸ್ ಕರೆಸ್ಪಾಂಡಿಂಗ್ ಇದೆ ಏನೇನೋ ಹೇಳ್ತಾರೆ. BPTಗೆ ಏನೋ ಪ್ಯಾರಲ್ ಅಂತ ಹೇಳ್ತಾರೆ, ಮತ್ತು ರೇಷಿಯೋ ಗಿವನ್ ಇರುತ್ತಾರೆ. ರೇಷಿಯೋ ಅಂದರೆ ಡೈರೆಕ್ಟ್ ನಂಬರ್ಸ್ ಗಿವನ್ ಇರುತ್ತೆ, ಅದು ಏನೋ BPT ಕ್ವಶನ್. ಅರ್ಥ ಆಯಿತು? ನೋಡಿ, ನಾನು ಹೇಳಿದ್ದು ಏನು, ಫಸ್ಟ್ ಪ್ಯಾರಲಲ್ ಅಂತ ಇದ್ದರೆ ನೀನೇನು ಥಿಂಕ್ ಮಾಡಬೇಕು, ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಫಾರ್ BPT. ನೋಡಿ, ಇಲ್ಲಿ ಈ ಎಷ್ಟು ಟ್ರ್ಯಾಂಗಲ್ ಇದೆ, ಎರಡು ಟ್ರ್ಯಾಂಗಲ್ ಇದೆ. ಎರಡು ಟ್ರ್ಯಾಂಗಲಲ್ಲಿ BPT ಹೇಗೆ ಅಪ್ಲೈ ಮಾಡಬಹುದು, ಇಲ್ಲ ಮಾಡೋಕ್ಕಾಗಲ್ಲ. ಬಟ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಅ ಕ್ವಶನ್, ಸಿಮಿಲರ್ ಪ್ರೂಫ್ ಮಾಡಿ ಅಂತ. ಸಿಮಿಲರ್ ಡೈರೆಕ್ಟ್ ಹೇಳ್ತಾ ಇದ್ದಿಲ್ಲ, ಸಿಮಿಲರ್ ಪ್ರೂಫ್ ಮಾಡಿ. BPTಯಿಂದ ಸಿಮಿಲರ್ ಪ್ರೂಫ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಸಿಮಿಲಾರಿಟಿ ಕ್ರೈಟೇರಿಯನ್ನು ಯೂಸ್ ಮಾಡಬೇಕು. ನೋಡಿ, ಆ್ಯಂಗಲ್ P = ಆ್ಯಂಗಲ್ S ಇರುತ್ತೆ, ಯಾಕಂದರೆ ಇದು ಆಲ್ಟರ್ನೇಟ್ ಆ್ಯಂಗಲ್. ಮತ್ತು ಆ್ಯಂಗಲ್ Q = ಆ್ಯಂಗಲ್ R ಇರುತ್ತೆ, ಯಾಕೆ ಸರ್ ಇದು, ಯಾಕಂದರೆ ಇದು ಆಲ್ಟರ್ನೇಟ್ ಆ್ಯಂಗಲ್. ಮತ್ತು ನೋಡಿ ಇಲ್ಲಿ ಆ್ಯಂಗಲ್ O ಆ್ಯಂಡ್ ಆ್ಯಂಗಲ್ O, ದಿಸ್ ಆ್ಯಂಗಲ್ ಆ್ಯಂಡ್ ದಿಸ್ ಆ್ಯಂಗಲ್ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ದೇ ಆರ್ ಆಲ್ಸೋ ಈಕ್ವಲ್ಸ್, ಹೆನ್ ದಿಸ್ ಇಸ್ ವಾಟ್ ಸಿಮಿಲ್ಯಾರಿಟಿ. ನೋಡಿ, ಇಲ್ಲಿ BPTಯಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂದರೆ, ಒಂದು ಸೈಡನ್ನು ವ್ಯಾಲ್ಯೂ ಹೇಳಿ, 3 ಸೈಡ್ ಕೊಡ್ತಾರೆ ಅವರು, ಯಾವುದೇ ಸೈಡ್ ಒಂದು ವ್ಯಾಲ್ಯೂ ಹೇಳಿ, ಆದರೆ ಇದು ಈ ರೇಷಿಯೋನ ಪ್ರೂಫ್ ಮಾಡಿ ಅಂತ BPT ಕ್ವಶನ್ಸ್. ಪ್ಯಾರಲಲ್ ಅಂತ ಹೇಳ್ತಾರೆ ಅವರು, ಪ್ಯಾರಲಲ್ ಅಂತ ಪ್ರೂಫ್ ಮಾಡಿ, ಈ ಥರ ಕ್ವಶನ್ BPT ಕ್ವಶನ್. ಮತ್ತು ಇಲ್ಲಿ ಸಿಮಿಲ್ಯಾರಿಟಿಯಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸಿಮಿಲ್ಯಾರಿಟಿಯಲ್ಲಿ ಫಸ್ಟ್ ಯು ಹ್ಯಾವ್ ಟು ಲುಕ್ ಔಟ್ ಫಾರ್ ವಾಟ್ ಆರ್ ದ ಆ್ಯಂಗಲ್ಸ್ ಈಕ್ವಲ್, ಆದರೆ ವಾಟ್ ಆರ್ ದ ಸೈಡ್ಸ್ ಆರ್ ಇನ್ ಕರೆಸ್ಪಾಂಡಿಂಗ್ ರೇಷಿಯೋಸ್. ನೀವು ಯಾವುದೇ ಎರಡು ಟ್ರ್ಯಾಂಗಲನ್ನು ಸಿಮಿಲರ್ ಪ್ರೂಫ್ ಮಾಡಬೇಕು, ಅದರದ ಕರೆಸ್ಪಾಂಡಿಂಗ್ ಸೈಡ್ಸ್ ಬರಬೇಕು. ಅದು ಕರೆಸ್ಪಾಂಡಿಂಗ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಅದು ಪ್ರೂಫ್ ದಟ್ ಬರುತ್ತೆ. ಅರ್ಥ ಆಯಿತು ಹೇಳಿದ್ದು? ಫಸ್ಟೇ ನೀವು ಏನು ಆ್ಯಂಗಲ್ಸ್ ನೋಡಬೇಕು, ಯಾವುದಾದ್ರು ಈಕ್ವಲ್ ಇದೆ, ಸೈಡ್ಸ್ ನೋಡಬೇಕು, ಯಾವುದಾದ್ರು ಕರೆಸ್ಪಾಂಡಿಂಗ್ ಇದೆ, ಮತ್ತು ನೀವು ಯು ಹ್ಯಾವ್ ಟು ಪ್ರೂವ್ ದಟ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ಯು ಹ್ಯಾವ್ ಟು ರೈಟ್ ದಟ್ ಕರೆಸ್ಪಾಂಡಿಂಗ್ ಸೈಡ್, ದೆನ್ ಯು ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ಆರ್ ಡೂ ಸಮ್ ಆಪ್ರೇಷನ್ ಟು ಗೆಟ್ ದಟ್ ಪ್ರೂಫ್ ದಟ್ ಕ್ವಶನ್. ಅರ್ಥ ಆಯಿತು? ಇದು ಸಿಂಪಲ್ ಇತ್ತು, ಇದು ಸಿಂಪಲ್ ಇದೆ. ಇದು ನೋಡಿ, ಇಲ್ಲೇನೋ ಇದು NCERT ಕ್ವಶನ್ ನಾನು ಮಾಡಲ್ಲ, ಇದು ನೀವೇ ಮಾಡಿ, ಈಸಿ ಇದೆ. ಏನು BPT ಅಪ್ಲೈ ಮಾಡಬೇಕು, ಯಾವುದು AE ವ್ಯಾಲ್ಯೂ ಬೇಕು ನಮಗೆ 5/7, ಇಲ್ಲ ಡೈರೆಕ್ಟ್ ಮಾಡಿ. 5/7 ಮಾಡೋಕ್ಕಾಗಲ್ಲ. AD/AB = AE/AC ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಫಿಗರ್ ಏನು ಕೊಟ್ಟಿದ್ದಾರೆ, ಒಂದೇ ಟ್ರ್ಯಾಂಗಲಲ್ಲಿ ಎರಡು ಇದೆ. ಹಾಂ ನೋಡಿ, ಈಗ BPT ನೋಡಿ, ಪ್ಯಾರಲ್ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಫಸ್ಟ್ ಪ್ರಿಯಾರಿಟಿ ಏನು BPT ನೋಡಬೇಕು. BPT ಆಗತ್ತೆ? ಹಾಂ ಆಗತ್ತೆ. ನೋಡಿ ಸರ್, ಇಲ್ಲಿ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್ ಫಾರ್ ದಿಸ್. AX ವ್ಯಾಲ್ಯೂ ಕೊಟ್ಟಿದ್ದಾರೆ, BX ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು AY ಆ್ಯಂಡ್ CY ರೇಷಿಯೋ ಕೊಟ್ಟಿದ್ದಾರೆ. ಹಾಂ ನೋಡಿ, AY ಮತ್ತು ಇಲ್ಲಿ Y ಬರಬೇಕು. ಇಲ್ಲಿ AY CY ಏನೋ ರೇಷಿಯೋ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ P. ನೋಡಿ, AX/BX = AY/AC. ಇದು ರೇಷಿಯೋ ಗೊತ್ತಿದೆ ನಮಗೆ, ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P ವ್ಯಾಲ್ಯೂ ನಮಗೆ ಬರುತ್ತೆ. ನಾನು ಅಪ್ರೋಚ್ ಹೇಳ್ತಾ ಇದ್ದೀನಿ ಅಷ್ಟೇ, ಕ್ವಶನ್ ಸಾಲ್ವ್ ನೀವೇ ಮಾಡಬೇಕು. ನಾನು ಅಪ್ರೋಚ್ ಹೇಳ್ತಾ ಇದ್ದೀನಿ, ಹೇಗೆ ಮಾಡಬೇಕು, ಯಾವ ಥರ ಥಿಂಕ್ ಮಾಡಬೇಕು, ಅದೇ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಡೈರೆಕ್ಟಾಗಿ ರಿಪೀಟ್ ಆಗ್ತಾ ಇಲ್ಲ, ಏನೂ ಅದು ಗ್ಯಾರಂಟಿ ಇಲ್ಲ. ಬಟ್ ದ ಕಾನ್ಸೆಪ್ಟ್, ದ ಅಪ್ರೋಚ್ ಈಸ್ ಡೆಫಿನೆಟ್ಲಿ ದಟ್. ಓಕೆ, ನೋಡಿ ಇಲ್ಲಿ they have given here parallel, again they have given the values, and they are asking find the length of AK and AB. So definitely you can understand that this is a question of BPT. ಅರ್ಥ ಆಯಿತು? ದಿಸ್ ಇಸ್ ಅ ಕ್ವಶನ್ ಆಫ್ BPT. ಅರ್ಥ ಆಯಿತು? ಏನು ಮಾಡಬೇಕು ಇಲ್ಲಿ, AK ಮತ್ತು AB ದ ಲೆಂತ್ ಫೈಂಡ್ ಮಾಡಬೇಕು. ಹೇಗೆ ಮಾಡ್ತೀರಾ? ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಮ್ ಇನ್ APCಯಲ್ಲಿ ಥೇಲ್ಸ್ ಥಿಯರಮ್ ಅಪ್ಲೈ ಮಾಡಿ. ಯಾವುದಿದು KQ is parallel to PC ಇದೆ. ಆದರೆ ನೀವು AQ ಡಿವೈಡೆಡ್ ಬೈ QP = AK ಡಿವೈಡೆಡ್ ಬೈ KC ಆಗುತ್ತೆ. ಇದು ವ್ಯಾಲ್ಯೂಸ್ ಎಲ್ಲ ಹಾಕಿ ಸಾಲ್ವ್ ಮಾಡಿದೆ, AK ವ್ಯಾಲ್ಯೂ ನಿಮಗೆ ಸಿಗ್ಬಿಡುತ್ತೆ. ಅರ್ಥ ಆಯಿತು? ಮತ್ತು ನೋಡಿ, ಇನ್ನೊಂದೇ ಹೇಳ್ತಾ ಇದ್ದಾರೆ, ಇನ್ನೊಂದು ಯಾವುದು, ಈ ಟ್ರ್ಯಾಂಗಲಲ್ಲಿ
ಬಿ ಸಿ ಇಲ್ಲ, ಹೆಚ್ ಕೆ ಇಸ್ ಪ್ಯಾರಲಲ್ ಟು ಬಿ ಸಿ ಇದೆ. ಆದರೆ ಎ ಹೆಚ್ ಡಿವೈಡೆಡ್ ಬೈ ಬಿ ಹೆಚ್ ಇಸ್ ಈಕ್ವಲ್ ಟು ಎ ಕೆ ಡಿವೈಡೆಡ್ ಬೈ ಕೆ ಸಿ. ಅದರ ವ್ಯಾಲ್ಯೂ ಹಾಕಿ ನಿಮಗೆ ಬಿ ಹೆಚ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯಿತು? ಅಪ್ರೋಚ್ ನೋಡಿ ಹೇಗೆ ಮಾಡಬೇಕು ಕ್ವಶನ್ಸ್ ಅಂತ. ಇಲ್ಲಿ ನೋಡಿ, ಒಂದು ಏನು ಹೇಳಿದ್ದಾರೆ, ಫಿಗರ್ ನೋಡಿ. ಸಿಮಿಲಾರಿಟಿ ಬರಲ್ಲ, ಯಾಕಂದರೆ ಆ್ಯಂಗಲ್ಸ್ ಯಾವುದೇ ಈಕ್ವಲ್ ಅಂತ ಕೊಟ್ಟಿಲ್ಲ, ಸಿಮಿಲರ್ ಅಂತ ಹೇಳಿಲ್ಲ, ಸೈಡ್ಸ್ ಏನು ಕರೆಸ್ಪಾಂಡಿಂಗ್ ಹೇಳಿಲ್ಲ. ಮತ್ತು ನೀವೇನು ಪ್ಯಾರಲ್ ಕೊಟ್ಟಿದ್ದಾರೆ ಮತ್ತು ಸೈಡ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಪ್ರೂವ್ ದಟ್. ಅಂದರೆ ಏನು, ಬಿ ಪಿ ಟಿ ಯೂಸ್ ಮಾಡಬೇಕು. ಗೊತ್ತಾಯಿತು? ಬಿ ಪಿ ಟಿ ಯೂಸ್ ಮಾಡಬೇಕು. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಡಿ ಎಲ್ಲಿದೆ? ಎ ಬಿ ಡಿಯಲ್ಲಿ ನೋಡಿ, ಇದು ಪ್ಯಾರಲಲ್ ಇದೆ. ವಿ ಕ್ಯಾನ್ ರೈಟ್ ಆ್ಯಸ್ ದಿಸ್ ಥೇಲ್ಸ್ ಥಿಯರಮ್ ಬರೀರಿ. ಎ ಪಿ ಅಪಾನ್ ಬಿ ಪಿ ಅದೇ ಸೇಮ್ ಥೇಲ್ಸ್ ಥಿಯರಮ್ ಬರೀರಿ. ಈಕ್ವೇಷನ್ 1 ಇನ್ ಟ್ರಯಾಂಗಲ್ ಎ ಡಿ ಸಿಯಲ್ಲಿ ಇದು ಏನಿದೆ ಪ್ಯಾರಲಲ್ ಇದೆ, ಇದಕ್ಕೂ ಬರೀರಿ. ಈಕ್ವೇಷನ್ 2 ಈಕ್ವೇಷನ್ 1ನಲ್ಲಿ ಏನೇನು ಕಾಮನ್ ಇದೆ ನೋಡಿ, ಏನೇನು ನಾವು ಪ್ರೂಫ್ ಮಾಡಬೇಕು ಅದು ನೋಡಬೇಕು. ಪಿ ಇ ಅಪಾನ್ ಬಿ ಡಿ ಈಸ್ ಈಕ್ವಲ್ ಟು ಇ ಕ್ಯೂ ಅಪಾನ್ ಇದಾಗತ್ತೆ. ಮತ್ತು ಏನೇನು ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ, ದೇ ಹ್ಯಾವ್ ಗಿವನ್ ದಟ್ ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ. ಬಿ ಡಿ ಆ್ಯಂಡ್ ಸಿ ಡಿ ಗೆಟ್ ಕ್ಯಾನ್ಸಲ್. ಪಿ ಕ್ಯೂ ಆ್ಯಂಡ್ ಇ ಕ್ಯೂ ಆರ್ ಈಕ್ವಲ್. ಅದೇ ಪ್ರೂಫ್ ಮಾಡಬೇಕು. ಸಿಂಪಲ್ ಇದೆ ಇದು. ಸಿಂಪಲ್ ನೀವು ಮಾಡಬೇಕಿದು. ಇದು ಸಿಂಪಲ್ ಇದೆ. ಈ ಥರ ಕ್ವಶನ್ ನಿಮ್ಮ ಮಾಡಲ್ ಪೇಪರಲ್ಲಿ ಕೇಳಿದ್ದಾರೆ. ಅರ್ಥ ಆಯಿತು? ಮತ್ತು ನೋಡಿ, ಈ ಟೈಪ್ ಆಫ್ ಕ್ವಶನಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಅವರು ಪ್ಯಾರಲ್ ಅಂತ ಹೇಳಿಲ್ಲ. ಮತ್ತು ನೋಡಿ ಏನೇನು ಕೊಟ್ಟಿದ್ದಾರೆ, ಅವರು ಆ್ಯಂಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 2 ಟ್ರಯಾಂಗಲ್ಸ್ ಇದೆ ಮತ್ತು ಆ್ಯಂಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿಮಿಲರ್ ಅಂತ ಪ್ರೂಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನೋ ಈ ಥರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಸಿಮಿಲಾರಿಟಿ. ಅರ್ಥ ಆಯಿತು? 2 ಟ್ರಯಾಂಗಲ್ಸ್ ಇದೆ, ಆ್ಯಂಗಲ್ಸ್ ಕಾಮನ್ ಇದೆ. ನೋಡಿ, ಆ್ಯಂಗಲ್ ಎ ಇಸ್ ಹಿಯರ್ ಕಾಮನ್. ಮತ್ತು ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಆದರೆ ಇದು 2 ಟ್ರಯಾಂಗಲ್ ಏನು ಸಿಮಿಲರ್ ಆಗುತ್ತೆ. ಅರ್ಥ ಆಯಿತು? ಇಲ್ಲಿ ನೋಡಿ, ಯಾವುದೇ ಪ್ಯಾರಲಲ್ ಇಲ್ಲ. ಬಿ ಪಿ ಟಿ ಹೇಗೆ ಅಪ್ಲೈ ಮಾಡಬಹುದು? ಇಲ್ಲ, ಮಾಡೋಕ್ಕಾಗಲ್ಲ. ಅದೇ ನೋಡಿ, ಇಲ್ಲಿ ಏನು ಪ್ರೂಫ್ ಮಾಡಬೇಕು? ಸಿಮಿಲರ್ ಪ್ರೂಫ್ ಮಾಡಬೇಕು. ಅದೇ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿಕಾಸ್ ದಿಸ್ ಇಸ್ ಕಾಮನ್ ಆ್ಯಂಡ್ ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ ಆಲ್ಸೋ 90 ಡಿಗ್ರಿ. ಸೊ ವಿ ಕ್ಯಾನ್ ಸೇ ಎ ಸಿಮಿಲಾರಿಟಿ ಕ್ರೈಟೀರಿಯಾ, ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಮತ್ತು ಏನು, ಕರೆಸ್ಪಾಂಡಿಂಗ್ ಸೈಡ್ಸ್ ಬರಬೇಕು. ಕರೆಸ್ಪಾಂಡಿಂಗ್ ಸೈಡ್ಸ್ ಆರಾಮಾಗಿ ಬರೀರಿ. ನಿಮಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಬರೆದಿದೆ ಈಗ ಆರಾಮಾಗಿ. ಮತ್ತೆ ನೋಡಿ, ಇಲ್ಲಿ ಇಫ್ ದೇ ಕ್ರಾಸ್ ಮಲ್ಟಿಪ್ಲೈ ಇಟ್ ವಿಲ್ ಬಿಕಮ್ ಅನದರ್ ಕ್ವಶನ್. ಅರ್ಥ ಆಯಿತು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅನದರ್ ಕ್ವಶನ್ ಇತ್ತು. ಇದು ಕ್ವಶನ್ ಎನ್ ಸಿ ಆರ್ ಟಿಯಲ್ಲಿದೆ. ನೀವು ಮಾಡಿ ಟ್ರೈ ಮಾಡಿ. ಇದು ಮಾಡಲ್ಲ ನಾನು, ನೀವೇ ಮಾಡಬೇಕಿದೆಲ್ಲ. ನಾನು ತಡಿ, ಒಳ್ಳೆ ಕ್ವಶನ್ ಇತ್ತು. ಎಲ್ಲಿದೆ ಅದು? ಎಲ್ಲಿದೆಯಪ್ಪ? ಈಗ ನೋಡಿ, ಇನ್ನು ಗಿವನ್ ಫಿಗರ್ ದಿಸ್ ಈಸ್ 90 ಡಿಗ್ರಿ. ಎ 90 ಡಿಗ್ರಿ ಇದೆ. ಮತ್ತು ನೋಡಿ, ಇದು ಪರ್ಪೆಂಡಿಕ್ಯುಲರ್ ಇದೆ. ನೋಡಿ, 2 ಟ್ರಯಾಂಗಲ್, ಇದು 90 ಡಿಗ್ರಿ, ಇದು ಪರ್ಪೆಂಡಿಕ್ಯುಲರ್. ಅಂದರೆ ಇದು 90 ಇದು 90 ಎರಡೇ ಈಕ್ವಲ್. ಇದು ಅರ್ಥ ಆಗಿದೆ? ಮತ್ತು ನೋಡಿ, ವಿ ಹ್ಯಾವ್ ಟು ಪ್ರೂವ್ ದಿಸ್ ಒನ್. ಹೌ ವಿ ಕ್ಯಾನ್ ಪ್ರೂವ್ ದಿಸ್ ಒನ್? ನಮಗೆ ಏನು ಅರ್ಥನೇ ಮೈಂಡ್ ವರ್ಕ್ ಆಗ್ತಾ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಗೋಯಿಂಗ್ ಟು ಡು, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ. ಅರ್ಥ ಆಯಿತು? ಯಾಕಂದರೆ ಅದು 90 ಡಿಗ್ರಿ ಇದೆ. ಆ್ಯಂಡ್ ಆ್ಯಂಗಲ್ ಸಿ ಇಸ್ ಅವರ್ ಕಾಮನ್ ಆ್ಯಂಗಲ್. ಸೊ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಎ ಕ್ರೈಟೇರಿಯಾ ಅಂದ್ರೆ ಈ 2 ಟ್ರಯಾಂಗಲ್ ಏನಾಗುತ್ತೆ? ಸಿಮಿಲರ್ ಆಗುತ್ತೆ. ಸೊ ನಾವು ವಿ ಹ್ಯಾವ್ ಟು ರೈಟ್ ದ ಕರೆಸ್ಪಾಂಡಿಂಗ್ ರೇಷಿಯೋಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಹೇಗೆ ಬರ್ತೀರಾ? ಬಿ ಸಿ ಅಪಾನ್ ಎ ಸಿ, ಬಿ ಸಿ ಅಪಾನ್ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಅಪಾನ್ ಸಿ ಡಿ. ಎ ಸಿ ಅಪಾನ್ ನೋಡಿ, ಏನು ಮಾಡಬೇಕಲ್ಲ ನೀವು, ಇದು ಟ್ರಯಾಂಗಲ್ ರೊಟೇಟ್ ಮಾಡಿ ಅದ್ರ ಮೇಲೆ ಇಡಬೇಕು ನೀವು. ನೋಡಿ, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಇದು ಎ ಡಿ ಸಿ ಟ್ರಯಾಂಗಲ್ ರೊಟೇಟ್ ಮಾಡಿ 90 ಡಿಗ್ರಿ ಮೇಲೆ ಇಡಬೇಕು. ಅದು ನಿಮಗೆ ಆವಾಗ ನಿಮಗೆ ಎಲ್ಲರಿಗೆ ಕರೆಸ್ಪಾಂಡಿಂಗ್ ಸೈಡ್ ಸಿಗ್ಬಿಡತ್ತೆ. ಸರ್, ಒಂದು ಟ್ರಿಕ್ ಹೇಳಿ ನೋಡಿ. ಇಲ್ಲಿ ಏನು ಮಾಡಿರಿ, ಎ ಸಿ ಇಂಟು ಎ ಸಿ ಬರ್ಬೋದು. ಇದಕ್ಕೆ ಎ ಸಿ ಇಂಟು ಎ ಸಿ ಬರಬಹುದು. ಒಂದು ಎ ಸಿ ಇರಲೇ ಇರಲಿ, ಮತ್ತು ಇನ್ನೊಂದು ಎ ಸಿ ಡಿನಾಮಿನೇಟ್ರಲ್ಲಿ ಹಾಕಿ, ಮತ್ತು ಡಿ ಸಿ ಇಲ್ಲಿ ಹಾಕಿ, ಇದೇ ಬರುತ್ತೆ. ಅರ್ಥ ಆಗಿಲ್ಲ? ಇದು ಎ ಸಿ ಇಂಟು ಎ ಸಿ ಆಗುತ್ತೆ. ಬಿ ಸಿ ಇಲ್ಲೇ ಇರಲಿ, ಡಿ ಸಿ ಇಲ್ಲಿ ಹೋಗಿ ಎ ಸಿ ಒಂದು ಇಲ್ಲಿ ಬರೀ, ಇದೇ ಬರುತ್ತೆ ಅಷ್ಟೇ. ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಬರುತ್ತೆ. ಅರ್ಥ ಆಯಿತು? ಇದೆಲ್ಲ ಕ್ವಶನ್ ಟ್ರೈ ಮಾಡಿ. ಎನ್ ಸಿ ಆರ್ ಟಿ ಕ್ವಶನ್ಸ್. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ. ಟ್ರೈ ಮಾಡಿ. ಎಕ್ಸಾಂಪಲ್ ಎಲ್ಲ ಟ್ರೈ ಮಾಡಲೇಬೇಕು ನೀವು. ಈ ಕ್ವಶನ್ನು ಯಾವುದು ನಿಮ್ಮ ಮಾಡಲ್ ಪೇಪರಲ್ಲಿ ಕೇಳಿದ್ದಾರೆ. ಇದು ಸಿಂಪಲ್ ಇದೆ ಕ್ವಶನ್ನು ಇದೆಲ್ಲ. ಮತ್ತು ಯಾವುದು, ಏರಿಯಾ ರಿಲೇಟೆಡ್ ಟು ಸರ್ಕಲ್. ಏರಿಯಾ ರಿಲೇಟೆಡ್ ಸರ್ಕಲಲ್ಲಿ ಏನೇನಿದೆ ನೋಡಿ. ಏರಿಯಾ ರಿಲೇಟೆಡ್ ಟು ಸರ್ಕಲ್ ನೋಡೋಣ ಸರ್ ಏನೇನಿದೆ ಅಂತ.
So look at for this chapter I'll give a hint for you. They will give us something and they will ask other thing. ಗೊತ್ತಾಯ್ತು. they will not give direct ಇದು ಫೈಂಡ್ ಮಾಡಿ, ಇದು ಆ್ಯಂಗಲ್ ಹೇಳಿ, ಇದು ರೇಡಿಯಸ್ ಹೇಳಿ, ಇದು ಏರಿಯಾ ಹೇಳಿ, ಇದು ಪೆರಿಮೀಟರ್ ಹೇಳಿ, ಇದು ಆರ್ಕ್ ಹೇಳಿ ಅಂತ ಹೇಳಲ್ಲ ಅವರು, ಕೇಳಲ್ಲ ಅವರು. ಗೊತ್ತಾಯಿತು. ವಾಟ್ ದೇ ವಿಲ್ ಗಿವ್ ಸಮಥಿಂಗ್ ಆ್ಯಂಡ್ ದೇ ವಿಲ್ ಆಸ್ಕ್ ಅನದರ್ ಥಿಂಗ್. ಗೊತ್ತಾಯಿತು. ಸೊ ವಾಟ್ ದಟ್ ಅನದರ್ ಥಿಂಗ್, how we can find that another thing from something by using the formulas. ಅರ್ಥ ಆಯಿತು. ನೋಡಿ ಇಲ್ಲಿ ಇದು ಸಿಂಪಲ್ ಇದೆ ಕ್ವಶನ್, ನೀವೇ ಟ್ರೈ ಮಾಡಿ. ಇದು ನಾನು ಮಾಡಲ್ಲ, ಇದು ಸಿಂಪಲ್ ಇದೆ. ಈ ಕ್ವಶನ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು. A fan is made up of a cloth fixed between two metallic wires with a shape of a sector of a circle of radius this one. Calculate the area of the cloth and also find the total length of the metallic wire required to make the fan. ಒಂದು ಫ್ಯಾನ್ ಇದೆ, ಇದು ಕ್ಲಾತ್ ಫ್ಯಾನ್. ಮತ್ತು ನೋಡಿ ಇಲ್ಲಿ ಇದು ಪೆರಿಮೀಟರ್ ಇದೆ ಅಲ್ಲ, ಪೆರಿಮೀಟರ್ ಎಲ್ಲ ಇದು ಮೆಟಾಲಿಕ್ ವೈರ್ ಇದು. ಗೊತ್ತಾಯಿತು. ಆ್ಯಂಗಲ್ ಇಷ್ಟಿದೆ, 120 ಡಿಗ್ರಿ ಇದೆ, ಮತ್ತು ರೇಡಿಯಸ್ ಇಷ್ಟಿದೆ, 21 ಸೆಂಟಿಮೀಟರ್ ಇದೆ. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದ ಕ್ಲಾತ್. ನೋಡಿ ಇಲ್ಲಿ ಡೈರೆಕ್ಟ್ ಹೇಳಿಲ್ಲ ಅವರು, ಏರಿಯಾ ಆಫ್ ಅ ಸೆಕ್ಟರ್ ಫೈಂಡ್ ಮಾಡಿ, ಲೆಂತ್ ಆಫ್ ದ ಆರ್ಕ್ ಫೈಂಡ್ ಮಾಡಿ ಹೇಳಲ್ಲ ಅವರು. ಏನು ಹೇಳ್ತಾರೆ, ಏರಿಯಾ ಆಫ್ ದ ಕ್ಲಾತ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಏರಿಯಾ ಆಫ್ ದ ಸೆಕ್ಟರ್ ಈಸ್ ಅ ಏರಿಯಾ ಆಫ್ ದ ಕ್ಲಾತ್. ಅರ್ಥ ಆಯಿತು. ನೋಡಿ ಇಲ್ಲಿ ಏರಿಯಾ ಆಫ್ ದ ಫ್ಯಾನ್ ಹ್ಯಾಂಡ್ ಅಂದರೆ ಏರಿಯಾ ಆಫ್ ದ ಕ್ಲಾತ್ ಏನಾಗುತ್ತೆ, ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಗೊತ್ತಿದೆ, θ/360 × πr² ಆಗುತ್ತೆ. θ ಎಷ್ಟಿದೆ, 120 ಇದೆ. ಸಾಲ್ವ್ ಮಾಡ್ತಾ ನಮಗೆ 462 ಸೆಂಟಿಮೀಟರ್ ಸ್ಕ್ವೇರ್ ಯೂನಿಟ್ ನೆನಪಿರಲಿ, 462. ಮತ್ತು ಇನ್ನೊಂದು ಹಿಂಟ್ ಹೇಳ್ತೀನಿ ನೋಡಿ. ಇನ್ನು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಮತ್ತು ನಿಮ್ಮ ಈ ಚಾಪ್ಟರಲ್ಲಿ ಏರಿಯಾ ರಿಲೇಟೆಡ್ ಸರ್ಕಲಲ್ಲಿ ರೇಡಿಯಸ್ ಏನಿರುತ್ತೆ ಅಂದರೆ ಇಟ್ ಈಸ್ ಅ ಮಲ್ಟಿಪಲ್ ಆಫ್ ದ 7ದು ಮಲ್ಟಿಪಲ್ ಐತೆ. ಐದರ್ ಇಟ್ ಮೇ ಬಿ 3.5 or it may be 7 or it may be 14 or it may be 21 or it may be 28. ಇದು 7 ಮಲ್ಟಿಪಲ್ 7 ಟೇಬಲಲ್ಲಿ ಇರುತ್ತೆ. ಗೊತ್ತಾಯಿತು. ನೋಡಿ ಇಲ್ಲಿ 21 ಇದೆ, 7 ಮಲ್ಟಿಪಲ್ ಇದು. ಅರ್ಥ ಆಯಿತು. ಮತ್ತು ಏರಿಯಾ ಗೊತ್ತಾಯಿತು, ನಾವು ಏರಿಯಾ ಆಫ್ ದ ಕ್ಲಾತ್ ಗೊತ್ತಾಗ್ಬಿಡ್ತು. ಮತ್ತು ನೋಡಿ ದ ಟೋಟಲ್ ಲೆಂತ್ ಆಫ್ ದ ವೈರ್ ರಿಕ್ವೈರ್ಡ್. ನೋಡಿ ಇಲ್ಲಿ ವೈರ್ ಎಷ್ಟು ರಿಕ್ವೈರ್ ಆಗ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ this much we have need a wire, but not only this much, this is the length of the arc. We got it, this much length of the arc. ಗೊತ್ತಾಯಿತು. also we are using wire to this one also, no radius. ನೋಡಿ ಇಷ್ಟು ವೈರ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಅದೇ ಪೆರಿಮೀಟರ್ ಅಂದರೆ ಮಕ್ಕಳೆಲ್ಲ ಏನು ಅಸ್ಯೂಮ್ ಮಾಡಿದ್ರೆ, ಪೆರಿಮೀಟರ್ ಅಂದರೆ ಇದು ಲೆಂತ್ ಆಫ್ ದ ಆರ್ಕ್ ಫೈಂಡ್ ಮಾಡಬೇಕು. ಇಲ್ಲ, ಇದು ರೇಡಿಯಸ್ಸು ಆ್ಯಡ್ ಮಾಡಬೇಕು. ಯಾಕಂದರೆ ನೀವು ವೈರ್ ಇಲ್ಲೇ ಯೂಸ್ ಮಾಡ್ತಾ ಇದೆಯಾ ನೋಡಿ. ಗೊತ್ತಾಯಿತು. ವಿ ಹ್ಯಾವ್ ಟು ಯೂಸ್ ದ ಟೋಟಲ್ ಲೆಂತ್ ಆಫ್ ದ ವೈರ್ ಅಂದರೆ ಎಷ್ಟಾಗುತ್ತೆ, ಲೆಂತ್ ಆಫ್ ದ ಆರ್ಕ್ ಆಗುತ್ತೆ. ಇದು ಲೆಂತ್ ಆಫ್ ದ ಆರ್ಕ್ ಆಗುತ್ತೆ. ಮತ್ತು ಎಷ್ಟಾಗುತ್ತೆ, 2 ಟೈಮ್ಸ್ ಆಫ್ ದ ರೇಡಿಯಸ್. ಯಾಕೆ, ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ. ಅರ್ಥ ಆಯಿತು. 2 ಟೈಮ್ಸ್ ಆಫ್ ದ ರೇಡಿಯಸ್ ಆಗುತ್ತೆ. ಅರ್ಥ ಆಯಿತು. ಮತ್ತು ನೋಡಿ ಎಲ್ಲ ವ್ಯಾಲ್ಯೂಸ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ, ಲೆಂತ್ ಆಫ್ ದ ವೈರ್ ಸಿಗುತ್ತೆ. ಅರ್ಥ ಆಯಿತು. ಮತ್ತು ಪೆರಿಮೀಟರ್ ಕೇಳಿದ್ರೆ ಏನಾಗುತ್ತೆ, ಪೆರಿಮೀಟರ್ ಸೇಮ್ ಆಗುತ್ತೆ. ನೋಡಿ ಲೆಂತ್ ಆಫ್ ದ ಆರ್ಕ್ ಪ್ಲಸ್ ರೇಡಿಯಸ್. ಅರ್ಥ ಆಯಿತು. ಇದು ಸಿಂಪಲ್ ಇದೆ ಕ್ವಶನ್, ನೀವೇ ಮಾಡಿ. ದೇರ್ ಆರ್ 2 ಸರ್ಕಲ್ಸ್ ಆಫ್ ಏರಿಯಾ 92 ಆ್ಯಂಡ್ 62. ವಿ ಆರ್ ಗೋಯಿಂಗ್ ಟು ಆ್ಯಡ್ ದಟ್ ಏರಿಯಾ. ಒಂದು ಬಿಗ್ ಸರ್ಕಲ್ ಆಗುತ್ತೆ. ದಟ್ ಬಿಗ್ ಸರ್ಕಲಿನ ರೇಡಿಯಸ್ ಏನು, ಅದೇ ದೇ ವಿಲ್ ಗಿವ್ ಸಮಥಿಂಗ್, ದೇ ವಿಲ್ ಆಸ್ಕ್ ಎನಿಥಿಂಗ್. ಗೊತ್ತಾಯಿತು. ನೋಡಿ ಇಲ್ಲಿ ದೇ ಹ್ಯಾವ್ ಗಿವನ್ 2 ಏರಿಯಾಸ್. ಆ್ಯಡ್ ಮಾಡಿದರೆ ಏನಾಗುತ್ತೆ, 154 ಆಗುತ್ತೆ. ಅರ್ಥ ಆಯಿತು. 154 ಆಗಿತ್ತು. ಇದು ರೇಡಿಯಸ್ ಕಂಡು ಹಿಡಬೇಕು. ಏನು ಮಾಡ್ತೀವಿ ನಾವು, πr² = 154. ಪೈ ವ್ಯಾಲ್ಯೂ 22/7. ಆ ಕಡೆ ಹೋದರೆ ರೆಸಿಪ್ರೋಕಲ್ ಆಗುತ್ತೆ. ಸಾಲ್ವ್ ಮಾಡ್ತಾ ಏನು, r² = 49 ಬಂದಿದೆ. r = 7. ನಾನು ಹೇಳಿದ್ನಲ್ಲ 7 ಮಲ್ಟಿಪಲ್ ಬರುತ್ತೆ. ನೋಡಿ 7 ಬಂದಿದೆ. ಮತ್ತು ಈ ಕ್ವಶನಲ್ಲಿ ನೋಡಿ ಏನು, ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್. ಸಿ ಹಿಯರ್ ದೇ ಹ್ಯಾವ್ ನಾಟ್ ಗಿವನ್ ದ ಆ್ಯಂಗಲ್. ಏನು ಮಾಡಬೇಕು ಸರ್, ಆ್ಯಂಗಲ್ ಕೊಟ್ಟಿಲ್ಲ. ಮತ್ತು ದೇ ಹ್ಯಾವ್ ನಾಟ್ ಗಿವನ್ ದ radius also. They have not given the radius, but they have given the length of the arc of the BC. They have given the length of the BC ಕೊಟ್ಟಿದ್ದಾರೆ. ಎಷ್ಟು, 22 ಸೆಂಟಿಮೀಟರ್ ಇದೆ. ನೋಡಿ ಇದು 60 ಇದೆ. ಇದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಇದು 60 ಆಗುತ್ತೆ. ಅರ್ಥ ಆಯಿತು. ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಹಾಕಿ 22ಗೆ ಈಕ್ವೇಟ್ ಮಾಡಿ ಏನಾಗುತ್ತೆ ನಿಮಗೆ, ರೇಡಿಯಸ್ ಸಿಗುತ್ತೆ. ರೇಡಿಯಸ್ 21 ಸೆಂಟಿಮೀಟರ್ ಸಿಗುತ್ತೆ. ಆ ರೇಡಿಯಸನ್ನು ಯೂಸ್ ಮಾಡಿ
ಇಲ್ಲಿ ನೀವು ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು 60 ಡಿಗ್ರಿ ಇದೆ, ಈಗ ಟೋಟಲ್ 180 ಡಿಗ್ರಿ ಇದೆ. ಇದು ಸ್ಟ್ರೈಟ್ ಲೈನ್ ಅಲ್ಲ, ಇದು ಟೋಟಲ್ 180 ಡಿಗ್ರಿ. ಇದು 60 ಡಿಗ್ರಿ ಇದೆ, 60 - 180 ಇದು 120 ಡಿಗ್ರಿ ಆಗುತ್ತೆ. ಅರ್ಥ ಆಯಿತು? ಇದು 120 ಡಿಗ್ರಿ ಆಗುತ್ತೆ. ಥೀಟಾ 120 ಡಿಗ್ರಿ, ರೇಡಿಯಸ್ 21. ನೋಡಿ, ಅಗೇನ್ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 7. ಯು ಹ್ಯಾವ್ ಟು ಪುಟ್ ಅ ವ್ಯಾಲ್ಯೂ ಹಿಯರ್ ಆ್ಯಂಡ್ ಯು ಗೆಟ್ ಅ ಆನ್ಸರ್. ಅರ್ಥ ಆಯ್ತಿದ್ದು ಕ್ವಶನ್? ನೋಡಿ, ದೇ ಹ್ಯಾವ್ ಗಿವನ್ ದ ಲೆಂತ್ ಆಫ್ ದ ಆರ್ಕ್, ಗಿವನ್ ಸಮಥಿಂಗ್, ಆಸ್ಕಿಂಗ್ ಎನಿಥಿಂಗ್. ಅರ್ಥ ಆಯಿತು? ದೇ ಹ್ಯಾವ್ ಗಿವನ್ ದ ಸಮಥಿಂಗ್ ಈಸ್ ಅವರ್ ಲೆಂತ್ ಆಫ್ ದ ಆರ್ಕ್ ಆ್ಯಂಡ್ ದ ಆ್ಯಂಗಲ್. ಮತ್ತು ದೇ ಆರ್ ಆಸ್ಕಿಂಗ್ ದ ಏರಿಯಾ ಆಫ್ ಅ ಸೆಕ್ಟರ್. ಅರ್ಥ ಆಯ್ತಲ್ಲ ಇದು ಕ್ವಶನ್? ಚೆನ್ನಾಗಿದೆ ಇದು ಕ್ವಶನ್, ನೋಡ್ಕೊಳ್ಳಿ. ಮತ್ತು ಏನಿದೆ, ದ ಪೆರಿಮೀಟರ್ ಆಫ್ ದ ಕ್ವಾಡ್ರೆಂಟ್ ಇದೆ. ದ ಪೆರಿಮೀಟರ್ ಆಫ್ ದ ಕ್ವಾಡ್ರೆಂಟ್ ಅಂದರೆ APB ಆಗುತ್ತೆ, ಅಂದರೆ ಲೆಂತ್ ಆಫ್ ದ ಆರ್ಕ್, ದ ಲೆಂತ್ ಆಫ್ ದ ಆರ್ಕ್. ಮತ್ತು ಇದೊಂದು ರೇಡಿಯಸ್ ಆಗುತ್ತೆ. ಆಮೇಲೆ ನೀವು ಫೈಂಡ್ ಮಾಡಬೇಕು. ಹೌದಾ? ನೋಡಿ, ಇಲ್ಲೇ ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ದೇ ಹ್ಯಾವ್ ಗಿವನ್ ದ ಪೆರಿಮೀಟರ್ ಕೊಟ್ಟಿದ್ದಾರೆ 25 ಅಂತ. ವಿ ಹ್ಯಾವ್ ಟು ಈಕ್ವೇಟ್ ದಟ್ ಆ್ಯಸ್ ಅ ಪೈ ಆರ್ಸ್, ಆ್ಯಸ್ ಅ ಇದು ಲೆಂತ್ ಆಫ್ ದ ಆರ್ಕ್ ಪ್ಲಸ್ ರೇಡಿಯಸ್ ಹೀಗೆ ಈಕ್ವೇಟ್ ಮಾಡಿ ರೇಡಿಯಸ್ 7 ಬರುತ್ತೆ. ಆಮೇಲೆ ಏರಿಯಾ ಆಫ್ ಅ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಬೇಕಿದು. ಈಸಿ ಇದೆ ಇದು ಈಸಿ ಇದೆ, ಟ್ರೈ ಮಾಡಿ. ಅಪ್ರೋಚ್ ಗೊತ್ತಾಯಿತು ಏನು? ದೇ ಗಿವನ್ ಸಮಥಿಂಗ್, ದೇ ವಿಲ್ ಆಸ್ಕ್ ಸಮಥಿಂಗ್. ಇಲ್ಲಿ ನೋಡಿ, ದೇ ಹ್ಯಾವ್ ಗಿವನ್ ದ ಏರಿಯಾ ಆಫ್ ದಿಸ್ ಸೆಕ್ಟರ್ ಆ್ಯಂಡ್ ಲೆಂತ್ ಆಫ್ ದಿಸ್ ಆರ್ಕ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ದ ರೇಡಿಯಸ್ ಆ್ಯಂಡ್ ಆ್ಯಂಗಲ್. ಉಲ್ಟಾ ಕ್ವಶನ್ ಇದು. ನೋಡಿ, NCERTಯಲ್ಲಿ ಈ ಥರ ಕ್ವಶನ್ ಇಲ್ಲ. ನೋಡಿ, ರೇಡಿಯಸ್ಸು ಗೊತ್ತಿಲ್ಲ ಮತ್ತು ಟೀಟಾನು ಗೊತ್ತಿಲ್ಲ ನಮಗೆ. ಹೇಗೆ ಮಾಡಬೇಕು ನೋಡಿ, ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು? 22 ಅಂತ ಕೊಟ್ಟಿದ್ದಾರೆ. ಈಕ್ವೇಟ್ ಮಾಡಿ. ನೋಡಿ, ಇಲ್ಲಿ 22 ಇದೆ. ಇದು 2 ಈ ಕಡೆ ಕಳಿಸಿ ಏನಾಗುತ್ತೆ? ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆಗಿ 11 ಆಗುತ್ತೆ. ಥೀಟಾ ಬೈ 360 ಇಂಟು ಪೈ ಆರ್, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ದ 11. ನೌ ಏರಿಯಾ ಆಫ್ ದ ಸೆಕ್ಟರ್ ಎಷ್ಟಿದೆ ನಮ್ಮದು? 231 ಇದೆ. ಏರಿಯಾ ಆಫ್ ದ ಸೆಕ್ಟರ್ ಕ್ಯಾನ್ ರಿಟರ್ನ್ ಆಸ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೈರ್. ಇದು ಆರ್ ಸ್ಕ್ವೈರ್ ಆರ್ ಇಂಟು ಆರ್ ಬರಬಹುದು, ಗೊತ್ತಾಯಿತು? ನಾವು ಥೀಟಾ ಬೈ 360 ಇಂಟು ಪೈ ಆರ್ ಏನಾಗುತ್ತೆ? 11 ಆಗುತ್ತೆ ಫ್ರಮ್ ಈಕ್ವೇಷನ್ 1. ಇದು 11 ಆಗುತ್ತೆ. ಇದು ಆರ್ ಆ ಥರ ಇರುತ್ತೆ. 11R ಈಸ್ ಈಕ್ವಲ್ ಟು 231 ಇದೆ. ಆರ್ ಈಸ್ ಈಕ್ವಲ್ ಟು 231 ಡಿವೈಡೆಡ್ ಬೈ 11 ಆಗುತ್ತೆ, 21 ಆಗುತ್ತೆ. ಅಗೇನ್ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 7 ಇದೆ. ಅರ್ಥ ಆಯಿತು? ಮತ್ತು ಏನು? ಟೀಟಾ ಫೈಂಡ್ ಮಾಡಬೇಕು. ಟೀಟಾ ಹೇಗೆ ಫೈಂಡ್ ಮಾಡ್ತೀರಾ? ಸೊ ನೋ ವಿ ಗೆಟ್ ಅ ರೇಡಿಯಸ್ ವ್ಯಾಲ್ಯೂ ಗೊತ್ತಿದೆ ನಮಗೆ, ಲೆಂತ್ ಆಫ್ ದ ಆರ್ಕ್ ವ್ಯಾಲ್ಯೂ ಗೊತ್ತಿದೆ. ಈಕ್ವೇಷನ್ 1 ಹಾಕಿದರೆ ನಿಮಗೆ ಥೀಟಾ 60 ಡಿಗ್ರಿ ಸಿಗ್ಬಿಡುತ್ತೆ. ಅರ್ಥ ಆಯಿತು? ಮತ್ತು ಇದು ನಮ್ಮ ಪೇಪರಲ್ಲಿ ಕೇಳಿದ್ದು ಕ್ವಶನ್ ಇದು ನೋಡಿ. ಇಲ್ಲಿ ದ ಏರಿಯಾ ಆಫ್ ದಿಸ್ ಈಕ್ವಿಲೇಟರಲ್ ಟ್ರಯಾಂಗಲ್ ಈಸ್ 36√3 ಇದೆ. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದಿಸ್ ಶೇಡೆಡ್ ರೀಜನ್. ದೇ ಹ್ಯಾವ್ ನಾಟ್ ಗಿವನ್ ಇವನ್ ಆ್ಯಂಗಲ್ ಆಲ್ಸೋ. ಲುಕ್ ಔಟ್ ಹಿಯರ್, ಈಕ್ವಿಲೇಟರಲ್ ಟ್ರಯಾಂಗಲ್ ಇದೆ. ಆ್ಯಂಗಲ್ ಎಷ್ಟಿರುತ್ತೆ? 60 ಇರುತ್ತೆ. ಇದು 60 ಇದೆ. ಇದು ಎಷ್ಟಾಗುತ್ತೆ? 300 ಆಗುತ್ತೆ. ಇದು 300 ಆಗುತ್ತೆ. ಯಾಕಂದರೆ ಟೋಟಲ್ ಆ್ಯಂಗಲ್ 360, ಇದು 60 ಆದರೆ ಇದು 300 ಆಗುತ್ತೆ. ಅರ್ಥ ಆಯ್ತು ಇದು? ನೋಡಿ, ಏರಿಯಾ ಆಫ್ ಅ ಈಕ್ವಿಲೇಟರಲ್ ಟ್ರಯಾಂಗಲ್ ನಮಗೆ ಸೈಡ್ ಬೇಕು. ನೋಡಿ, ಇದು ಮಿಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. P ಈಸ್ ಅ ಮಿಡ್ ಪಾಯಿಂಟ್ ಆಫ್ ದಿಸ್ ಹೋಲ್ ಲೈನ್. ವಿ ಹ್ಯಾವ್ ಟು ನೋ ದ ರೇಡಿಯಸ್ ಎಷ್ಟು ಗೊತ್ತಿಲ್ಲ ನಮಗೆ, ಅದು ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತೀನಿ? ದೇ ಹ್ಯಾವ್ ಗಿವನ್ ಸಮಥಿಂಗ್, ದೇ ಆರ್ ಆಸ್ಕಿಂಗ್ ಎನಿಥಿಂಗ್. ಗೊತ್ತಾಯಿತು? ನೋಡಿ, ದೇ ಹ್ಯಾವ್ ಗಿವನ್ ದ ಈಕ್ವಿಲೇಟರಲ್ ಟ್ರಯಾಂಗಲ್ ಏರಿಯಾ ಏನು? 36√3. ವಿ ನೋ ದ ಫಾರ್ಮುಲಾ √3 a²/4. ವಿ ಹ್ಯಾವ್ ಈಕ್ವೇಟಿಂಗ್ √3 ಕ್ಯಾನ್ಸಲ್. a² ವಿಲ್ ಬಿಕಮ್ ಆಸ್ 144, a ವಿಲ್ ಬಿಕಮ್ 20 ಅಲ್ಲ 12 ಬರುತ್ತೆ. ಫುಲ್ ಲೆಂತ್ ಏನಿದೆ? 12 ಇದೆ. ಹಾಫ್ ಆಫ್ ದಿಸ್ ಲೆಂತ್, ಯಾಕಂದರೆ ಇದು ಮಿಡ್ ಪಾಯಿಂಟ್. ಹಾಫ್ ಆಫ್ ದ ಲೆಂತ್ ಅಂದರೆ 6 ಇಸ್ ಅವರ್ ರೇಡಿಯಸ್. ಆ್ಯಂಡ್ ಟೀಟಾ ಎಷ್ಟಾಗುತ್ತೆ? ಈಕ್ವಿಲೇಟರಲ್ ಟ್ರಯಾಂಗಲಲ್ಲಿ 60 ಇದೆ. ಒಳಗಡೆ ಎಷ್ಟಾಗುತ್ತೆ ನಮ್ಮ ಹತ್ರ? 300 ಆಗುತ್ತೆ. ಅಷ್ಟೇ ಮಾಡಿದರೆ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಇದೆ ನೋಡಿ, ಇದು ಚೆನ್ನಾಗಿದೆ ಕ್ವಶನ್. ನೋಡಿ, ಇಲ್ಲಿ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಕೊಟ್ಟಿದ್ದಾರೆ. ಎಷ್ಟು? 462 ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ ಆಫ್ ದ ಪಿ ಬಿ ಲೆಂತ್ ಫೈಂಡ್ ಮಾಡಬೇಕು. ರೇಡಿಯಸ್ ಕೊಟ್ಟಿಲ್ಲ. ಏನು ಮಾಡಿ? ನೋಡಿ, ಇಲ್ಲಿ ಟೀಟಾನು ಗೊತ್ತಿಲ್ಲ. ಟೀಟಾನ ಫೈಂಡ್ ಮಾಡ್ಬೋದು. ನೋಡಿ, ಟೋಟಲ್ ಆ್ಯಂಗಲ್ 90 ಇದೆ, ಇದು 30 ಇದೆ, ಇದು 60 ಆಗುತ್ತೆ. ಅರ್ಥ ಆಯಿತು? ಇದು ಎಷ್ಟಾಗುತ್ತೆ? 60 ಆಗುತ್ತೆ. ಮತ್ತು ನೋಡಿ, ಹೌ ಶುಡ್ ವಿ ಗೆಟ್ ದಿಸ್ ರೇಡಿಯಸ್? ವಿ ನೋ ದ ಏರಿಯಾ ಆಫ್ ಅ ಶೇಡೆಡ್ ರೀಜನ್ ಗೊತ್ತಿದೆ ನಮಗೆ. ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ವಾಟ್? ಏರಿಯಾ ಆಫ್ ಅ ಸೆಕ್ಟರ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಇದೆ. ದಟ್ ಈಸ್ ಗೋಯಿಂಗ್ ಟು ಈಕ್ವೇಟ್ ವಿತ್ 462. ಈಕ್ವೇಟ್ ಮಾಡಿ ರೇಡಿಯಸ್ ವ್ಯಾಲ್ಯೂ ಫೈಂಡ್ ಮಾಡಿ ಎಷ್ಟಾಗುತ್ತೆ? 42. ಅಗೇನ್ ದಿಸ್ ಇಸ್ ಅ ಮಲ್ಟಿಪಲ್ ಆಫ್ 7. ಸೊ ಲೆಂತ್ ಆಫ್ ದ ಪಿ ಬಿ ಎಷ್ಟಾಗುತ್ತೆ? ಇದು ಆ್ಯಂಗಲ್ ಎಷ್ಟಿದೆ? ದೊಡ್ಡ ಆ್ಯಂಗಲ್ 60 ಡಿಗ್ರಿ ಇದೆ. ಮತ್ತು ರೇಡಿಯಸ್ 21 ಅಲ್ಲ 42 ಇದೆ.
ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಹಾಕಿ ಇವೆಲ್ಲ ವ್ಯಾಲ್ಯೂಸ್ ಹಾಕಿದರೆ ನಿಮಗೆ ಲೆಂತ್ ಆಫ್ ದ ಆರ್ಕ್ ಸಿಗ್ಬಿಡುತ್ತೆ. ಇದು ಈಸಿ ಇದೆ ಕ್ವಶನ್, ಟ್ರೈ ಮಾಡಿ. ಇದು ಈಸಿ ಇದೆ ಕ್ವಶನ್, ಟ್ರೈ ಮಾಡಿ. ದಿಸ್ ಹೌ ವಿ ಕ್ಯಾನ್ ಫೈಂಡ್ ದ ಏರಿಯಾ ಆಫ್ ಶೇಡೆಡ್ ರೀಜನ್. ಏರಿಯಾ ಆಫ್ ದಿಸ್ ಬಿಗ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿಸ್ ಸ್ಮಾಲ್ ಸೆಕ್ಟರ್ ಎಲ್ಲ ಕೊಟ್ಟಿದ್ದಾರೆ. ಇದು ಲಾರ್ಜ್ ರೇಡಿಯಸ್ ಕೊಟ್ಟಿಲ್ಲ. ಲಾರ್ಜ್ ಹೌ ಯು ಕ್ಯಾನ್ ಫೈಂಡ್ ದಟ್, ಯು ಕ್ಯಾನ್ ಫೈಂಡ್ ಬೈ ಯೂಸಿಂಗ್ ದ ದೇ ಆರ್ ಗಿವನ್ ಸಮಥಿಂಗ್, ದೇ ಆರ್ ಆಸ್ಕಿಂಗ್ ಎನಿಥಿಂಗ್, ಬೈ ಯೂಸಿಂಗ್ ದ ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ. ಗೊತ್ತಾಯಿತು? ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದಿಸ್ ಒನ್. ಓಕೆ, ಮತ್ತು ಇದು ಈಸಿ ಇದೆ ಕ್ವಶನ್. ಇದು ಇದೆ ನೋಡಿ. ವಾಟ್ ಈಸ್ ದ ರೇಡಿಯಸ್ ಇನ್ ದಿಸ್ ಕ್ವಾಡ್ರೆಂಟ್? Radius is not equal to 16 also, radius is not equal to 12 also. The radius is this one, this diagonal. ಅರ್ಥ ಆಯಿತು? diagonal. What is this? OP is our radius. ಹೇಗೆ ಫೈಂಡ್ ಮಾಡ್ತೀರಾ? ಇದು ನೋಡಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇದು 16 ಆಗುತ್ತೆ, ಇದು 12 ಆಗುತ್ತೆ. ಆದರೆ ಇದು ಎಷ್ಟಾಗುತ್ತೆ? 20 ಇರಬಹುದು. 20 ಅಲ್ಲ, ಏನಾದರೂ ಒಂದು ಬರುತ್ತೆ ನೋಡಿ. 20 ಐ ಥಿಂಕ್. ಮತ್ತು ಇದೊಂದು ಕ್ವಶನ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡಿ. ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ದ ದಿಸ್ ಏರಿಯಾ ಆಫ್ ದಿಸ್ ಶೇಡೆಡ್ ರೀಜನ್. ಹೇಗೆ ಫೈಂಡ್ ಮಾಡ್ತೀರಾ? ಏರಿಯಾ ಆಫ್ ದಿಸ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಬಟ್ ವಿ ನೋ ದ ಏರಿಯಾ ಆಫ್ ದಿಸ್ ಸೆಕ್ಟರ್ ಗೊತ್ತಿದೆ ನಮಗೆ, ಬಟ್ ವಿ ಡೋಂಟ್ ನೋ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಹೇಗೆ ಫೈಂಡ್ ಮಾಡ್ತೀರಾ? ಯೂಸಿಂಗ್ ಟ್ರಿಗ್ನೋಮೆಟ್ರಿ ಫೈಂಡ್ ಮಾಡಬೇಕು. ಇಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಇದು ಬೈಸೆಕ್ಟ್ ಆಗುತ್ತೆ ಆ್ಯಂಗಲ್. ಇಲ್ಲಿ 60 ಆಗುತ್ತೆ, ಇಲ್ಲಿ 60 ಆಗುತ್ತೆ. ಅರ್ಥ ಆಯಿತು? ಇಲ್ಲಿ ನೋಡಿ, ಇಲ್ಲಿ 60 ಇದೆ, ಇಲ್ಲಿ 60 ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ ಹೈಟ್. ಹೈಟ್ ಫೈಂಡ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು? ಹೈಪೋಟೆನಿಸ್ ಗೊತ್ತಿದೆ, ಅಡ್ಜಸೆಂಟ್ ಬೇಕು, ಕಾಸ್ ಥೀಟಾ ಅಪ್ಲೈ ಮಾಡ್ತೀವಿ. ಕಾಸ್ ಥೀಟಾ ಅಪ್ಲೈ ಮಾಡಿದರೆ ನಮಗೆ ಇದು ಹೈಟ್ ಸಿಗ್ಬಿಡುತ್ತೆ. ಮತ್ತು ವಿ ಹ್ಯಾವ್ ಟು ಫೈಂಡ್ ದ ಬೇಸ್ ಆಪೋಸಿಟ್ ಬೈ ಹೈಪೋಟೆನಿಸ್. ಸೈನ್ ಥೀಟಾ ಹಾಕಿದರೆ ನಮಗೆ ಬೇಸ್ ಸಿಗುತ್ತೆ, AM ಸಿಗುತ್ತೆ. ಬಟ್ ವಿ ವಾಂಟ್ ಟೋಟಲ್ ಬೇಸ್, ಅಂದರೆ 2 ಟೈಮ್ಸ್ ಆಫ್ ದಿಸ್ ಮಾಡಿದರೆ ನಮಗೆ ಬರುತ್ತೆ. ಎಲ್ಲ ಬಂದಿದೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಆ್ಯಂಡ್ ಏರಿಯಾ ಆಫ್ ದಿಸ್ ಸೆಕ್ಟರ್. ಏರಿಯಾ ಆಫ್ ದ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಪ್ರಿಪ್ರೇಟರಲ್ಲಿ ಕೇಳಿದ್ದಾರೆ, ಇದು ಈ ಥರ ಕ್ವಶನ್ ಕೇಳಿದ್ದಾರೆ. ಎಲ್ಲ ಕ್ವಶನ್ ಟ್ರೈ ಮಾಡಿ. ಲಾಸ್ಟ್ ಚಾಪ್ಟರ್ ಇದೆ ನಮ್ಮದು ನೋಡಿ. ಎಲ್ಲ ಕ್ವಶನ್ ನೀವೇ ಟ್ರೈ ಮಾಡಬೇಕಿದು. ಲಾಸ್ಟ್ ಚಾಪ್ಟರ್ ಏನು? ಟ್ರಿಗ್ನೋಮೆಟ್ರಿ. ನಿಮ್ಮ ಫೇವ್ರೇಟ್ ಚಾಪ್ಟರ್ ಇದು, ಹೌದಾ? ಟ್ರಿಗ್ನೋಮೆಟ್ರಿಯಲ್ಲಿ ಏನೇನಿದೆ? ಟ್ರಿಗ್ನೋಮೆಟ್ರಿಯಲ್ಲಿ ಬೇಗ ಹೇಳ್ತೀನಿ. ಟ್ರಿಗ್ನೋಮೆಟ್ರಿಯಲ್ಲಿ 3 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಐದರ್ ದೇ ಮೇ ಗಿವ್ ಆರ್ ಕ್ವಶನ್, ಅಂದರೆ ಇಂಟರ್ನಲ್ ಚಾಯ್ಸ್ ದೇ ವಿಲ್ ಗಿವ್. ಡೆಫಿನೆಟ್ಲಿ ಅಂತ ಹೇಳೋಕ್ಕಾಗಲ್ಲ. 90% ದೇ ವಿಲ್ ಗಿವ್ ದ ಇಂಟರ್ನಲ್ ಚಾಯ್ಸ್. ಇಂಟರ್ನಲ್ ಚಾಯ್ಸಲ್ಲಿ ಏನೇನಿರುತ್ತೆ? ಒಂದು ಇವಾಲ್ವೇಟ್ ಕ್ವಶನ್ ಇರುತ್ತೆ, ಇನ್ನೊಂದು ಪ್ರೂಫ್ ದಟ್ ಕ್ವಶನ್ ಇರುತ್ತೆ. ಇವಾಲ್ವೇಟ್ ಕ್ವಶನ್ನ ಸ್ಟೂಡೆಂಟ್ ಫೀಲ್ ಈಸಿ ಟು ಸಾಲ್ವ್ ದಟ್. ಬಟ್ ಪ್ರೂಫ್ ದಟ್ ಏನು ಸರ್ ಅದು, ಏನು ಯಾವಾಗ ಏನು ಫಾರ್ಮುಲಾ ತೊಗೋಬೇಕು ಗೊತ್ತೇ ಆಗ್ತಾ ಇಲ್ಲ. ಆ ಥರ ಸಿಚುವೇಶನ್ ಆಗಿಬಿಡುತ್ತೆ ನೋಡಿ. ಇವಾಲ್ವೇಟ್ ಕ್ವಶನ್ ಅಂದರೆ ಏನು? ಯು ಹ್ಯಾವ್ ಲರ್ನ್ ದ ಟೇಬಲ್ ದಟ್ ಒನ್, ಸೈನ್, ಕಾಸ್, ಟ್ಯಾನ್, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಆ ಟೇಬಲಲ್ಲಿ ಎಲ್ಲ ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ಮತ್ತು ನೀವು ರ್ಯಾಷನಲೈಸ್ ಮಾಡಬೇಕು ಅಷ್ಟೇ. ಇವಾಲ್ವೇಟ್ ಅಂದರೆ ಇದು ವ್ಯಾಲ್ಯೂ ಏನಂತ ಹೇಳಪ್ಪ ಅಂತೆ ಅಷ್ಟೇ. ನೋಡಿ ಇಲ್ಲಿ ಕಾಸ್ 45 ಅಂದರೆ ಏನು? 1/√2. ಸೈನ್ 45 ಅಂದರೆ 1/√2. ಮಲ್ಟಿಪ್ಲೈ ಮಾಡಿ ರೂಟ್ 2 ಆಗುತ್ತೆ, 1/2 ಆಗುತ್ತೆ. ಇಲ್ಲಿ ಏನಾಗುತ್ತೆ? ಮೈನಸ್ ಮಾಡಬೇಕು. 2 - 1 1 ಆಗುತ್ತೆ, 1/√3 ಆಗುತ್ತೆ, 1/√3 ಆಗುತ್ತೆ. ನೋಡಿ ಇದು ಏನಾಗುತ್ತೆ? ಇದು ರೆಸಿಪ್ರೋಕಲ್ ಆಗಿ √3/2 ಆಗುತ್ತೆ, √3/2. ಅರ್ಥ ಆಯ್ತಿದ್ದು? ಈ ಥರ ನೀವು ಮಾಡಬೇಕು. ಇವಾಲ್ವೇಟ್ ಕ್ವಶನ್ ಈ ಆಲ್ಮೋಸ್ಟ್ ಈಸಿ ಕ್ವಶನ್ ನೋಡಿ. ಇಲ್ಲಿ ಸೈನ್ 30 ಏನು? ಹಾಫ್. ಕಾಸ್ 60 ಹಾಫ್ ಏನು? 1. ಅರ್ಥ ಆಯಿತು? 1 ಆಗುತ್ತೆ. ಇದು ಏನು? ಇದು 2 ಆಗುತ್ತೆ, ಇದು 1 ಆಗುತ್ತೆ. 2 - 1 1. 1/1 ಏನಾಗುತ್ತೆ? 1 ಆಗುತ್ತೆ. ಸೈನ್ 90 ಏನು? 1 = 1. ಹೆನ್ಸ್ RHS = LHS. ಇಲ್ಲಿ ನೋಡಿ ಸೈನ್ 30 ಏನು? ಹಾಫ್. ಇದು ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. 1 + 1 2 ಆಗುತ್ತೆ, ಹೌದಾ? ಇದು ಫುಲ್ ವ್ಯಾಲ್ಯೂ ಏನು? 2 ಆಗುತ್ತೆ. ಇಲ್ಲಿ ಸೀಕೆಂಟ್ 60 ಇದೆ, ಅದು 2 = 2 ಅಂದರೆ RHS = LHS. ಗೊತ್ತಾಯಿತು? ಇಲ್ಲಿ ನೋಡಿ ಹಾಫ್ ಇಂಟು ಹಾಫ್ ಏನಾಗುತ್ತೆ? 1/4 ಆಗುತ್ತೆ. ಪ್ಲಸ್ ಹಾಫ್ ಇಂಟು ಹಾಫ್ 1/4 ಆಗುತ್ತೆ. ಏನಿದು? ಕಾಸ್ 30 ಇಲ್ಲ √3/2 × √3/2 ಅಂದರೆ ಏನಾಗುತ್ತೆ? 3/4 + 1/4 ಎಷ್ಟಾಗುತ್ತೆ? 1 ಆಗುತ್ತೆ. 1 = 1 ಪ್ರೂಫ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇದು ಕ್ವಶನ್ ಟ್ರೈ ಮಾಡಿ. ಇದು ನೋಡಿ ಕಾಸ್ 60 ಆಗುತ್ತೆ. ಇದು 90 - θ ಅಂದರೆ 90 - 30 ಅಂದರೆ 60. ಗೊತ್ತಾಯಿತು? ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ನಿಮಗೆ ಆರಾಮಾಗಿ ಆನ್ಸರ್ ಬರುತ್ತೆ.
ಮತ್ತು ಈ ಕ್ವಶನ್ನ ತುಂಬ ಸತಿ ಕೇಳಿದ್ದಾರೆ, ನಿಮ್ಮ ಪ್ರಿಪ್ರೇಟರಿಯಲ್ಲೂ ಕೇಳಿದ್ದಾರೆ. ಇದು ಸಾಲ್ವ್ ಮಾಡಿ, ಈಸಿ ಇದೆ. ಮತ್ತು ಈ ಕ್ವಶನ್ ಏನಿಲ್ಲ, ವ್ಯಾಲ್ಯೂಸ್ ಹಾಕಬೇಕು, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು, ಏನಾದರೂ ಒಂದು ವ್ಯಾಲ್ಯೂ ಬರುತ್ತೆ ಅದೇ. ಮತ್ತು ನೋಡಿ ಇದು NCERTಯಲ್ಲಿದೆ, ಇದು ಎಲ್ಲ ಪ್ರಾಕ್ಟೀಸ್ ಮಾಡಿಬಿಡಿ. ಮತ್ತು ಇದು 2 ಕ್ವಶನ್ ನಾನು 2 ಮಾರ್ಕ್ಸಲ್ಲಿ ಹಾಕಬೇಕಾಯ್ತು, ನಾನು ಹಾಕಿಲ್ಲ. ಇದು ಇಲ್ಲಿ ಮಾಡಿಬಿಡಿ ಇದು. ಮತ್ತು ಪ್ರೂಫ್ ದಟ್ ಕ್ವಶನಲ್ಲಿ ಇದು ತುಂಬ ಫೇಮಸ್ ಕ್ವಶನ್ ಇದು. ನೋಡಿ ಏನು ಮಾಡಬೇಕು ನೋಡಿ, ಪ್ರೂಫ್ ದಟಲ್ಲಿ ಏನಿದೆ ಅಂದರೆ ಮೆಥಡ್ಸ್ ಇದೆ, ಸಮ್ ಮೆಥಡ್ಸ್ ಯು ಹ್ಯಾವ್ ಟು ಫಾಲೋ, ದೆನ್ ಯು ಹ್ಯಾವ್ ಟು ಗೋಸ್ ಆನ್ ಸಾಲ್ವಿಂಗ್ ದ ಕ್ವಶನ್ಸ್ ಅಷ್ಟೇ. ಯು ನೋ ದ ಪ್ರೊಸೀಜರ್ ಹೌ ಟು ಸಾಲ್ವ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಸಮ್ ಮೆಥಡಾಲಜಿ. ನೋಡಿ ಇಲ್ಲಿ ಏನು ಮೆಥಡ್ ಇದೆ, ಯು ಹ್ಯಾವ್ ಟು ಜಸ್ಟ್ ಟೇಕ್ ಅ LCM ಆಫ್ ದಿಸ್, ಆ್ಯಂಡ್ ಗೋಸ್ ಆನ್ ಸಾಲ್ವಿಂಗ್, ಯು ವಿಲ್ ಗೆಟ್ ದಿಸ್ ಆಟೋಮೆಟಿಕ್ಲಿ ದಿಸ್ ಆನ್ಸರ್. ನೋಡಿ ಇಲ್ಲಿ ಹೇಗೆ ಬರುತ್ತೆ, ಇಲ್ಲಿ LCM ತಗೊಳ್ಳಿ, ಏನಾಗುತ್ತೆ, ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್ ಇಂಟು ದಿಸ್ ಆಗುತ್ತೆ. ಹೌದಾ? ನೋಡಿ ಸೈನ್ ಇಂಟು ಸೈನ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಆಗುತ್ತೆ. ಹೌದಾ? ಮತ್ತು ನೋಡಿ 1 ಪ್ಲಸ್ ಕಾಸ್ ಇಂಟು 1 ಪ್ಲಸ್ ಕಾಸ್ ಏನಾಗುತ್ತೆ, 1 ಪ್ಲಸ್ ಕಾಸ್ ಇಂಟು 1 ಪ್ಲಸ್ ಕಾಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಅದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ A² ಪ್ಲಸ್ B² ಪ್ಲಸ್ 2AB ಬರುತ್ತೆ. ಅರ್ಥ ಆಯಿತು? 2AB ಬರುತ್ತೆ. ಇಲ್ಲಿ ಏನು ಮಾಡಿಲ್ಲ ನೋಡಿ. ಮತ್ತು ಏನು ಡಿನಾಮಿನೇಟರ್ ಏನು ಮಲ್ಟಿಪ್ಲೈ ಮಾಡಬೇಕು, 1 ಪ್ಲಸ್ ಕಾಸ್ ಇಂಟು ಸೈನ್ ಆಗುತ್ತೆ. ಮತ್ತು ಏನು ಮಾಡ್ತಾ ಹೋಗ್ತೀರಾ ನೀವು ನೋಡಿ, ಸೈನು ಮತ್ತು ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ, 1 ಆಗುತ್ತೆ. 1 ಪ್ಲಸ್ 1 2 ಇದೆ, 2 ಕಾಸ್ ಸ್ಕ್ವೇರ್ ಇದೆ, 2 ಕಾಸ್ ಟೀಟಾ ಇದೆ. ಹೌದಾ? 2 ಕಾಸ್ ಟೀಟಾ ಇದೆ. ಟೇಕ್ 2 ಕಾಮನ್ ಫ್ರಮ್ ಹಿಯರ್. ಇಫ್ ಯು ಟೇಕ್ 2 ಕಾಮನ್ ಫ್ರಮ್ ಹಿಯರ್ ಏನಾಗುತ್ತೆ, ಇಲ್ಲಿ 1 ಪ್ಲಸ್ ಕಾಸ್ ಆಗುತ್ತೆ. 1 ಪ್ಲಸ್ ಕಾಸ್ ಆಗುತ್ತೆ. ಡಿನಾಮಿನೇಟರಲ್ಲಿ ಸೈನ್ ಇದೆ ಮತ್ತು 1 ಪ್ಲಸ್ ಕಾಸ್ ಇದೆ. 1 ಪ್ಲಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ. 2 ಬೈ ಸೈನ್ ಇದೆ. 2 ಬೈ ಸೈನ್ ಅಂದರೆ 1 ಬೈ ಸೈನ್ ಅಂದರೆ ಏನು, ಕಾಸ್ ಆಗುತ್ತೆ. 2 ಅಲ್ಲೇ ಇರಿ. 1 ಬೈ ಸೈನ್ ಅಂದರೆ ಕೋಸಿಗೆಂಟ್ ಆಗುತ್ತೆ. ಕಾಸ್ ಅಲ್ಲ, ಕೋಸಿಗೆಂಟ್ ಆಗುತ್ತೆ. 1 ಬೈ ಸೈನ್ ಅಂದರೆ ಕೋಸಿಗೆಂಟ್ ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು ಚೆನ್ನಾಗಿದೆಯಲ್ಲ? ಅರ್ಥ ಆಗಿದ್ದು? ನೋಡಿ ಏನಿಲ್ಲ, LCM ತಗೋಬೇಕು. LCM ತಗೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಬೇಕು. ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ ಇದು ಕ್ವಶನ್ ಬರುತ್ತೆ. ಈ ಕ್ವಶನಲ್ಲಿ ನೋಡಿ, ಎಲ್ಲ ಫಂಕ್ಷನ್ನು ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡಿ. ಸೈನ್ ಮತ್ತು ಕಾಸ್, ಸೀಕೆಂಡ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಬೈ ಕಾಸ್, ಮತ್ತು ಕಾಸಲ್ಲಿ ಇದೆ. ಕೋಸಿಕೆಂಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಬೈ ಸೈನ್, ಆ್ಯಂಡ್ ಟ್ಯಾನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸೈನ್ ಬೈ ಕಾಸ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಕಾಸ್ ಬೈ ಸೈನ್. ಸೊ ಗೋಸ್ ಆನ್ ಸಾಲ್ವಿಂಗ್ ದಿಸ್. ಕಾಸ್ ಇಂಟು ಕಾಸ್ ಏನಾಗುತ್ತೆ, 1 ಬೈ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಆಗುತ್ತೆ ಇದು. ಮತ್ತು ಇದು 1 ಮೈನಸ್ ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಆಗುತ್ತೆ. ಇದು ಏನಾಗುತ್ತೆ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಇಂಟು ಕಾಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಆಗುತ್ತೆ. ಇದು ಐಡೆಂಟಿ 1, ಇದು ಐಡೆಂಟಿ 1 ಕಾಸ್ ಸ್ಕ್ವೇರ್ ಆಗುತ್ತೆ. ಇದು ಹಾಗೆ ಇರಲಿ. ನೋಡಿ ಇಲ್ಲಿ ಕಾಸ್, ಇಲ್ಲಿ ನೋಡಿ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಇದೆ, ಇಲ್ಲೂ ಕಾಸ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೈನ್ ಇಂಟು ಸೈನ್ ಇದೆ, ಸೈನ್ ಸ್ಕ್ವೇರ್ ಆಗುತ್ತೆ. ಇಲ್ಲೂ ಸೈನ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಅದೇ. ಮತ್ತು ಏನಿದೆ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನು ಉಳಿಯುತ್ತೆ, 1 ಬರುತ್ತೆ. ಅರ್ಥ ಆಯ್ತಿದ್ದು ಕ್ವಶನ್? ಏನಿಲ್ಲ, ಸೈನ್ ಕಾಸ್ ಕನ್ವರ್ಟ್ ಮಾಡಬೇಕು, LCM ತೊಗೋಬೇಕು. ಇದು ಮೆಥಡಾಲಜೀಸ್. ಫಸ್ಟ್ LCM ತೊಗೊಂಡು ನೋಡಿ. ಇಲ್ಲ ಅಂದರೆ ಏನು ಮಾಡಬೇಕು, ನೀವು ಸೈನ್ ಕಾಸಲ್ಲಿ ಕನ್ವರ್ಟ್ ಮಾಡಬೇಕು ಎಲ್ಲವೂ. ಮತ್ತು ಇಲ್ಲಿ ಏನೋ ಕಾಮನ್ ತೊಗೋಬೇಕು. ಇಲ್ಲಿ ಒಂದು ಮೆಥಡ್ ಇದೆ, ಕಾಮನ್ ತೊಗೋಬೇಕು. ನೋಡಿ ಇಲ್ಲಿ ಏನೇನು ಕಾಮನ್ ಬರುತ್ತೆ ನೋಡಿ. ವಿ ಕ್ಯಾನ್ ಟೇಕ್ ಕಾಸ್ ಆಸ್ ಅ ಕಾಮನ್ ಫ್ರಮ್ ದಿಸ್. ಇಫ್ ಯು ಟೇಕ್ ಕಾಸ್ ಆಸ್ ಕಾಮನ್ ಏನು ಆಗುತ್ತೆ, ಇಲ್ಲಿ 1 ಮೈನಸ್ 2 ಕಾಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಇಫ್ ಯು ಟೇಕ್ ಸೈನ್ ಆಸ್ ಕಾಮನ್, ಇಲ್ಲಿ ಏನಾಗುತ್ತೆ, ಸೈನ್ ಇಂಟು 2 ಸೈನ್ ಮೈನಸ್ 1 ಆಗುತ್ತೆ. ವಿ ಕ್ಯಾನ್ ರೈಟ್ 1 ಆ್ಯಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲೂ ಅದೇ, ವಿ ಕ್ಯಾನ್ ರೈಟ್ 1 ಆ್ಯಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. ರೈಟ್. ನೆಕ್ಸ್ಟ್ ನೋಡಿ ಏನಾಗುತ್ತೆ, ಇಲ್ಲಿ 1 ಕಾಸ್ ಸ್ಕ್ವೇರ್ ಇದೆ, ಇಲ್ಲಿ -2 ಕಾಸ್ ಸ್ಕ್ವೇರ್ ಇದೆ. ಏನಾಗುತ್ತೆ, ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಇಲ್ಲೂ ಅದೇ ನೋಡಿ, 2 ಸೈನ್ ಸ್ಕ್ವೇರ್ ಇದೆ ಪ್ಲಸ್ ಸೈನ್ ಸ್ಕ್ವೇರ್ ಇದೆ. ಏನಾಗುತ್ತೆ, ಏನದು ಮೈನಸ್ ಬರಬೇಕಲ್ಲ ಇಲ್ಲಿ. ನೋಡಿ ಇಲ್ಲಿ ಸೈನ್ ರಾಂಗ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಬರಬೇಕು. ಇಲ್ಲಿ ಮೈನಸ್ ಬರೆದು ಏನಾಗುತ್ತೆ, ಇದು ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಕಾಸ್ ಬೈ ಸೈನ್ ಬರುತ್ತೆ, ಅದು ಕಾಟ್ ಟೀಟಾ. ಅರ್ಥ ಆಯಿತು?
ಮತ್ತು ನೋಡಿ ಈ ಕೇಸ್ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಈಸಿಯೆಸ್ಟ್ ಕ್ವಶನ್ ನೋಡಿ NCERTಯಲ್ಲಿ ಇದೆ ಇದು. ಏನು ಮಾಡಬೇಕು ನಾವು ಇಲ್ಲಿ a+b² ಫಾರ್ಮುಲಾ ಅಪ್ಲೈ ಮಾಡಬೇಕು ಅಷ್ಟೇ. ನೋಡಿ ಇಲ್ಲಿ a+b² ಫಾರ್ಮುಲಾ ಅಪ್ಲೈ ಮಾಡಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 sin ಕಾಸ್ ಆಗುತ್ತೆ. ಇಲ್ಲಿ a+b² ಅಪ್ಲೈ ಮಾಡಿ sin ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಸೀಕೆಂಟ್ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಒಂದು ಸೈನ್ ಸ್ಕ್ವೇರ್ ಇದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟಾಗುತ್ತೆ 1 ಆಗುತ್ತೆ. ಅರ್ಥ ಆಯಿತು. ಮತ್ತು ಇಲ್ಲಿ ನೋಡಿ ಸೈನ್ ಮತ್ತು ಸೈನ್ ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ವಿ ಕ್ಯಾನ್ ರೈಟ್ ಕೋಸಿಕೆಂಟ್ ಆಸ್ 1/sin ಆ್ಯಂಡ್ 1/secant ಆಸ್ 1/cos. ಕಾಸ್ ಕ್ಯಾನ್ಸಲ್, ಸೈನ್ ಕ್ಯಾನ್ಸಲ್. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಅರ್ಥ ಆಯಿತು. 2 + 2 ಮತ್ತು ಇಲ್ಲಿ ನೋಡಿ ಮತ್ತೇನು ಬರ್ಬೋದು ಇಲ್ಲಿ. So for cosecant we can write as a cot square theta plus 1. For secant we can write as 1 plus tan square theta. So 1 plus 1 2, 2 plus 1 3, 3 plus 2 5, 5 plus 2 7, 7 cot square theta plus tan square theta is equal to RHS. ಇಲ್ಲಿ ಏನಿಲ್ಲ, ಜಸ್ಟ್ ವಿ ಹ್ಯಾವ್ ಟು ಸ್ಕ್ವೇರ್ ಏನು ಫಾರ್ಮುಲಾ ಅಪ್ಲೈ ಮಾಡಬೇಕಷ್ಟೇ, a+b². ಇಲ್ಲೇನಿದೆ ಇಲ್ಲಿ ನೋಡಿ, ಇದು ರೂಟ್ ಇರಬಾರ್ದು. ರೂಟಿಗೆ ಏನು ಮಾಡ್ತೀವಿ ನಾವು, ಸ್ಕ್ವೇರ್ ತೊಗೊಂಬರ್ತೀವಿ. ಸ್ಕ್ವೇರ್ ಹೇಗೆ ಮಾಡಬಹುದು ನೋಡಿ. ಇಲ್ಲಿ ವಿ ಆರ್ ಗೋಯಿಂಗ್ ಟು ರ್ಯಾಷನಲೈಸ್ ದ ಡಿನಾಮಿನೇಟರ್. ದೆನ್ ಇಲ್ಲಿ ನೋಡಿ ಇದು ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. 1 + cos 1 + cos ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ 1 a - b ಇಂಟು a + b a² - b² ಆಗುತ್ತೆ. ಅಂದರೆ 1 - cos ಸ್ಕ್ವೇರ್ ಆಗುತ್ತೆ. 1 - cos ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಇಲ್ಲಿ ನೋಡಿ 1 + cos ಡಿವೈಡೆಡ್ ಬೈ ಸೈನ್ ಇದೆ. 1/sin ಅಂದರೆ ಏನಾಗುತ್ತೆ, ಕೋಸಿಕೆಂಟ್ ಆಗುತ್ತೆ. cos/sin ಅಂದರೆ ಕಾಟ್ ಆಗುತ್ತೆ ಅಷ್ಟೇ. ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಏನು ಮಾಡಬೇಕು, ನೀವೇ ಟ್ರೈ ಮಾಡಿ. ಇದು ಒಂದು ಜಾಗದಲ್ಲಿ ನೀವು ಇದು ಬರಬೇಕು, sec² - tan ಸ್ಕ್ವೇರ್ ಅಷ್ಟೇ. ಮಾಡ್ತಾ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಮತ್ತು ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ದಿಸ್ ವೇ. ಅರ್ಥ ಆಯಿತು. ಈಸಿ ಇದೆ ಕ್ವಶನ್ ಅದು. ಈ ಕ್ವಶನ್ ಹೇಳ್ತೀನಿ ನೋಡಿ. ದೇ ಆರ್ ಗಿವನ್ ಆಸ್ x ಆಸ್ ದಿಸ್ ಒನ್, y ಆಸ್ ದಿಸ್ ಒನ್. ವಿ ಹ್ಯಾವ್ ಟು ಪ್ರೂವ್ x² - y² ಆಸ್ q² - p². ಸೊ ಪ್ರೂವಿಂಗ್ ದಟ್ ವಿ ಹ್ಯಾವ್ ಟು ರೈಟ್ ಫಸ್ಟ್ ವಾಟ್ ಈಸ್ ದ x ವ್ಯಾಲ್ಯೂ ಏನೋ ಇದು ಇದೆ. ನೆಕ್ಸ್ಟ್ y ವ್ಯಾಲ್ಯೂ ಏನೋ, ದಿಸ್ ಈಸ್ ಅವರ್ y ವ್ಯಾಲ್ಯೂ. we want x² - y². so we are going to do the x² ಮಾಡಿದಾಗ ಏನು ಬರುತ್ತೆ, a+b² ಫಾರ್ಮುಲಾ ಅಪ್ಲೈ ಮಾಡಿ ಇದು ಎಕ್ಸ್ಪ್ರೆಷನ್ ಬರುತ್ತೆ. ಪುಟ್ ಇಸ್ ಆಸ್ equation 1. ಆ್ಯಂಡ್ y² ಮಾಡಿದಾಗ ಏನು, a+b² ಅಗೇನ್ ವಿ ಗೆಟಿಂಗ್ ಅ equation 2. ಸೊ ನಾವು ವಾಟ್ ವಿ ವಾಂಟ್, x² - y² ಬೇಕು. equation 1 - equation 2 ಮಾಡಿ x² - y² ಮಾಡಿದಾಗ ನಮಗೆ ಇದು equation 1 - equation 2. ನೋಡಿ ಇದೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೋಡಿ p² ಕಾಮನ್ ತಗೊಳ್ಳಿ, tan ಸ್ಕ್ವೇರ್ ಥೀಟಾ - secant ಸ್ಕ್ವೇರ್ ಥೀಟಾ ಅದೇ, ಪ್ಲಸ್ q ಕಾಮನ್ ತಗೊಳ್ಳಿ, secant ಸ್ಕ್ವೇರ್ ಥೀಟಾ - tan ಸ್ಕ್ವೇರ್ ಥೀಟಾ ಇರುತ್ತೆ. ಇದೇನಾಗುತ್ತೆ 1 ಆಗುತ್ತೆ. ಇದು ಏನಾಗುತ್ತೆ, ಏನು ಇಲ್ಲ ಇದು 1 ಆಗುತ್ತೆ. 1 + tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು secant ಸ್ಕ್ವೇರ್ ಥೀಟಾ. ಇಲ್ಲಿ -1 ಆಗುತ್ತೆ. ಹಾಂ, ಇದು -1 ಆಗುತ್ತೆ, ಇದು 1 ಆಗುತ್ತೆ. ಅರ್ಥ ಆಯಿತು. ಇದು ಮೈನಸ್ ಆಗುತ್ತೆ ನೋಡಿ ಇಲ್ಲಿ. ಇದು -1 ಆಗುತ್ತೆ. ಸೇಮ್ ಅಲ್ಲ, ಇದು -1, ಇದು -1, ಎರಡು -1 ಆಗಿ ಏನು ಬರುತ್ತೆ ನಮಗೆ, q² - p² ಬರುತ್ತೆ. ಅದೇ ಸೇಮ್. ಎಲ್ಲ ಕ್ವಶನ್ ನೀವೇ ಮಾಡಬೇಕಿದು. ಸಿ ದಿಸ್ is also having a method. what is that method? we have to convert all into sin and cos. ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡಬೇಕು, ನಮಗೆ ಆನ್ಸರ್ ಬಂದುಬಿಡುತ್ತೆ. ನೋಡಿ ಇಲ್ಲಿ ಬಂದಿದೆ. ಎಲ್ಲ ಕ್ವಶನ್ ಟ್ರೈ ಮಾಡಿ ನೀವು. ಮತ್ತು ಈ PDF ಎಲ್ಲಿ ಸಿಗತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದು ನೇಮ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಕಮೆಂಟಲ್ಲಿ ಹಾಕ್ತೀನಿ. ಮತ್ತು ಯು ಕ್ಯಾನ್ ಆಲ್ಸೋ ಸ್ಕ್ಯಾನ್ ದಿಸ್ ಒನ್ ಟು ಜಾಯಿನ್ ದ ಟೆಲಿಗ್ರಾಮ್ ಚಾನಲ್. ಅಲ್ಲಿ ನಿಮಗೆ ಇದು PDF ಸಿಗುತ್ತೆ. ಅರ್ಥ ಆಯ್ತಲ್ಲ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಎಲ್ಲ ಓದ್ಬಿಡಿ. ಇದೇ ಬರುತ್ತೆ. ಇದು ಬಿಟ್ಟರೆ ಏನಿದೆ ನೋಡಿ, ಎಷ್ಟು ಕ್ವಶನ್ ಇದೆ. ಇಲ್ಲಿ ಮಾಡಿದರೆ ಏನು ಬರುತ್ತೆ, ಏನೂ ಬರಲ್ಲ. ಎಲ್ಲ ಮಾಡಿ ಆರಾಮಾಗಿರಿ. ಟ್ರಯಾಂಗಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಥಿಯರಮ್ಸ್ ಎಲ್ಲ ಕಲೀರಿ. ಪಾಸಿಂಗ್ ಪ್ಯಾಕೇಜ್ ಡೋಂಟ್ ಟೇಕ್ ಎನಿ ಆಫ್ ದ ಕ್ವಶನ್ ಆಸ್ ಎ ಲೈಟ್ಲಿ. ನಾನು ಮಾಡ್ತೀನಿ ಅಂತ ಹೇಳಬಾರ್ದು. ಎಲ್ಲ ಕ್ವಶನ್ ಆರಾಮಾಗಿ ಟ್ರೈ ಮಾಡಿ. ಮಾಡ್ತೀರಾ, ಡೆಫಿನೆಟ್ಲಿ ಯು ವಿಲ್ ಗೋಯಿಂಗ್ ಟು ಸ್ಕೋರ್ ಅಬೌವ್ 99, 98, 100. ಯು ಕ್ಯಾನ್ ಟಾರ್ಗೆಟ್ ಆ್ಯಂಡ್ ಯು ಕ್ಯಾನ್ ಸ್ಕೋರ್. Okay, all the best.